Hello all. The second module is regular expression. In this module we need to cover 5 topics, that is write regular expression for given language. Next convert the regular expression to epsilon NFA. Next third is convert DFA to regular expression by state elimination method and pumping lemma theorem and problem based on that. And final is minimization of DFA. ಆಯಿತಾ, ಇದರಲ್ಲಿ ಇದು ಕನ್ವರ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಎಪ್ಸಿಲಾನ್ ಎನ್ ಎಫ್ ಎ ಇದು ಈಸಿ ಇದೆ. ಸೊ ಇದನ್ನು ಫಸ್ಟಿಗೆ ಕಲ್ತ್ಕೊಳ್ಳಿ. ಆಮೇಲೆ ಪಂಪಿಂಗ್ ಲೆಮ್ಮ ಥಿಯರಮಿನ ಪ್ರಾಬ್ಲಮ್ಸ್ ಕೂಡ ಈಸಿ ಇದೆ. ಈ ಎರಡು ಟಾಪಿಕನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಓಕೆ, ಲೆಟ್ಸ್ ಸಿ ಫಸ್ಟ್ ಟಾಪಿಕ್. ಫಸ್ಟ್ ಕ್ವಶನ್, ಲೆಂತ್ ಲೆಸ್ ದೆನ್ ಈಕ್ವಲ್ ಟು 2 ಆನ್ ಇನ್ಪುಟ್ ಯಾವುದೆಲ್ಲ ಎ ಆ್ಯಂಡ್ ಬಿ, ಸ್ಟ್ರಿಂಗ್ಸ್ ಆಫ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಲೆಂತ್ ಲೆಸ್ ದೆನ್ ಈಕ್ವಲ್ ಟು 2. ಆಯಿತಾ, ನಾನು ಫಸ್ಟ್ ಲ್ಯಾಂಗ್ವೇಜ್ ಈಗ ನಾನು ಎಪ್ಸಿಲಾನ್ ಬರೆದ್ರೆ ಇದು ಲೆಂತ್ ಎಷ್ಟು 0, ಇದು ಕೂಡ ಇನ್ಕ್ಲೂಡ್ ಆಗ್ಬೋದು. ನೆಕ್ಸ್ಟ್ ಓನ್ಲಿ ಎ ಲೆಸ್ ದೆನ್ 2 ಅಂದರೆ ಆಗ್ಬೋದು. ನೆಕ್ಸ್ಟ್ ಓನ್ಲಿ ಬಿ ಆಗ್ಬೋದಾ, ಆಗ್ಬೋದು. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಎ ಆ್ಯಂಡ್ ಬಿ ಲೆಸ್ ದೆನ್ ಈಕ್ವಲ್ ಟು ಎ ಕೂಡ ಆಗ್ಬೋದು, ಬಿ ಕೂಡ. ಮಿನಿಮಮ್ ಎಷ್ಟು ಇರಬೇಕು, ಆಯಿತಾ. ಎ ಬಿ ನೆಕ್ಸ್ಟ್ ಬಿ. ಓಕೆ, ಇದಕ್ಕೆ ನಾನೀಗ ಏನು ಬರೀಬೇಕು, ರೆಗ್ಯುಲರ್ ಎಕ್ಸ್ಪ್ರೆಷನನ್ನು ಬರೀಬೇಕು. ಸೊ ಫಸ್ಟಿಗೆ ನಾನು ಯಾವುದನ್ನು ತಗೊಳ್ತೇನೆ, ಎಪ್ಸಿಲಾನ್ ಎ ಬಿ. ಅಂದರೆ ಎಪ್ಸಿಲಾನ್ ಕೂಡ ಆಗಿರ್ಬೋದು, ಎ ಕೂಡ ಆಗಿರ್ಬೋದು, ಬಿ ಕೂಡ ಆಗಿರ್ಬೋದು. ನೆಕ್ಸ್ಟ್ 1 ಆಯಿತು. ನೆಕ್ಸ್ಟ್ ಇನ್ನೊಂದು ಸೆಟ್ಟಲ್ಲಿ ಎಪ್ಸಿಲಾನ್ ಎ ಪ್ಲಸ್ ಬಿ. ಸೊ ಈಗೇನಾಯಿತು, ಲೆಂತ್ ಲೆಸ್ ದೆನ್ ಈಕ್ವಲ್ ಟು 2. ಇಲ್ಲಿ 2 ಇದೆ, ಇದರಿಂದ ನಮಗೆ ಯಾವುದು ಕಾಂಬಿನೇಷನ್ ಕೂಡ ತೆಗಿಬೋದು. ಇದನ್ನು ನಾನು ಹೇಗೆ ಬರಿಬೋದು ಅಂದರೆ ಎಪ್ಸಿಲಾನ್ ಎ ಪ್ಲಸ್ ಬಿ ಹೋಲ್ ಟು ದ ಪವರ್ 2. ದಿಸ್ ಇಸ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ವಶನ್, ಸ್ಟ್ರಿಂಗ್ಸ್ ಆಫ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಲೆಂತ್ ಲೆಸ್ ದೆನ್ ಈಕ್ವಲ್ ಟು 9. ಹಾಗಾದಾಗೆ ಎಪ್ಸಿಲಾನ್ ಕೂಡ ಇರ್ಬೋದು, ಎ ಕೂಡ ಇರ್ಬೋದು, ಬಿ ಕೂಡ ಇರ್ಬೋದು. ಸೊ ಮಿನಿಮಮ್ ಎಷ್ಟಿರಬೇಕು, 9 ಇರಬೇಕು. ಎಪ್ಸಿಲಾನ್ ಎ ಪ್ಲಸ್ ಬಿ ಟು ದ ಪವರ್ 9. ನೆಕ್ಸ್ಟ್ ಕ್ವಶನ್, ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಹ್ಯಾವಿಂಗ್ ಈವನ್ ಲೆಂತ್. ಸೊ ಈವನ್ ಲೆಂತಲ್ಲಿ ನಮ್ಮ ಲ್ಯಾಂಗ್ವೇಜ್ ಯಾವುದು, ಎಪ್ಸಿಲಾನ್ ಈಸ್ ಅ ಈವನ್ ಲೆಂತ್. ಎ ಮಾತ್ರ ಆಗುತ್ತೆ, ಇಲ್ಲ ಎ ಇರಬೇಕು, ಬಿ ಇರಬೇಕು. ನೆಕ್ಸ್ಟ್ ಎ ಇರ್ಬೋದು, ಬಿ ಇರ್ಬೋದು, ಸೊ ಅಲ್ಲ. ಸೊ ನಾನು ಅದಕ್ಕೆ ರೆಗ್ಯುಲರ್ ಎಕ್ಸ್ಪ್ರೆಷನನ್ನು ಬರಿಬೇಕು. ಹೇಗೆ, ಎ ಆರ್ ಬಿ ಒಂದು ಸೆಟ್ ಆಯಿತು. ನೆಕ್ಸ್ಟ್ ಎಗೇನ್ ಈವನ್ ಲೆಂತ್ ಬೇಕಲ್ಲ, ಎ ಆರ್ ಬಿ. ನೆಕ್ಸ್ಟ್ ಎಪ್ಸಿಲಾನ್ ಕೂಡ ಇನ್ಕ್ಲೂಡ್ ಆಗ್ಬೋದು. ಆಮೇಲೆ ಇಟ್ ಈಸ್ ಅನ್ ಇನ್ಫಿನಿಟಿ ಸ್ಟ್ರಿಂಗ್ ಅಲ್ವಾ. ಸೊ ಹೋಲ್ ಟು ದ ಪವರ್ ಸ್ಟಾರ್. ನೆಕ್ಸ್ಟ್ ಆಡ್ ಲೆಂತ್ ಆಫ್ ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್. ಸೊ ಇದೀಗ ನಂದು ಈವನ್ ಲೆಂತ್. ಓಕೆ, ಎ ಪ್ಲಸ್ ಬಿಯಲ್ಲಿ ನಾನು ಎ ಆರ್ ಬಿ ಅನ್ನು ತಗೊಳ್ಬೋದು. ನೆಕ್ಸ್ಟ್ ಈಗ ನಾನು ಇಲ್ಲಿ ಎ ಅನ್ನು ತಗೊಂಡ್ರೆ ಇಲ್ಲಿಂದ ನಾನು ಬಿ ಅನ್ನು ತಗೊಂಡೆ. ನೆಕ್ಸ್ಟ್ ಎಗೇನ್ ಆಗುತ್ತೆ ಎ ತಗೊಂಡೆ, ನೆಕ್ಸ್ಟ್ ಎಗೇನ್ ಬಿ ತಗೊಂಡೆ. ಸೊ ಅದು ಈವನ್ ಲೆಂತಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನನಗೆ ಈವನ್ ಲೆಂತ್ ತಗೊಂಡೆ ಇಲ್ಲಿ ಸಹ. ನೆಕ್ಸ್ಟ್ ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ ಎಗೇನ್ ಎ ಆರ್ ಬಿ ಅನ್ನು ಆ್ಯಡ್ ಮಾಡ್ತೇನೆ. ಈಗ ಇಲ್ಲಿ ಇದನ್ನು ನೋಡಿ, ಎ ತಗೊಂಡೆ, ಇಲ್ಲಿಂದ ನಾನು ಎಗೇನ್ ಎ ಅನ್ನೇ ತಗೊಂಡೆ. ನೆಕ್ಸ್ಟ್ ಎಗೇನ್ ಇಲ್ಲಿ ಹೋಲ್ ಸ್ಟಾರ್ ಅಲ್ಲ, ಇನ್ನೊಮ್ಮೆ ಬಿ ತಗೊಂಡೆ, ಇನ್ನೊಮ್ಮೆ ಎ ತಗೊಂಡೆ. ಅದಾದಮೇಲೆ ಇಂಟು ಎ ಪ್ಲಸ್ ಬಿ ಅಂದರೆ ಎಗೇನ್ ನಾನು ಎ ಅನ್ನು ತಗೊಂಡೆ, ಎ ಆರ್ ಬಿ. ಈಗ ಲೆಂತ್ ಎಷ್ಟಾಯಿತು, 5 ಲೆಂತ್, ಅಂದರೆ ಅದು ಆಡ್ ನಂಬರ್. ಆಯಿತಾ, ದಿಸ್ ಈಸ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಅಂತ ಈವನ್ ಲೆಂತ್ ಆಫ್ 0. ಲೈಕ್ ಲ್ಯಾಂಗ್ವೇಜಲ್ಲಿ ಯಾವುದಾಗ್ತದೆ, ಎಪ್ಸಿಲಾನ್ 0 0 0 0 0 ಈವನ್ ಲೆಂತ್ 0 0, ನೆಕ್ಸ್ಟ್ 0 0 0 0 ಆ ಥರ. ಸೊ ಅದನ್ನು ನಾನು ಫಸ್ಟಿಗೆ ಏನು ಬರಿಬೋದು, 0 0 ಸ್ಟಾರ್ಟಲ್ಲಿ ಬರಿತೇನೆ. ನೆಕ್ಸ್ಟ್ ಎಷ್ಟು ಸಲ 0 0 ಇರ್ಬೋದು, ಮಲ್ಟಿಪಲ್ ಆಫ್ 2 ಯಾವುದು ಕೂಡ ಇರ್ಬೋದು. ಆಯಿತಾ. ನೆಕ್ಸ್ಟ್ ಆಡ್ ಲೆಂತ್ ಆನ್ ಇನ್ಪುಟ್. ಆಡ್ ಲೆಂತ್ ಅಂದರೆ ಏನು ಮಾಡಬೇಕು, ಫಸ್ಟ್ ನಾನು ಈವನ್ ಲೆಂತ್ ಆಫ್ 1 ಬರಿತೇನೆ, ಅದಕ್ಕೆ ಎಗೇನ್ 1 ಆ್ಯಡ್ ಮಾಡ್ತೇನೆ, ಇದರ ಥರ.
This is the regular expression. Next, string length is a multiple of 3 on input A and B. ಅಂದರೆ ಅದು ಆಗದಾಗೇನೆ 3, 6, 9 ಥರ ಪಾಸ್ ಆಗಬೇಕು. ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೇಗೆ ಬರಿಬೋದು, ಫಸ್ಟಿಗೆ ನಾನು ಎ ಆರ್ ಬಿ ತಗೊಂಡೆ, ಎಗೈನ್ ಎ ಆರ್ ಬಿಯಲ್ಲಿ ಇನ್ನೊಮ್ಮೆ ತಗೊಂಡೆ, ಎಗೈನ್ ಎ ಆರ್ ಬಿಯಲ್ಲಿ ಏನಾದರೂ ತಗೊಳ್ಬೇಕು, ಆಯಿತಾ. ಲೈಕ್ ಬಿ ಎ ಬಿ ಇದೀಗ ಮಲ್ಟಿಪಲ್ ಆಫ್ 3 ಅಲ್ಲ, ನೆಕ್ಸ್ಟ್ ಏನು ಬರಬೇಕು, ಮಲ್ಟಿಪಲ್ ಆಫ್ 6 ಬರಬೇಕು. ಹಂಗಂತಂದರೆ ನಾವು ಕ್ಲೀನ್ ಕ್ಲೋಷರ್ ಮಾಡೋದು. ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಲೆಂತ್ ಮಲ್ಟಿಪಲ್ ಆಫ್ 4 ಅಂದರೆ ಹೆಂಗೆ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಎ ಪ್ಲಸ್ ಬಿ ಪ್ಲಸ್ ಬಿ ಬಿ ಲೆಂತ್ ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ ಸ್ಟ್ರಿಂಗ್ ಸ್ಟಾರ್ಟ್ ವಿತ್ ಎ ಆ್ಯಂಡ್ ಎಂಡ್ ವಿತ್ ಬಿ, ಆಯಿತಾ. ಸೊ ಇಲ್ಲಿ ಇನ್ಪುಟ್ ಯಾವುದೆಲ್ಲ ಎ ಮತ್ತು ಬಿ. ನಾನೀಗ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬರೀಬೇಕು. ಸೊ ನನ್ನ ಸ್ಟ್ರಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸ್ಟಾರ್ಟ್ ವಿತ್ ಎ ಬರೀಬೇಕು, ಎಂಡ್ ವಿತ್ ಬಿ ಕಂಡೀಷನ್ ಇರಬೇಕು, ಆ್ಯಂಡ್ ಮಿಡಲಲ್ಲಿ ಏನು ಬೇಕಾದರೂ ಇರ್ಬೋದು. ಓಕೆ. ನೆಕ್ಸ್ಟ್ ಸ್ಟಾರ್ಟ್ ವಿತ್ ಎ ಬಿ ಇರಬೇಕಂತೆ. ಸ್ಟಾರ್ಟ್ ವಿತ್ ಎ ಬಿ ಫಿಕ್ಸ್ ಆಯಿತು. ನೆಕ್ಸ್ಟ್ ಲಾಸ್ಟಿಗೆ ಏನು ಬೇಕಾದರೂ ಇರಲಿ. ಸ್ಟಾರ್ಟ್ ವಿತ್ ಬಿ ಬಿ ಎ, ಸ್ಟಾರ್ಟ್ ವಿತ್ ಬಿ ಬಿ ಎ, ನೆಕ್ಸ್ಟ್ ಲಾಸ್ಟಿಗೆ ಏನು ಬೇಕಾದರೂ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ಎ, ಆಯಿತಾ. ಇಲ್ಲಿ ಸ್ಟಾರ್ಟ್ ವಿತ್ ಎ, ಇಲ್ಲಿ ನಾವು ನೋಡಿ ಈಗ ಖಾಲಿ ಎ ಬರೆದ್ರೆ ಏನಾಯಿತು, ಸ್ಟಾರ್ಟ್ ಇದ್ದು ಎ ಸಿಂಗಲ್ ಎ ಅಂದರೆ ಎಂಡ್ ವಿತ್ ಯಾವುದು, ಇದ್ರದ್ದು ಎಂಡ್ ಯಾವುದು, ಏನೇ ಅಲ್ಲ. ಇದು ಒಂದು ಕೇಸ್. ಇನ್ನೊಂದು ಕೇಸಲ್ಲಿ ಏನು, ಸ್ಟಾರ್ಟ್ ವಿತ್ ಎ ಎಂಡ್ ವಿತ್ ಎ ಆ್ಯಂಡ್ ಮಿಡಲಲ್ಲಿ ಏನು ಬೇಕಾದರೂ ಇರ್ಬೋದು. ಇದು ಬೇಸ್ ಕೇಸ್. ಇದು ನೆಕ್ಸ್ಟ್ ಸ್ಟಾರ್ಟ್ ವಿತ್ ಎ ಎಂಡ್ ವಿತ್ ಎ, ನೆಕ್ಸ್ಟ್ ಇನ್ಸೈಡ್ ಯಾವುದು ಬೇಕಾದರೂ ಇರ್ಬೋದು. ಇದನ್ನು ನಾನು ಕಂಬೈನ್ ಹೇಗೆ ಮಾಡೋದು, ಎ ಪ್ಲಸ್ ಎ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಇಂಟು ಎ. ಓಕೆ. ನೆಕ್ಸ್ಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ದ ಸೇಮ್ ಸಿಂಬಲ್, ಆಯಿತಾ. ಎಗೇನ್ ಖಾಲಿ ಎ ಬರೆದ್ರೆ ಸ್ಟಾರ್ಟ್ ಆ್ಯಂಡ್ ಎಂಡ್ಸ್ ವಿತ್, ಇದು ಸಿಂಗಲ್ ಲೆಟರ್ ಅಲ್ಲ, ಸ್ಟಾರ್ಟ್ ಕೂಡ ಎ ಎಂಡ್ ಕೂಡ ಎ. ಇದು ಒಂದು ಕೇಸ್. ಇನ್ನೊಂದು ಕೇಸ್ ಯಾವುದು, ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಎ ಆಯಿತು. ನೆಕ್ಸ್ಟ್ ಈಗ ಆನ್ ಇನ್ಪುಟ್ ಎ ಆ್ಯಂಡ್ ಬಿ ಅಲ್ಲ, ಇಲ್ಲಿ ಎಯನ್ನು ಮಾತ್ರ ಕೇಳಿದ್ದಾರೆ. ಸೊ ಬಿ ಕೂಡ ಇರ್ಬೋದು ಇದೇ ಥರ. ಸ್ಟಾರ್ಟ್ ವಿತ್ ಆ್ಯಂಡ್ ಎಂಡ್ ವಿತ್ ಬಿ ಒಂದು ಕೇಸ್. ಇನ್ನೊಂದು ಕೇಸ್ ಯಾವುದು, ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ಸೇಮ್ ಸಿಂಬಲ್, ನೆಕ್ಸ್ಟ್ ಬೇಸ್ ಕೇಸ್ ಆದಮೇಲೆ ಇನ್ಸೈಡ್ ಎ ಆ್ಯಂಡ್ ಬಿ ಎಷ್ಟು ಸಹ ಇರ್ಬೋದು, ಆಯಿತಾ. ಮತ್ತು ನಾನು ಅದೆರಡನ್ನು ಯೂನಿಯನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ಡಿಫರೆಂಟ್ ಸಿಂಬಲ್. ಈಗ ನಾನು ಇಲ್ಲಿ ಬೇಸ್ ಕೇಸ್ ಬರೆದ ಹಾಗೆ ಇಲ್ಲಿ ನನಗೆ ಎ ಆರ್ ಬಿ ಅನ್ನು ಬರೀಲಿಕ್ಕೆ ಆಗಲ್ಲ. ಯಾಕಂತಂದರೆ ಅಲ್ಲಿ ಡಿಫ್ರೆಂಟ್ ಸಿಂಬಲಿಂದ ಎಂಡ್ ಆಗಬೇಕು. ಎಲ್ಲಿ ಸ್ಟಾರ್ಟ್ ಮಾಡಿದರೆ ಬಿ ಅಲ್ಲಿ ಎಂಡ್ ಆಗಬೇಕು, ಬಿ ಅಲ್ಲಿ ಸ್ಟಾರ್ಟ್ ಮಾಡಿದರೆ ಎ ಅಲ್ಲಿ ಎಂಡ್ ಆಗಬೇಕು. ಸೊ ನಾನೀಗ ಎ ಅಲ್ಲಿ ಸ್ಟಾರ್ಟ್ ಮಾಡಿದರೆ ಬಿ ಅಲ್ಲಿ ಎಂಡ್ ಮಾಡಬೇಕು. ಇನ್ಸೈಡ್ ಎಷ್ಟು ಸಹ ಇರ್ಬೋದು, ಎ ಆರ್ ಬಿ ಎಷ್ಟು ಸಹ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಕೇಸ್ ಎಂತ, ಬಿ ಅಲ್ಲಿ ಸ್ಟಾರ್ಟ್ ಮಾಡಿದರೆ ಎ ಅಲ್ಲಿ ಎಂಡ್ ಮಾಡಬೇಕು, ಇನ್ಸೈಡ್ ಎಷ್ಟು ಸಹ ಇರ್ಬೋದು. ನೆಕ್ಸ್ಟ್ 6th one, begins or ends with 0 0 or 1 1 on input 0 and 1, ಆಯಿತಾ. ಸೊ ನಾನು ಫಸ್ಟ್ ಕೇಸಲ್ಲಿ ನಾನು ಬಿಗಿನ್ಸ್ ವಿತ್ ಬರೀತೇನೆ, ಬಿಗಿನ್ಸ್ ವಿತ್ 0 0 ಆರ್ 1 1, ಆಯಿತಾ. ನೆಕ್ಸ್ಟ್ ಇನ್ನೊಂದು ಕೇಸ್ ಏನು, ಎಂಡ್ಸ್ ವಿದ್ದಿಗೆ, ಎಂಡ್ಸ್ ವಿತ್ ಕೂಡ 0 0 ಆರ್ 1 1. ಈಗ ಇಲ್ಲಿ ಬಿಗಿನ್ಸ್ ವಿತ್ 0 0 ಆರ್ 1 1 ಆಯಿತಲ್ಲ, ಅದಾದಮೇಲೆ ಎಂಡ್ ಏನಾಗ್ಬೋದು, 0 ಮತ್ತು 1 ಯಾವುದರಿಂದ ಕೂಡ ಎಂಡ್ ಆಗ್ಬೋದು. ಇಲ್ಲಿ ಎಂಡ್ ವಿತ್ 0 0 ಆರ್ 1 1 ಬರ್ದೆ ಅಲ್ಲ, ಅದಾದಮೇಲೆ ಸ್ಟಾರ್ಟ್ ಯಾವುದರಿಂದ ಆಗ್ಬೋದು, ಏನು ಕೂಡ ಆಗ್ಬೋದು. ಇದು ಎರಡು ಕೇಸನ್ನು ನೀವು ಯೂನಿಯನ್ ಮಾಡಿದರೆ ಆಯಿತು. ಸೊ ನಮ್ಮ ಫೈನಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಎಂತ, 0 0 ಪ್ಲಸ್ 1 1 0 ಆರ್ 1 ಹೋಲ್ ಸ್ಟಾರ್ ಯೂನಿಯನ್, ನೆಕ್ಸ್ಟ್ 0 ಪ್ಲಸ್ 1 ಹೋಲ್ ಸ್ಟಾರ್ ಇಂಟು
0 0 ಪ್ಲಸ್ 1 1 ಆಯಿತಾ. ನೆಕ್ಸ್ಟ್ ಎಂಡ್ಸ್ ವಿತ್ 0 0. ನೆಕ್ಸ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಎಂಡ್ಸ್ ವಿತ್ 0 0 ಕೊಟ್ಟಿದ್ದಾರೆ ಅಷ್ಟೇ. ಓವರ್ 0, 1 ಸ್ಟಾರ್ಟಿಂಗಲ್ಲಿ ಏನು ಬೇಕಾದರೂ ಇರ್ಬೋದು. ಸ್ಟಾರ್ಟ್ ವಿತ್ 1 ಆ್ಯಂಡ್ ಎಂಡ್ ವಿತ್ 0. ಸ್ಟಾರ್ಟ್ ವಿತ್ 1 ಎಂಡ್ ವಿತ್ 0. ಇನ್ಸೈಡ್ ಏನು ಕೂಡ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ. ಸೊ ರೈಟ್ ಎಂಡ್ ಇದ್ದರೆ ಈಚೆ ಸೈಡಿಂದ ಹೋಗ್ಬೇಕಲ್ಲ. ಇದೀಗ ಫಸ್ಟ್ ಸಿಂಬಲ್, ಇಲ್ಲಿ ಸೆಕೆಂಡ್ ಸಿಂಬಲ್, ಅದಾದಮೇಲೆ ಈಚೆ ಸೈಡ್ ಇನ್ಪುಟ್ ಯಾವುದೆಲ್ಲ ಎ ಆ್ಯಂಡ್ ಬಿ. ನಮಗೆ ಈಗ ಸೆಕೆಂಡ್ ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ ಆಯಿತಾ. ಸ್ಟಾರ್ಟಿಂಗಲ್ಲಿ ನಾನು ಎ ಕೂಡ ಬರಿಬೋದು ಆರ್ ಬಿ ಬರಿಬೋದು. ನೆಕ್ಸ್ಟ್ ಸೆಕೆಂಡ್ ಸಿಂಬಲ್ ಎ ಆಯಿತು. ನೆಕ್ಸ್ಟ್ ಅದಾದಮೇಲೆ ಎ ಬಿ ಏನು ಕೂಡ ಆಗಿರ್ಬೋದು, ಆಮೇಲೆ ಇನ್ಫಿನಿಟಿ ನಂಬರ್ ಕೂಡ ಆಗಿರ್ಬೋದು ಆಯಿತಾ. ನೆಕ್ಸ್ಟ್ ಥರ್ಡ್ ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ. 1 2 3 ಥರ್ಡ್ ಸಿಂಬಲ್ ಫ್ರಮ್ ರೈಟ್ ಎಂಡ್ ಈಸ್ ಎ. ಸೊ ನಾನು ಲಾಸ್ಟ್ ಸಿಂಬಲ್ ಎ ಆರ್ ಬಿ ಆಗಿರ್ಬೋದು, ಸೆಕೆಂಡ್ ಲಾಸ್ಟ್ ಇಸ್ ಎ ಆರ್ ಬಿ ಆಗಿರ್ಬೋದು, ನೆಕ್ಸ್ಟ್ ಎ ಆರ್ ಬಿ ಇನ್ಫಿನಿಟಿ ನಂಬರಲ್ಲಿ ಇರ್ಬೋದು. ನೆಕ್ಸ್ಟ್ ಸೆಕೆಂಡ್ ಸಿಂಬಲ್ ಫ್ರಮ್ ದ ಲೆಫ್ಟ್ ಎಂಡ್ ಈಸ್ ಎ. ಸೊ ದಿಸ್ ಈಸ್ ಲೆಫ್ಟ್ ಎಂಡ್. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಎ ಆರ್ ಬಿ ಇರ್ಬೋದು, ನೆಕ್ಸ್ಟ್ ಎಂಡಿಂಗಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಇರ್ಬೋದು. 10th ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ. ಸೊ ಇಲ್ಲಿ ನಾನು 10 ಸ್ಟೆಪ್ ಬರೆಯುವ ಬದಲು ನಾನು ಏನು ಮಾಡ್ತೇನೆ, ಎ ಪ್ಲಸ್ ಬಿ 9 ಟೈಮ್ಸ್ ಬರೀತೇನೆ. ಸೊ 9 ಟೈಮ್ಸ್ ನನಗೆ ಎ ಆರ್ ಬಿ ಅನ್ನು ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ 10th ಸಿಂಬಲ್, ಇದೀಗ ಇಷ್ಟು 9 ಸಿಂಬಲ್ ಆಯಿತು. ನೆಕ್ಸ್ಟ್ 10th ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ ಬರ್ದೆ. ನೆಕ್ಸ್ಟ್ ಅದಾದಮೇಲೆ ಎಗೈನ್ ಎ ಪ್ಲಸ್ ಬಿ. ನೆಕ್ಸ್ಟ್ ಡು ನಾಟ್ ಎಂಡ್ ವಿತ್ 0 1 ಅಂತ ಕೊಟ್ಟಿದ್ದಾರೆ. ಆನ್ ಇನ್ಪುಟ್ 0 ಮತ್ತು 1. ಸೊ 0 1 ಬಿಟ್ಟರೆ ನೆಕ್ಸ್ಟ್ ಪಾಸಿಬಲ್ ಕೇಸ್ ಯಾವುದಿದೆ, 0 0 ಇದೆ, 1 1 ಇದೆ, 0 0 ಇದೆ. ಸೊ ಅದರಲ್ಲಿ ಎಂಡ್ ಆಗ್ಬೋದು. 1 1 ಇದೆ, 1 0 ಇದೆ. ನೆಕ್ಸ್ಟ್ ಡು ನಾಟ್ ಎಂಡ್ ವಿತ್ 0 1. 0 1 ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ 0 ಪ್ಲಸ್ 1 ಎಂಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಡು ನಾಟ್ 1 ವಿತ್ 1 1 0. ಸೊ 1 1 0 ಆನ್ ಇನ್ಪುಟ್ 0 1. 3 ಇನ್ಪುಟ್ ಇದೆಷ್ಟು ಕಾಂಬಿನೇಷನ್ ಆಗುತ್ತೆ, 8 ಕಾಂಬಿನೇಷನ್ ಆಗುತ್ತೆ. ಸೊ ಈಗ ನನಗೆ 1 1 0ದಲ್ಲಿ ಎಂಡ್ ಆಗಲಿಕ್ಕಿಲ್ಲ. ಮತ್ತೆ ಯಾವುದ್ರಲ್ಲೆಲ್ಲ ಎಂಡ್ ಆಗ್ಬೋದು, 0 0 ಎಂಡ್ ಆಗ್ಬೋದು, 0 0 1 ಆಗ್ಬೋದು, 0 1 0 ಆಗ್ಬೋದು, 0 1 1 ಆಗ್ಬೋದು. ನೆಕ್ಸ್ಟ್ 1 0 0 ಆಗ್ಬೋದು, 1 0 1 ಆಗ್ಬೋದು. 1 1 0 ಬರೀಲಿಕ್ಕಿಲ್ಲ, 1 1 1ನಲ್ಲಿ ಎಂಡ್ ಆಗ್ಬೋದು. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕೂಡ ಇರ್ಬೋದು ಆಯಿತಾ. ನೆಕ್ಸ್ಟ್ ನೋ ಮೋರ್ ದೆನ್ 1 ಬಿ. ಸೊ ನೋ ಮೋರ್ ದೆನ್ 1 ಬಿ ಅಂದರೆ ಎಪ್ಸಿಲಾನ್ ಇರ್ಬೋದು, ಕರೆಕ್ಟಾ. ಬಿ ಇಲ್ಲದೇ ಇರ್ಬೋದು, ಎಪ್ಸಿಲಾನ್ ಇರ್ಬೋದು, ಆರ್ ಮಿನಿಮಮ್ 1 ಬಿ ಆಯಿತಾ. ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಅಲ್ಲಿಗೆ ನಮ್ಮ ಕಂಡೀಷನ್ ಆಯಿತು. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಸಹ ಎ ಬಿ ಯಾವುದು, ಸ್ಟಾರ್ಟಿಂಗಲ್ಲಿ ಎ ಎಷ್ಟು ಸಹ ಇರ್ಬೋದು, ಬಿ ಬರಲಿಕ್ಕಿಲ್ಲ. ನೋ ಮೋರ್ ದೆನ್ 1 ಬಿ, ಐದರ್ ಎಪ್ಸಿಲಾನ್ ಬಿ ಆರ್ ಖಾಲಿ ಬಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸಹ ಎ ಸ್ಟಾರ್. ನೆಕ್ಸ್ಟ್ ನೋ ಮೋರ್ ದೆನ್ 3 ಎ. ಸೊ ಇಲ್ಲಿ ನನಗೆ ಎಪ್ಸಿಲಾನ್ ಇರ್ಬೋದು, ಎ ಇಲ್ಲದೇ ಇರ್ಬೋದು, ಆರ್ 1 ಎ ಇರ್ಬೋದು. ನೆಕ್ಸ್ಟ್ ಎಪ್ಸಿಲಾನ್ ಇಂಟು ಎಪ್ಸಿಲಾನ್ ಆಯಿತು. ನೆಕ್ಸ್ಟ್ ಎ ಮತ್ತು ಎ ಅಂದರೆ ಇಲ್ಲಿ 2 ಎ ಆಯಿತು. ಅದಾದಮೇಲೆ ಇನ್ನೊಂದು ಸಲ ನಾನು 3 ಎ ಬರಿಬೋದು ಆಯಿತಾ. ನೆಕ್ಸ್ಟ್ ನನಗೆ ಬಿ ಎಷ್ಟು ಸಹ ಇರ್ಬೋದು, ಬಿ ಸ್ಟಾರ್ ಬಿ ಸ್ಟಾರ್ ಬಿ ಸ್ಟಾರ್. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಎ ಟು ದ ಪವರ್ ಎನ್ ಬಿ ಟು ದ ಪವರ್ ಎಮ್ ಆಯಿತಾ. ನೆಕ್ಸ್ಟ್ ಒಂದೊಂದೇ ಕಂಡೀಷನ್ ತಗೊಳ್ಳುವ. ಫಸ್ಟಿಗೆ ಎ ಈಗ ಮಿನಿಮಮ್ ಎಷ್ಟಿರಬೇಕು, 4 ಎ ಇರಬೇಕಂತೆ. ಸೊ 4
4a ಇಸ್ ಮಿನಿಮಮ್ ಆಯಿತಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಷ್ಟು, ಅದಕ್ಕಿಂತ ಜಾಸ್ತಿ ಎಷ್ಟು ಸಹ ಇರ್ಬೋದು. ಸೊ ಇಲ್ಲಿ 4 ಮಿನಿಮಮ್ ಬರದೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಎ ಇರ್ಬೋದು, ಎ ಸ್ಟಾರ್ ಇರ್ಬೋದು, ಎಷ್ಟು ಸಹ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಬಿಗೆ ಬಿ ಲೆಸ್ ದೆನ್ ಈಕ್ವಲ್ ಟು 3. ಸೊ ಮಿನಿಮಮ್ ನನಗೆ ಎಪ್ಸಿಲಾನ್ ಬಿ ಕೂಡ ಇರ್ಬೋದು, ಮಿನಿಮಮ್ ಅಲ್ಲ, ಇಲ್ಲದೇನೂ ಇರ್ಬೋದು ಆಯಿತಾ. ನೆಕ್ಸ್ಟ್ ಎಗೇನ್ ಎಪ್ಸಿಲಾನ್ ಬಿ ಇದು ನೋ ಮೋರ್ ದೆನ್ 3b ಥರ, ಆಗ ಪ್ರೀವಿಯಸ್ ಮಾಡಿದ್ವಲ್ಲ ಹಾಗೆ. ಸೊ ನೆಕ್ಸ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ a⁴2n where n ಗ್ರೇಟರ್ ದೆನ್ ಈಕ್ವಲ್ ಟು 0. ಈಗ ನಾನು 0 ಅಂತ ಹಾಕಿದರೆ ಎಪ್ಸಿಲಾನ್ ಕಂಡೀಷನ್ ಪಾಸ್. ನೆಕ್ಸ್ಟ್ 1 ಅಂತ ಇದ್ದರೆ ಎ ಎಪ್ಸಿಲಾನ್ ಕ್ಲೀನ್ ಕ್ಲೋಸರಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಎ ಹೋಲ್ ಸ್ಟಾರ್ ಆಯಿತಾ. ನೆಕ್ಸ್ಟ್ ಇಲ್ಲಿ ಎಗೈನ್ ಬೇಸ್ ಕಂಡೀಷನ್ ಬಿ ಹೋಲ್ ಸ್ಟಾರ್. ಸೊ ಥರ್ಡ್ ಕ್ವಶನಲ್ಲಿ ನಾನೀಗ 3 ಕಂಡೀಷನ್ ಚೆಕ್ ಮಾಡಬೇಕು. ಸೊ ಇಲ್ಲೀಗ ಕೇಸ್ 1 ತಗೊಳ್ತೇನೆ. ಫಸ್ಟಿಗೆ ನಾನಿಲ್ಲಿ ಬೇಸ್ ಕೇಸ್ m=1 ಅಂತ ತಗೊಳ್ತೇನೆ. m=1 ಅಂತಾದರೆ ನನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನಾಯಿತು, a ಪವರ್ ಇಲ್ಲಿ a⁴n b ಪವರ್ 1 ಆಯಿತು. ಇಲ್ಲಿ m1 ಆದರೆ n ಏನಾಗಬೇಕು, m1 ಆದರೆ n ಗ್ರೇಟರ್ ದೆನ್ ಈಕ್ವಲ್ ಟು 3 ಆಗಬೇಕು, ಕರೆಕ್ಟಾ. ಹಂಗಂತಂದರೆ ಇಲ್ಲಿ a ಈಸ್ 3 ಆಯಿತು. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ಆಯಿತು. 3 ಗ್ರೇಟರ್ ದೆನ್ ಈಕ್ವಲ್ ಟು 3 ಅಂದರೆ 3 ಫಿಕ್ಸ್, ಆಮೇಲೆ ಎಷ್ಟು ಸಹ ಇರ್ಬೋದು. ನೆಕ್ಸ್ಟ್ b ಪವರ್ 1 ಅಂತಂದರೆ b, ಇದು ಕೇಸ್ 1. ಕೇಸ್ 2 ಅಲ್ಲಿ ಏನು ತಗೊಳ್ತೇನೆ ನಾನು, n=1 ಅಂತ ತಗೊಳ್ತೇನೆ. n=1 ಅಂತ ತಗೊಂಡ್ರೆ m ಗ್ರೇಟರ್ ದೆನ್ ಈಕ್ವಲ್ ಟು 3 ಆಯಿತು. ಆಗ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನಾಯಿತು, a1 m ಗ್ರೇಟರ್ ದೆನ್ ಈಕ್ವಲ್ ಟು 3. ಸೊ ಮಿನಿಮಮ್ 3 ಬೇಕು, ಮ್ಯಾಕ್ಸಿಮಮ್ ಎಷ್ಟು ಸಹ ಇರ್ಬೋದು. ಸೊ a ಈಸ್ 1, ಮಿನಿಮಮ್ 3, ಮ್ಯಾಕ್ಸಿಮಮ್ ಎಷ್ಟು ಸಹ b ಇರ್ಬೋದು ಆಯಿತಾ. ಇನ್ನೊಂದು ಕೇಸ್ ಏನು ಗೊತ್ತಾ, ಇಫ್ n ಗ್ರೇಟರ್ ದೆನ್ ಈಕ್ವಲ್ ಟು ಇಲ್ಲಿ 2 ಅಂತಾದರೆ m ಗ್ರೇಟರ್ ದೆನ್ ಈಕ್ವಲ್ ಟು 2 ಅಂತಂದರೆ ಆಗ ಏನಾಗುತ್ತೆ ರೆಗ್ಯುಲರ್ ಎಕ್ಸ್ಪ್ರೆಷನ್, ಮಿನಿಮಮ್ ಎ ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಸಹ ಇರ್ಬೋದು. ಇನ್ನೊಂದು ಮಿನಿಮಮ್ ಬಿ ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಕೂಡ ಬಿ ಇರ್ಬೋದು. ಅದನ್ನು ನಾವೀಗ ಟೋಟಲ್ 3 ಕೇಸನ್ನು ಒಟ್ಟಿಗೆ ಬರೀಬೇಕು. ದಟ್ ಈಸ್ ಫೈನಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ a ಸ್ಟಾರ್ ಬಿ ಪ್ಲಸ್ a b ಸ್ಟಾರ್ ಪ್ಲಸ್ a ಸ್ಟಾರ್ b ಸ್ಟಾರ್. ನೆಕ್ಸ್ಟ್ ಅಟ್ಲೀಸ್ಟ್ 2 b's ಓವರ್ ಇನ್ಪುಟ್ a, b. ಸೊ ನನ್ನ ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲಿ ಮಿನಿಮಮ್ ನನಗೆ ಅಟ್ಲೀಸ್ಟ್ 2 b ಇರಬೇಕಂತೆ, ಮ್ಯಾಕ್ಸಿಮಮ್ ಮತ್ತು a ಆರ್ b ಎಷ್ಟು ಸಹ ಇರ್ಬೋದು. ಸೊ ನಾನು ಮಿನಿಮಮನ್ನು b ಫಿಕ್ಸ್ ಮಾಡಿಟ್ಟೆ ಆಯಿತಾ. a ಪ್ಲಸ್ b ಹೋಲ್ ಸ್ಟಾರ್ ಇರ್ಬೋದು, a ಪ್ಲಸ್ b ಹೋಲ್ ಸ್ಟಾರ್ ಕೂಡ ಇರ್ಬೋದು ಆಯಿತಾ. ನೆಕ್ಸ್ಟ್ ಎಕ್ಸಾಕ್ಟ್ಲಿ 2 b's. ಸೊ ಎಕ್ಸಾಕ್ಟ್ಲಿ 2 b ಇರ್ಬೋದು ಅಷ್ಟೇ. ನೆಕ್ಸ್ಟ್ ಎ ಎಷ್ಟು ಸಹ ಇರ್ಬೋದು, ಇಲ್ಲಿ ಸಹ ಇರ್ಬೋದು, ಇಲ್ಲಿ ಸಹ ಇರ್ಬೋದು, ಇಲ್ಲಿ ಸಹ ಇರ್ಬೋದು. ನೆಕ್ಸ್ಟ್ ಅಟ್ಮೋಸ್ಟ್ 2 a's. ಸೊ ಈ ಕೇಸಲ್ಲಿ ಫಸ್ಟಿಗೆ ನನ್ನ ಹತ್ರ ಎ ಇಲ್ಲದೇನೂ ಇರ್ಬೋದು, 0a ಇರ್ಬೋದು, ನೆಕ್ಸ್ಟ್ 1a ಕೂಡ ಇರ್ಬೋದು, ನೆಕ್ಸ್ಟ್ 2a ಕೂಡ ಇರ್ಬೋದು. ಅಟ್ಮೋಸ್ಟ್ 2a ಅಂದರೆ ಇದಿಷ್ಟು ಕೇಸ್. ಸೊ 0a ಅಂದರೆ ಏನು, ಖಾಲಿ ಎ ಮಾತ್ರ ಅಲ್ಲ, ಎ ಇರದೇ ಇರುವಂಥದ್ದು, ಬಿ ಮಾತ್ರ ಇರುವಂಥದ್ದು. ಅದನ್ನು ನಾನು b ಸ್ಟಾರ್, ಇಲ್ಲಿ 0a. ನೆಕ್ಸ್ಟ್ ಅದಾದಮೇಲೆ 1a ಇರ್ಬೋದು. ಸೊ 1a ಇರ್ಬೋದು, b ಎಷ್ಟು ಸಹ ಇರ್ಬೋದು ಫ್ರಂಟ್ ಮತ್ತು ಬ್ಯಾಕಲ್ಲಿ. ನೆಕ್ಸ್ಟ್ 2a ಇರ್ಬೋದು. ಸೊ ನಾನು ಫಸ್ಟಿಗೆ ಎ ಫಿಕ್ಸ್ ಮಾಡ್ತೇನೆ, 2a ಫಿಕ್ಸ್ ಮಾಡ್ತೇನೆ. ನೆಕ್ಸ್ಟ್ b ಸ್ಟಾರ್ ಎಲ್ಲಿ ಸಹ ಇರ್ಬೋದು. ಫೈನ್. ನೆಕ್ಸ್ಟ್ ಟಾಪಿಕ್ ಈಸ್ ಪಂಪಿಂಗ್ ಲೆಮ್ಮ ಥಿಯರಮ್. ಸೊ ಒಂದು ಕ್ವಶನ್ ಕೇಳ್ಬೋದು, ಪಂಪಿಂಗ್ ಲೆಮ್ಮ ಥಿಯರಮ್ ಅಂದರೆ ಏನು, ಅದರ ಪ್ರೂಫನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಅದರ್ವೈಸ್ ಪಂಪಿಂಗ್ ಲೆಮ್ಮ ಥಿಯರಿಯಿಂದ
ಪ್ರಾಬ್ಲಮ್ಸನ್ನು ಮಾತ್ರ ಡೈರೆಕ್ಟಾಗಿ ಕೇಳ್ಬೋದು ಆಯಿತಾ. ಪಂಪಿಂಗ್ ಲೆಮ್ಮ ಥಿಯರಮ್ ಏನು ಹೇಳ್ತಂದರೆ, ಒಂದು ಲ್ಯಾಂಗ್ವೇಜನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಆ ಲ್ಯಾಂಗ್ವೇಜ್ ಈಸ್ ಅ ನಾಟ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಬೇಕು. ಸೊ ನಾವು ನಾಟ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ನಾವು ಅದರ ಕಾಂಟ್ರಡಿಕ್ಷನನ್ನು ತಗೊಳ್ಳುವಂಥದ್ದು. ಸೊ ಕಾಂಟ್ರಡಿಕ್ಷನಲ್ಲಿ ನಾವೇನು ಥಿಯರಮ್ ಏನು ಹೇಳುತ್ತೆ ಅಂದರೆ, ಲೆಟ್ ಎಲ್ ಬಿ ಅ ರೆಗ್ಯುಲರ್ ಲ್ಯಾಂಗ್ವೇಜ್. ಎಲ್ಲೊಂದು ರೆಗ್ಯುಲರ್ ಲ್ಯಾಂಗ್ವೇಜ್ ಆಗಿದ್ದರೆ there exists a case such that for every string in W in length such that length of the string W is greater than equal to K. We can break W into 3 strings, that is W equal to XYZ, following 3 conditions: XY, length of XY less than equal to K, Y not equal to 0, that means Y greater than 0, then for each Q greater than equal to 0, XY to the power QZ belongs to that language. ಆಯಿತಾ. ಇದನ್ನು, ಈ ಕಂಡೀಷನನ್ನು ಮತ್ತು ಈ ಸ್ಟೇಟ್ಮೆಂಟನ್ನು ನಾನು ಪ್ರಾಬ್ಲಮ್ ಮಾಡುವಾಗ ಹೇಳ್ತೇನೆ. ಅಲ್ಲಿ ಎಲ್ ಅಂತಾರೆ ಯಾವುದಂತ ತಗೊಳ್ಳುವಂಥದ್ದು, ಸ್ಟ್ರಿಂಗ್ ಡಬ್ಲ್ಯೂ ಯಾವುದು, ಆಮೇಲೆ ಲೆಂತ್ ಆಫ್ XY ಅಂದರೆ ಏನು, ಅದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೇನೆ. ನೆಕ್ಸ್ಟ್ ಇದರದ್ದು ಪ್ರೂಫ್ ಕೇಳಿದರೆ I will give proof in my notes or some documents, okay. Let's solve some question. Show that L equal to A to the power n, B to the power n, such that n greater than equal to 0 is not a regular language. ಆಯಿತಾ. ಸೊ ಪ್ರೂಫ್ ಸ್ಟೆಪ್ 1 ಮತ್ತು ಸ್ಟೆಪ್ 2 ಅಲ್ಲಿ ಕಂಪ್ಲೀಟ್ ಮಾಡಬೇಕೀಗ. ಪ್ರೂಫ್ ಏನು ತಗೊಳ್ತೇನೆ, ಇದರದ್ದು ಕಾಂಟ್ರಡಿಕ್ಷನ್ ಈಸ್ ನಾಟ್ ಎ ರೆಗ್ಯುಲರ್ ಅಂತಿದೆಲ್ಲ, ಅಸ್ಯೂಮ್ ದಟ್ ಎಲ್ ಈಸ್ ಎ ರೆಗ್ಯುಲರ್. ಆಯಿತಾ. ನೆಕ್ಸ್ಟ್ ವರ್ಡ್ ಅಂತ, ಇಲ್ಲಿ ಸ್ಟ್ರಿಂಗ್ ಯಾವುದು, ಎ ಟು ದ ಪವರ್ ಎನ್, ಬಿ ಟು ದ ಪವರ್ ಎನ್. ನನ್ನ ಥಿಯರಮ್ನ ಪ್ರಕಾರ ನಾನು ಎನ್ ಇದ್ದ ಜಾಗದಲ್ಲಿ ಎ ಟು ದ ಪವರ್ ಕೆ, ಬಿ ಟು ದ ಪವರ್ ಕೆ ಈಸ್ ಅ ಲಾಂಗ್ ಸ್ಟ್ರಿಂಗ್ ಅಂತ ತಗೊಂಡೆ. ಲೆಂತ್ ಆಫ್ ಡಬ್ಲ್ಯೂ, ಕೆದು ಲೆಂತ್ ಎಷ್ಟಿದೆ, 1K ಮತ್ತೊಂದು K, 2K ಇದೆ. ಆ್ಯಂಡ್ ಡಬ್ಲ್ಯೂ ಈಕ್ವಲ್ ಟು XYZ, ಇದು ಥಿಯರಮ್ನ ಪ್ರಕಾರ ನಾನು ತಗೊಂಡೆ. ನೆಕ್ಸ್ಟ್ ಶುಡ್ ಸ್ಯಾಟಿಸ್ಫೈಡ್ ಪಂಪಿಂಗ್ ಲೆಮ್ಮ ಥಿಯರಮ್ ಸಚ್ ದ್ಯಾಟ್ 3 ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕಂತೆ. ಆಯಿತಾ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಇದು ಕಂಡೀಷನನ್ನು ಬರೀರಿ. ನೆಕ್ಸ್ಟ್ ಅದನ್ನು ನಾವೀಗ ಪ್ರೂಫ್ ಮಾಡಬೇಕು. ಲೆಟ್ ನಾನು ಅಸ್ಯೂಮ್ ಮಾಡ್ತೇನೆ K ಈಕ್ವಲ್ ಟು 3 ಅಂತ. ಸೊ K3 ಅಂದರೆ ನನ್ನ ವರ್ಡ್ ಏನಾಯಿತು, ಎ ಟು ದ ಪವರ್ 3, ಬಿ ಟು ದ ಪವರ್ 3, A3 B3 ಆಯಿತು. ನೆಕ್ಸ್ಟ್ ಅದಾದಮೇಲೆ ಇದಾಯ್ತಲ್ಲ, ನೆಕ್ಸ್ಟ್ ಇಲ್ಲಿ ವರ್ಡ್ ಈಸ್ XYZ ಅಂತ ಇದೆ. ಆಯಿತಾ. ಇದನ್ನು ನಾನು XYZ ಅಂತ ಬ್ರೇಕ್ ಮಾಡಬೇಕು, ಸಚ್ ಅ ವೇ ದ್ಯಾಟ್ ಇಟ್ ಶುಡ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಈ 2 ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು. ಸೊ ನೀವು ಹೇಗೆ ಸಹ ಬ್ರೇಕ್ ಮಾಡ್ಬೋದು, ಅದು ಏನು ವ್ಯತ್ಯಾಸ ಇಲ್ಲ, ಬಟ್ ಅದು ಕಂಡೀಷನನ್ನು ಫಾಲೋ ಮಾಡಬೇಕು. ಈಗ ನಾನು ಎಕ್ಸನ್ನು ಎ ಅಂತ ಡಿವೈಡ್ ಮಾಡ್ತೇನೆ ಸಿಂಗಲ್ಲಿ, ವೈ ಅಂತಂದರೆ ಎ ಅಂತ ಡಿವೈಡ್ ಮಾಡ್ತೇನೆ, ಝೆಡ್ ಅಂತಂದರೆ 3B ಅಂತ ಡಿವೈಡ್ ಮಾಡ್ತೇನೆ. ಆಯಿತಾ. ನೆಕ್ಸ್ಟ್ ನನಗೆ ಏನು ಬೇಕು, ಅದು ನನ್ನ ಕಂಡೀಷನನ್ನು, ಪಂಪಿಂಗ್ ಲೆಮ್ಮ ಕಂಡೀಷನನ್ನು ಪ್ರೂವ್ ಮಾಡಬೇಕು. ಲೆಂತ್ ಆಫ್ XY ಲೆಸ್ ದೆನ್ ಈಕ್ವಲ್ ಟು K. ಲೆಂತ್ ಆಫ್ XY ಏನು, 1A 2A 3A 3 ಇದೆ. ನೆಕ್ಸ್ಟ್ ನಾನು K ಅಂದರೆ ಏನು ತಗೊಂಡಿದ್ದೇನೆ, 3 ತಗೊಂಡಿದ್ದೇನೆ. ಈ ಶುಡ್ ಲೆಸ್ ದೆನ್ ಈಕ್ವಲ್ ಟು 3, ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ, ಇಸ್ ಈಕ್ವಲ್ ಟು 3 ಆಯಿತಾ. ಫಸ್ಟ್ ಕಂಡೀಷನ್ ಕರೆಕ್ಟ್ ಆಯಿತು. ನೆಕ್ಸ್ಟ್ Y ನಾಟ್ ಈಕ್ವಲ್ ಟು 0 ಆಯಿತಾ. ಸೊ ಇಲ್ಲಿ Y ಎಷ್ಟಿದೆ, 2 ಇದೆ, ಅದು ಕೂಡ ನಾಟ್ ಈಕ್ವಲ್ ಟು 0, ಈ ಕಂಡೀಷನ್ ಕೂಡ ಆಯಿತು. ಥರ್ಡ್ ಕಂಡೀಷನಲ್ಲಿ ನೋಡುವ, ಫಾರ್ ಲೆಟ್ Q ಈಕ್ವಲ್ ಟು 2 ಅಂತ ತಗೊಳ್ತೇನೆ ನಾನು. ಆಯಿತಾ. ಅಸಂಪ್ಷನ್ ಮಾಡ್ತೇನೆ. ಆಗ XY ಏನಾಯಿತು, ಈ ಕಂಡೀಷನಿಗೆ XY ಟು ದ ಪವರ್ 2Z ಆಯಿತು. ಆಗ A ಹೋಲ್ ಸ್ಕ್ವೇರ್ B ಆಯಿತು. ನೆಕ್ಸ್ಟ್ A ನೆಕ್ಸ್ಟ್ B ಆಯಿತು. ಅಂದರೆ A ಟು ದ ಪವರ್ 5, B ಟು ದ ಪವರ್ 3 ಆಯಿತು. A ಟು ದ ಪವರ್ K ಪ್ಲಸ್ P, ನೆಕ್ಸ್ಟ್ B ಟು ದ ಪವರ್ K. ಇದೀಗ ನನ್ನ ಲ್ಯಾಂಗ್ವೇಜಿಗೆ ಬಿಲಾಂಗ್ ಆಗಬೇಕಿತ್ತು, ಬಟ್ ಇಲ್ಲಿ AK BK ಇಲ್ಲ, ಅದರ ಬದಲು 2 ಎಕ್ಸ್ಟ್ರಾ ಆ್ಯಡ್ ಆಗಿದೆ, AK ಪ್ಲಸ್ P ಪ್ಲಸ್ ಇಂಟು B ಟು ದ ಪವರ್ K. ಅಂದರೆ ಇಲ್ಲಿ ನನ್ನ ಲ್ಯಾಂಗ್ವೇಜಿಗೆ ಇದು ಬಿಲಾಂಗ್ ಆಗ್ತಾ ಇದೆಯಾ, ಈ ಲ್ಯಾಂಗ್ವೇಜಿಗೆ ಬಿಲಾಂಗ್ ಆಗ್ತಾ ಇಲ್ಲ. ಸೊ ನಾನು ಕಾಂಟ್ರಡಿಕ್ಷನ್ ಏನು ಮಾಡಿದ್ದೇನೆ, ದ ಗಿವನ್ ನಮಗೆ ಏನು ಆನ್ಸರ್ ಬಂದಿದೆ ಅಲ್ಲ, ಅದು ಕಾಂಟ್ರಡಿಕ್ಷನ್ ಟು ಅವರ್ ಅಸಂಪ್ಷನ್. ಸೊ L ಈಸ್ ಅ ನಾಟ್ ರೆಗ್ಯುಲರ್ ಲ್ಯಾಂಗ್ವೇಜ್. ಲೆಟ್ಸ್ ಸಿ ಸಮ್ ಮೋರ್ ಕ್ವಶನ್ಸ್. ಓಕೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಶೋ ದ್ಯಾಟ್ ದ ಲ್ಯಾಂಗ್ವೇಜ್ ವಿಚ್ ಕನ್ಸಿಸ್ಟ್ ಆಫ್ ಅ ವರ್ಡ್ ವಿತ್ ಇದೇನೋ ಅದರಿಂದ ರಿವರ್ಸ್ ಸ್ಟ್ರಿಂಗ್. ಆಯಿತಾ. ಇಲ್ಲಿ ಒಂದು ಸ್ಟ್ರಿಂಗ್ ತಗೊಂಡ್ರೆ ಅದರದ್ದು ರಿವರ್ಸ್ ಇರಬೇಕು, ಸಚ್ ದ್ಯಾಟ್ ಇಟ್ ಬಿಲಾಂಗ್ಸ್ ಟು A, B ಈಸ್ ನಾಟ್ ಅ ರೆಗ್ಯುಲರ್. ಸೊ
ಈ ವರ್ಡ್ ಈಗ ನಾನು ಇಲ್ಲಿ ಎ ಬಿ ಅಂತ ತಗೊಂಡ್ರೆ ಇದನ್ನು ನಾನು ಬಿ ಎ ಅಂತ ತಗೊಳ್ಬೇಕು, ಅಂದರೆ ಅದರದ್ದು ರಿವರ್ಸ್ ಮಾಡಬೇಕು. ನೆಕ್ಸ್ಟ್ ಎ ಬಿ ಹೋಲ್ ಸ್ಟಾರ್ ಕೊಟ್ಟಿದ್ದಾರೆ, ಅಂದರೆ ಎ ಪವರ್ ಕೆ ಬಿ ಪವರ್ ಕೆ, ಮತ್ತು ಅದರದ್ದು ರಿವರ್ಸ್ ಏನು ಬಿ ಕೆ ಎ ಕೆ, ಆಯಿತಾ. ಲೆಟ್ ಎಲ್ ಈಸ್ ಅ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಅಸಂಪ್ಷನ್ ಮಾಡೋಣ. ಡಬ್ಲ್ಯೂ ಈಸ್ ಎ ಕೆ ಬಿ ಕೆ, ನೆಕ್ಸ್ಟ್ ಬಿ ಕೆ ಎ ಕೆ, ಅದರದ್ದು ರಿವರ್ಸ್ ಲಾಂಗ್ ಸ್ಟ್ರಿಂಗ್. ನೆಕ್ಸ್ಟ್ ಲೆಂತ್ ಆಫ್ ಡಬ್ಲ್ಯೂ ಎಷ್ಟಾಯಿತು, ಎಷ್ಟು ಕೆ ಇದೆ, 1 2 3 4 ಕೆ, ಆ್ಯಂಡ್ ಡಬ್ಲ್ಯೂ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಶುಡ್ ಸ್ಯಾಟಿಸ್ಫೈ 3 ಕಂಡೀಷನ್ ಬರೆದೆ, ಆಯಿತಾ. ನೆಕ್ಸ್ಟ್ ಲೆಟ್ ಕೆ ಈಕ್ವಲ್ ಟು 3, ನಾನೀಗ ಅಸಂಪ್ಷನ್ ಮಾಡಿಕೊಂಡೆ, ಆಗ ನನ್ನ ವರ್ಡ್ ಏನಾಯಿತು, ಎ ಕ್ಯೂಬ್ ಬಿ ಕ್ಯೂಬ್ ಬಿ ಕ್ಯೂಬ್ ಎ ಕ್ಯೂಬ್ ಆಯಿತು. ನೆಕ್ಸ್ಟ್ ಅದನ್ನು ಬರೆದೆ. ನೆಕ್ಸ್ಟ್ ಅದನ್ನು ನಾನು ಬ್ರೇಕ್ ಮಾಡಬೇಕು, ಎಕ್ಸ್ ವೈ ಝೆಡ್ ಶುಡ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್ ಇಲ್ವಾ ಅಂತ ಚೆಕ್ ಮಾಡಬೇಕು, ಆಯಿತಾ. ಲೆಂತ್ ಆಫ್ ಎಕ್ಸ್ ವೈ, ಇಲ್ಲಿ ಕೆ ಅಂದರೆ ಎಷ್ಟು, ಈಗ ನಾನು ಅಸಂಪ್ಷನ್ ಮಾಡಿದ್ದು 3, ಆಯಿತಾ. ನೆಕ್ಸ್ಟ್ ಇಲ್ಲಿ ಲೆಂತ್ 3 ಶುಡ್ ಲೆಸ್ ದೆನ್ ಈಕ್ವಲ್ ಟು 3, ಹಾಂ ಈ ಕಂಡೀಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ವೈ ನಾಟ್ ಈಕ್ವಲ್ ಟು 0, ಅದು ಕೂಡ ಕರೆಕ್ಟ್. ನೆಕ್ಸ್ಟ್ ಕ್ಯೂ ಅನ್ನು 2 ಅಂತ ಅಸಂಪ್ಷನ್ ಮಾಡ್ತೇನೆ, ಎಕ್ಸ್ ವೈ 2 ಝೆಡ್, ನೆಕ್ಸ್ಟ್ ಎ ವೈ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್, ನೆಕ್ಸ್ಟ್ ಬಿ ಬರೆದೆ. ನೆಕ್ಸ್ಟ್ ಇಲ್ಲಿ ಏನಾಯ್ತಿದ್ದು, A5 ಬಿ ಕ್ಯೂಬ್ ಎ ಕ್ಯೂಬ್ ಆಯಿತು, ಅಂದರೆ ಎ ಕೆ ಪ್ಲಸ್ ಪಿ ಇದೆ, ಬಿ ಕೆ ಇದೆ, ಬಿ ಕೆ ಇದೆ, ಎ ಕೆ ಇದೆ, ಅದು ನನ್ನ ಲ್ಯಾಂಗ್ವೇಜಿಗೆ ಈಕ್ವಲ್ ಆಗಿದೆಯಾ, ನಾಟ್ ಈಕ್ವಲ್ ಟು ಮೈ ಲ್ಯಾಂಗ್ವೇಜ್. ಸೊ contradiction, which is the answer is contradiction to our assumption, L is not regular. Next question number 3, show that L such that the word such condition enta W contain exactly 2 more B's than A. So number of count of B is exactly 2 more B's than A. ಸೊ ನನ್ನ ಹತ್ರ A 2 ಇದ್ದರೆ ಬಿ ಎಷ್ಟಿರಬೇಕು, 4 ಇರಬೇಕು, ಆಯಿತಾ. ಸೊ ಕಂಡೀಷನ್ ಏನಾಯಿತು, ಎ ಕೆ ಬಿ ಕೆ ಪ್ಲಸ್ 2 ಈಸ್ ಲಾಂಗ್ ಸ್ಟ್ರಿಂಗ್. ದೆನ್ ನಂಬರ್ ಆಫ್ ಕೆ ಎಷ್ಟಿದೆ, 2K ಇದೆ ಪ್ಲಸ್ 2 ಇದೆ, ಆ್ಯಂಡ್ ಡಬ್ಲ್ಯೂ ಈಸ್ ಎಕ್ಸ್ ವೈ ಝೆಡ್ ಶುಡ್ ಸ್ಯಾಟಿಸ್ಫೈ 3 ಕಂಡೀಷನ್ ಬರ್ತೀರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಅಸ್ಯೂಮ್ ಮಾಡ್ತೇನೆ ಲೆಟ್ ಕೆ ಈಕ್ವಲ್ ಟು 3. ದೆನ್ ಕಂಡೀಷನ್ ಏನಾಯಿತು, A3 B3 ಪ್ಲಸ್ 2 ಆಯಿತು, ಆಯಿತಾ. A3 ಆಯಿತು, B3 ಪ್ಲಸ್ 2 ಆಯಿತು, ಅಂದರೆ ಎ ನೆಕ್ಸ್ಟ್ ಬಿ ಎಷ್ಟಾಯಿತು, 5 ಆಯಿತು. ನಾನು ಅದನ್ನು ಡಿವೈಡ್ ಮಾಡಬೇಕು ಸಚ್ ದಟ್ ಸ್ಯಾಟಿಸ್ಫೈ ದ ಕಂಡೀಷನ್ ಉಂಟಾ ಅಂತ ಚೆಕ್ ಮಾಡಬೇಕು. ಎಕ್ಸ್ ವೈನ ಲೆಂತ್ ಎಷ್ಟು, 3, ಅಸಂಪ್ಷನ್ ಆಫ್ ಕೆ ಇಸ್ 3, ಈ ಕಂಡೀಷನ್ ಕರೆಕ್ಟ್. ವೈ ನಾಟ್ ಈಕ್ವಲ್ ಟು 0, ಹಾಂ ಕರೆಕ್ಟ್. ನೆಕ್ಸ್ಟ್ ಕ್ಯೂ ಅನ್ನು 2 ಅಂತ ಕನ್ಸಿಡರ್ ಮಾಡಿದರೆ ಎಕ್ಸ್ ವೈ ಟು ದ ಪವರ್ 2 ಝೆಡ್ ಆಯಿತು, ಇಲ್ಲಿ ಅಪ್ಲೈ ಮಾಡಬೇಕು ನೀವು ಈ ಕಂಡೀಷನಲ್ಲಿ. ನೆಕ್ಸ್ಟ್ ಎ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಬಿ, ಆಯಿತಾ. ಬಿ 5 ಇದೆ, ಅದನ್ನು ಬರೆದೆ. ನೆಕ್ಸ್ಟ್ A1 ಎ ಹೋಲ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ A5 B5 ಆಯಿತು. ಬಟ್ ನಮಗೆ ಏನಾಗಬೇಕು, ಇಲ್ಲಿ ಪ್ಲಸ್ ಆಗಬೇಕು, ಇನ್ಕ್ರಿಮೆಂಟ್ ಆಗಬೇಕಿತ್ತಲ್ಲ. ಬಟ್ A5 B5 ಇದೆ ವಿಚ್ ನಾಟ್ ಸ್ಯಾಟಿಸ್ಫೈಯಿಂಗ್ ಅವರ್ ಲ್ಯಾಂಗ್ವೇಜ್, ಆಯಿತಾ. ಇಲ್ಲಿ ಕೆ ಪ್ಲಸ್ ಇನ್ಕ್ರಿಮೆಂಟ್ ಆಗಬೇಕಿತ್ತು. ಸೊ ದಿಸ್ ಈಸ್ ಅ ಕಾಂಟ್ರಡಿಕ್ಷನ್ ಟು ಅವರ್ ಅಸಂಪ್ಷನ್, ಎಲ್ ಈಸ್ ನಾಟ್ ಅ ರೆಗ್ಯುಲರ್ ಲ್ಯಾಂಗ್ವೇಜ್. Next question number 4, show that L equal to a to the power n b to the power m such that n greater than m is not regular, ಆಯಿತಾ. ಈಗ ಇಲ್ಲಿ n ಗ್ರೇಟರ್ ದೆನ್ ಎಮ್ ಅಂತ ಇದ್ದರೆ ಎನ್ನಿನ ನಂಬರ್ ಏನಾಗಬೇಕು, ನಾವು ವರ್ಡ್ ಬರೆಯುವಾಗ +1 ಇರಬೇಕು, ಅಂದರೆ ಇನ್ಕ್ರಿಮೆಂಟ್ ಆಗ್ತಾ ಇರಬೇಕು, ಆಯಿತಾ. ಕನ್ಸಿಡರ್ ಮಾಡುವಾಗೆ ಎ ಯಾವಾಗಲೂ ಗ್ರೇಟರ್ ದೆನ್ ಇರಬೇಕು. ಸೊ ನಾವು +1 ಬರೆಯುವ, ಎ ಕೆ ಪ್ಲಸ್ 1 ಬಿ ಕೆ ಈಸ್ ಅ ಲಾಂಗ್ ಸ್ಟ್ರಿಂಗ್, ಡಬ್ಲ್ಯೂ ಈಸ್ ನಂಬರ್ ಆಫ್ ಕೌಂಟ್ ಎಷ್ಟಾಯಿತು, 2K + 1, ಆ್ಯಂಡ್ ಡಬ್ಲ್ಯೂ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಶುಡ್ ಸ್ಯಾಟಿಸ್ಫೈ ದಿಸ್ 3 ಕಂಡೀಷನ್. ಚೆಕ್ ಮಾಡುವ, ಅಸಂಪ್ಷನ್ ತೆಗೊಳ್ಳುವ. ಲೆಟ್ ಕೆ ಈಕ್ವಲ್ ಟು 3 ತಗೊಂಡೆ. ನೆಕ್ಸ್ಟ್ ಹಾಗೆ ಏನಾಯ್ತು ಇಲ್ಲಿ 3 ಅಂತಂದರೆ ಎ ಪವರ್ 4 B3 ಆಯಿತು. ನೆಕ್ಸ್ಟ್ ಎ ಪವರ್ 4 B3. ನೆಕ್ಸ್ಟ್ ಅದನ್ನು ನಾನು ಡಿವೈಡ್ ಮಾಡಬೇಕು. ಸೊ ನಾನೀಗ ಎಕ್ಸ್ ಅಂತಂದರೆ ಎ ತಗೊಂಡೆ, ವೈ ಅಂದರೆ ಎ ತಗೊಂಡೆ, ಝೆಡ್ ಅಂದರೆ ಎ ಬಿ ತಗೊಂಡೆ. ನೆಕ್ಸ್ಟ್ ಲೆಂತ್ ಆಫ್ ಎಕ್ಸ್ ವೈ ಲೆಸ್ ದೆನ್ ಈಕ್ವಲ್ ಟು ಕೆ, ಲೆಂತ್ ಆಫ್ ಎಕ್ಸ್ ವೈ 3, ಲೆಟ್ ಎಕ್ಸ್ ಈಕ್ವಲ್ ಟು ಕೆ ಈಕ್ವಲ್ ಟು 3 ತಗೊಂಡೆ. 3 ಸ್ಯಾಟಿಸ್ಫೈ ಆಗಿದೆ. ವೈ ನಾಟ್ ಈಕ್ವಲ್ ಟು 0, ಅದು ಕೂಡ ಸ್ಯಾಟಿಸ್ಫೈ. ಸಪೋಸ್ ಈಗ ನಾನು ಕ್ಯೂ ಈಕ್ವಲ್ ಟು 2 ಅಂತ ತಗೊಂಡ್ರೆ, ಈಗ ಇದಕ್ಕೆ ಅಪ್ಲೈ ಮಾಡಿದರೆ ಎ ಆಯಿತು, ನೆಕ್ಸ್ಟ್ ವೈ ಅಂದರೆ ಎ ಸ್ಕ್ವೇರ್ ಆಯಿತು, ನೆಕ್ಸ್ಟ್ ಎ ಬಿ ಇದೆ. ನೆಕ್ಸ್ಟ್ ಈಗ ಏನಾಯಿತು, ಎ ಟು ದ ಪವರ್ 7 ಬಿ ಕ್ಯೂಬ್ ಆಯಿತು. ನಮಗೇನಿದೆ, ಎನ್ ಗ್ರೇಟರ್ ದೆನ್ ಎಮ್, ಅಂದರೆ ಇಲ್ಲಿ ಕಂಡೀಷನ್ ಲ್ಯಾಂಗ್ವೇಜನ್ನು ಪ್ರೂವ್ ಮಾಡ್ತಾ ಇದೆ, ಕಾಂಟ್ರಡಿಕ್ಷನ್ ಬರ್ತಾ ಇಲ್ಲಲ್ಲ. ಸೊ ಈಗ ನಾನು ಏನು ಮಾಡಬೇಕು, ಇಲ್ಲಿ ಕ್ಯೂ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಲ್ಲ, ಸೊ ನಾನು ಬೇಸ್ ಕಂಡೀಷನನ್ನೇ ತಗೊಳ್ತೇನೆ.
ಯಾಕೆ ಅಂತ ಗೊತ್ತಾಯ್ತಲ್ಲ, ನಮಗೆ ಅದರದ್ದು ಅಪೋಸಿಟ್ ಪ್ರೂವ್ ಮಾಡಬೇಕು. ಅದು ನಾಟ್ ಈಕ್ವಲ್ ಟು ಲ್ಯಾಂಗ್ವೇಜ್ ಅಂತ ನಾನು ಪ್ರೂವ್ ಮಾಡಬೇಕಿತ್ತು, ಬಟ್ ನನಗೆ ಈಕ್ವಲ್ ಟು ಲ್ಯಾಂಗ್ವೇಜ್ ಸಿಗ್ತಿದೆ ಅಲ್ಲ. ಸೊ ನಾನು ಬೇಸ್ ಕಂಡೀಷನ್ ಕ್ಯೂ ಈಕ್ವಲ್ ಟು 0ನೇ ತಗೊಳ್ತೇನೆ. ಆಗೇನಾಗ್ತದೆ ನೋಡುವ. ಎಕ್ಸ್ ವೈ ಟು ದ ಪವರ್ 0 ಝೆಡ್ ಆಯಿತು. ಎಕ್ಸ್ ಅಂದರೆ ಎ ಇದೆ, ವೈ ಟು ದ ಪವರ್ 0 ಅಂದರೆ ಎ ಟು ದ ಪವರ್ 0. ಓಕೆ, ಎ ಟು ದ ಪವರ್ 0. ಝೆಡ್ ಅಂದರೆ ಎ ಬಿ ಆಯಿತು. ನೆಕ್ಸ್ಟ್ ಎ 0 ಇಲ್ಲ, ಎ ಬಿ. ಈಗ ಎ ಕ್ಯೂಬ್ ಬಿ ಕ್ಯೂಬ್ ಆಯಿತು. ಈಗ ಇದು ಕರೆಕ್ಟ್, ನನ್ನ ಲ್ಯಾಂಗ್ವೇಜಿಗೆ ಬಿಲಾಂಗ್ ಆಗ್ತಾಯಿಲ್ಲ. ಎನ್ ಗ್ರೇಟರ್ ದೆನ್ ಎಮ್ ಆಗಬೇಕಿತ್ತು, ಬಟ್ ಈಕ್ವಲ್ ಟು ಎಮ್ ಆಗ್ತಾಯಿದೆ, ವಿಚ್ ಈಸ್ ಕಾಂಟ್ರಡಿಕ್ಷನ್ ಟು ಅವರ್ ಅಸಂಪ್ಷನ್ ಎಲ್ ಈಸ್ ನಾಟ್ ರೆಗ್ಯುಲರ್. ಓಕೆ, ಈಗ ಸ್ವಲ್ಪ ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. The next topic is relation between finite automata and regular expression. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂತಂದರೆ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನನ್ನು ಕೊಟ್ಟಿರ್ತಾರೆ, ನಾವು ಅದನ್ನು ಆಟೋಮೆಟಕ್ಕೆ ಕನ್ವರ್ಟ್ ಮಾಡಬೇಕು. ಮೇಯ್ನ್ಲಿ ವಿ ನೀಡ್ ಟು ಫೋಕಸ್ ಆನ್ 3 ಕೇಸ್. ಅಂದರೆ ಆರ್ ಪ್ಲಸ್ ಎಸ್ ಕಂಡೀಷನ್ ಬಂದರೆ, ಆರ್ ಇಂಟು ಎಸ್ ಇದ್ದರೆ, ಆರ್ ಸ್ಟಾರ್ ಕಂಡೀಷನ್ ಇದ್ದರೆ, ಹೌ ವಿ ಕನ್ವರ್ಟ್ ಇಂಟು ಆಟೋಮೆಟಾ. ಆಯಿತಾ? ಫಸ್ಟ್ ಕಂಡೀಷನ್ ಆರ್ ಪ್ಲಸ್ ಎಸ್. ಕನ್ಸಿಡರ್ ದಿಸ್ ಈಸ್ ಆರ್. ಓಕೆ, ಆ್ಯಂಡ್ ಇಲ್ಲಿ ಎಸ್ ಅಂತಿದ್ದರೆ, ಹೌ ವಿ ನೀಡ್ ಟು ಕಂಬೈನ್ ದಿಸ್. ನಾವಿಲ್ಲಿ ಒಂದು ಎಕ್ಸ್ಟ್ರಾ 0, ಇಲ್ಲೊಂದು ಎಕ್ಸ್ಟ್ರಾ 0 ಆ್ಯಡ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ 4 ಎಪ್ಸಿಲಾನ್ ನಾಟ್. ಇದು ಫಸ್ಟ್ ಕೇಸ್. ನೆಕ್ಸ್ಟ್ ಕೇಸ್ ಆರ್ ಮತ್ತು ಎಸ್ ಅನ್ನು ಇಂಟು ಮಾಡೋದು ಹೇಗಂತಂದರೆ, ಇದೀಗ ನಂದು ಆರ್, ನೆಕ್ಸ್ಟ್ ಹಿಯರ್ ಈಸ್ ಐ ಹ್ಯಾವ್ ಎಸ್. ಐ ವಾಂಟ್ ಟು ಮಲ್ಟಿಪ್ಲೈ ದಿಸ್. So to do this I need to add 1 epsilon naught. This is the second condition. Third condition, r whole star. Consider this is my r here. Whole star ಅಂದರೆ ಫಸ್ಟಿಗೆ ನಾವು ಈ ಲಾಸ್ಟ್ ಸ್ಟೇಟಿಂದ ಈ ಸ್ಟೇಟಿಗೆ ರಿವರ್ಸ್ ಆ್ಯರೋ, ದಟ್ ಈಸ್ 1 ಎಪ್ಸಿಲಾನ್ ನಾಟ್. ನೆಕ್ಸ್ಟ್ ಎಗೇನ್ 2 ಹೊಸ ಸ್ಟೇಟನ್ನು ಆ್ಯಡ್ ಮಾಡಬೇಕು, 1 ಎಪ್ಸಿಲಾನ್. With the help of epsilon we connect this, and ಈ ಫಸ್ಟ್ ಸ್ಟೇಟನ್ನು, ಇದು ಸ್ಟಾರ್ಟಿಂಗ್ ಸ್ಟೇಟ್. ಓಕೆ, ಆ್ಯಂಡ್ ಈ ಸ್ಟಾರ್ಟ್ ಸ್ಟೇಟನ್ನು ಈ ಫೈನಲ್ ಸ್ಟೇಟಿಗೆ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲನ್. ಓಕೆ, ಈಗ ಫಸ್ಟ್ ಕೇಸಲ್ಲಿ ಆರ್ ಪ್ಲಸ್ ಎಸ್ ಅಂತಿದ್ದರೆ, ಆರ್ ಇದೆ, ಎಸ್ ಇದೆ, ಅದನ್ನು ಆ್ಯಡ್ ಮಾಡೋದು ಹೇಗಂತಂದರೆ 2 ಹೊಸ ಸ್ಟೇಟನ್ನು ಬರೆದ್ರಿ, ಆಮೇಲೆ ಅದನ್ನು 4 ಎಪ್ಸಿಲಾನ್ ಮೂಲಕ ಕಂಬೈನ್ ಮಾಡಿದ್ರಿ. ನೆಕ್ಸ್ಟ್ ಆರ್ ಇಂಟು ಎಸ್ ಅಂತಿದ್ದರೆ, ಎಗೈನ್ ಆರ್ ಇದೆ, ಎಸ್ ಇದೆ, ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್ ಯು ಕಂಬೈನಡ್ ದಿಸ್. ಆ್ಯಂಡ್ ಆರ್ ಹೋಲ್ ಸ್ಟಾರ್ ಅಂತಿದ್ದರೆ ಆರ್ ಬರ್ದ್ರಿ, ನೆಕ್ಸ್ಟ್ ಅದರಿಂದ ಲಾಸ್ಟ್ ಸ್ಟೇಟನ್ನು ಫಸ್ಟ್ ಸ್ಟೇಟಿಗೆ ಎಪ್ಸಿಲಾನ್ ಮೂಲಕ ಕಂಬೈನ್ ಮಾಡಿದ್ರಿ. ನೆಕ್ಸ್ಟ್ ಎಗೇನ್ ಹೊಸ ಸ್ಟೇಟ್ ಬರ್ದ್ರಿ, ಇನ್ ಎಪ್ಸಿಲಾನ್ ಆ್ಯಂಡ್ ಎಗೇನ್ ಫ್ರಮ್ ದಿಸ್ ಸ್ಟೇಟ್ ಟು ದಿಸ್ ಸ್ಟೇಟ್ ಎಗೇನ್ ಎಪ್ಸಿಲಾನ್. ದಟ್ ಸಾಲ್ವ್ ಸಮ್ ಪ್ರಾಬ್ಲಮ್. ಓಕೆ, ಫಸ್ಟ್ ಕ್ವಶನ್ 0 + 1 ಹೋಲ್ ಸ್ಟಾರ್ ಇಂಟು 1 0. ಇದು ನಮ್ಮದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಸೊ ಇದನ್ನು ನಾವು ಒಂದೇ ಸ್ಟೆಪ್ಪಲ್ಲಿ ಕೂಡ ಮಾಡ್ಬೋದು, ಬಟ್ ನಾನು ಇದನ್ನು ಸ್ಟೆಪ್ ವೈಸ್ ಮಾಡ್ತೇನೆ, ನಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಆಯಿತಾ? ಸೊ ಇದರನ್ನು ನಾನೀಗ ಸಬ್ ಎಕ್ಸ್ಪ್ರೆಷನ್ ಬರೀತೇನೆ. ಇದನ್ನು ಬರಿಬೇಕು ಅಂತಿಲ್ಲ, ಬಟ್ ವಿ ಕ್ಯಾನ್ ಡೂ ಇಟ್ ಇನ್ ಸ್ಟೆಪ್ ವೈಸ್. ಓಕೆ, ಸಬ್ ಎಕ್ಸ್ಪ್ರೆಷನ್ ಯಾವುದಿದೆ? 0 ಇದೆ. ಸಬ್ ಎಕ್ಸ್ಪ್ರೆಷನ್ ಅಂದರೆ ಇದನ್ನು ನಾನೀಗ ಪೀಸ್ ಮಾಡಿ ಸಾಲ್ವ್ ಮಾಡ್ತಾ ಇರ್ತೇನೆ ಅಷ್ಟೇ. 0 ಇದೆ, 1 ಇದೆ, ನೆಕ್ಸ್ಟ್ 0 + 1 ಇದೆ. ಅದಾದಮೇಲೆ ಇದರಿದ್ದು ಸ್ಟಾರಿಗೆ ನಾನು ಆಟೋಮೆಟಾ ಬರೀಬೇಕು, 0 + 1 ಸ್ಟಾರ್. ನೆಕ್ಸ್ಟ್ ಏನು ಮಾಡಬೇಕು? 0 + 1 ಸ್ಟಾರ್ ಇಂಟು 1. ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್ 1 0. ಓಕೆ, ಆ್ಯಂಡ್ ಕ್ವಶನಲ್ಲಿ ಏನು ಕೊಡ್ತಿರ್ತಾರೆ? ಕನ್ವರ್ಟ್ ದಿಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಂಟು ಎಪ್ಸಿಲಾನ್ NFA. ಓಕೆ, ನೆಕ್ಸ್ಟ್ ನಾನೀಗ NFA ಟು ಅಸೆಪ್ಟ್ 0 ಮಾಡ್ತೇನೆ. ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಸ್ಟೇಟ್ 0, ಇದನ್ನು ನಾನು ಅಸೆಪ್ಟ್ ಮಾಡಿದೆ. ಓಕೆ, ಇದು ಸ್ಟೆಪ್ 1. ನೆಕ್ಸ್ಟ್ ನಾನು NFA ಟು ಅಸೆಪ್ಟ್ 1 ಮಾಡ್ತೇನೆ. ಅದಾದಮೇಲೆ ಈಗ 0 + 1 ನಾನು NFA ಮಾಡಬೇಕು. ಸೊ ಆಗ ನಾವು ಅಡಿಷನಿಗೆ ಹೇಗೆ ಮಾಡಿದ್ದು? ಫಸ್ಟ್ ಇಲ್ಲಿಂದ ನಾನು 0 ತಗೊಂಡೆ, ನೆಕ್ಸ್ಟ್ ಅದಾದಮೇಲೆ ಐ ಹ್ಯಾವ್ ಟು
ಟೇಕ್ 1 ಆಯಿತಾ. ಇದನ್ನು ನಾವು ಆ್ಯಡ್ ಮಾಡೋದು ಹೇಗೆ, ಈಗ ಸ್ಟಾರ್ಟ್ ಸ್ಟೇಟಲ್ಲಿ ಇನ್ನೊಂದು ಸ್ಟೇಟ್ ಬರದೆ, ಇನ್ನೊಂದು ಸ್ಟೇಟ್ ಬರದೆ, ಆಮೇಲೆ 4 ಎಪ್ಸಿಲಾನ್. ಇದು NFA ಟು ಎಸೆಪ್ಟ್ 0 + 1 ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ NFA ಟು ಎಸೆಪ್ಟ್ 0 + 1 ಹೋಲ್ ಸ್ಟಾರ್. ನಾವಾಗೇನು ತಗೊಂಡದ್ದು R⁻, ಆಯಿತಾ. ಈ ಆರಿನ ಪ್ಲೇಸಲ್ಲಿ ಈಗ 0 + 1 ಇದೆ. ಓಕೆ, 0 + 1 ಇಲ್ಲಿದೆ. ಇದರೀಗ ಹೋಲ್ ಸ್ಟಾರ್ ಮಾಡಬೇಕಂದ್ರೆ ನಾನೇನು ಮಾಡಬೇಕು, ಈಗ R⁻ ಅಂತ ಅಂದ್ಕೊಳ್ಳಿ. ಇದೀಗ ಇಲ್ಲಿ R ಇತ್ತು, ಆಗ ಏನು ಮಾಡಿದ್ರಿ, ಇಲ್ಲಿಂದೊಂದು ಎಪ್ಸಿಲಾನ್ ಹಾಕಿದ್ರಿ. ನೆಕ್ಸ್ಟ್ ಇದು ಹೊಸ 2 ಸ್ಟೇಟ್ ತಗೊಂಡ್ರಿ, ಎಪ್ಸಿಲಾನ್ ಎಪ್ಸಿಲಾನ್ ಆ್ಯಂಡ್ ಎಪ್ಸಿಲಾನ್ ಹಿಯರ್. ಇದನ್ನು ನಾನೀಗ ಇದಕ್ಕೆ ಅಪ್ಲೈ ಮಾಡಬೇಕು. ಇದೀಗ ಸ್ಟಾರ್ಟ್ ಸ್ಟೇಟ್, ಇದೀಗ ಎಂಡ್ ಸ್ಟೇಟ್, ಆಯಿತಾ. ಇದನ್ನು ನಾನು ಯಾವುದರ ಮೂಲಕ ಕನೆಕ್ಟ್ ಮಾಡಬೇಕು, ಎಪ್ಸಿಲಾನ್ ಮೂಲಕ. ಓಕೆ, ಫಸ್ಟ್ ಕಂಡೀಷನ್ ಆಯಿತು. ನೆಕ್ಸ್ಟ್ 2 ಹೊಸ ಸ್ಟೇಟ್ ತಗೊಳ್ಬೇಕು. 2 ಹೊಸ ಸ್ಟೇಟ್ ತಗೊಂಡೆ, ಅದನ್ನು ನಾನು ಎಪ್ಸಿಲಾನ್ಗೆ ಕಂಬೈನ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಎಪ್ಸಿಲಾನ್ ಫಸ್ಟ್ ಮತ್ತು ಲಾಸ್ಟಿಗೆ. ಅರ್ಥ ಆಯ್ತಾ. ಇಲ್ಲಿ R⁻ ಇತ್ತು, ಇಲ್ಲಿ ನಮಗೆ 0 + 1 ಹೋಲ್ ಸ್ಟಾರ್ ಇದೆ. ನೆಕ್ಸ್ಟ್ ಈಗ ಇಲ್ಲಿ ತನಕ ಆಯಿತು. ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್ ಇಲ್ಲಿ ಇಂಟು 1. ಈಗ ನನ್ನ ಹತ್ರ 1 ಸ್ಟೇಟ್ ಇದೆ, ಆಯಿತಾ. ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದು ಹೇಗೆ, ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಓಕೆ, ಈ ಕೇಸಸ್ ಆಯಿತು. ನೆಕ್ಸ್ಟ್ ಎಗೇನ್ 0 + 1 ಹೋಲ್ ಸ್ಟಾರ್ ಇಂಟು 1 ಆಯಿತು, ಮತ್ತು ಇಂಟು ಇಲ್ಲಿ 0 ಇದೆ. ಇದಕ್ಕೆ ನಾನು ಇನ್ನೊಮ್ಮೆ 0ವನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ 0 ಇದೆ, ದಿಸ್ ಈಸ್ 0. ಹೌ ಐ ಕ್ಯಾನ್ ಆ್ಯಡ್ ದಿಸ್, with the help of epsilon. This is the epsilon NFA to accept this regular expression. Okay. Next question, convert this regular expression to epsilon NFA. ಈಗ ಇದರಲ್ಲಿ ಸಹ ನಾವು ಇದನ್ನು ಪಾರ್ಟಲ್ಲಿ ಸಾಲ್ವ್ ಮಾಡ್ತಾ ಹೋಗುವ. ಸಬ್ ಎಕ್ಸ್ಪ್ರೆಷನ್ ಯಾವುದಿದೆ, 0 ಇದೆ, 1 ಇದೆ. ನೆಕ್ಸ್ಟ್ 0 + 1, ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್, ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್ ಇಂಟು 1, ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್ ಇಂಟು 1, 0 + 1. ಆಯಿತಾ. ಸ್ಟೆಪ್ ವೈಸ್ ಸ್ಟೆಪ್ ಮಾಡ್ತಾ ಹೋಗುವ. ಫಸ್ಟಿಗೆ ರೆಗ್ಯುಲರ್ NFA ಟು ಎಸೆಪ್ಟ್ 0, ನೆಕ್ಸ್ಟ್ NFA ಟು ಎಸೆಪ್ಟ್ 1, ನೆಕ್ಸ್ಟ್ NFA ಟು ಎಸೆಪ್ಟ್ 0 + 1. ಸೊ ನಾನು ಇಲ್ಲಿ ಫಸ್ಟಿಗೆ 0 ಬರೆದೆ, ನೆಕ್ಸ್ಟ್ 1 ಬರೆದೆ, 1ಅನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಬರೆದೆ. ನೆಕ್ಸ್ಟ್ 0 ಪ್ಲಸ್ ಅಂತ ಹೇಳಿದರೆ ಏನು ಮಾಡಬೇಕು, ನಾವು ಫಸ್ಟಿಗೆ ಹೊಸ ಸ್ಟೇಟ್ ಮಾಡಬೇಕು, ಎಂಡ್ ಸ್ಟೇಟ್ ಇನ್ನೊಂದು ಮಾಡಬೇಕು. ವಿತ್ ದ ಹೆಲ್ಪ್ ಆಫ್ 4 ಎಪ್ಸಿಲಾನ್ ನಾಟ್ ವಿ ನೀಡ್ ಟು ಕಂಬೈನ್ ದಿಸ್. ಓಕೆ, ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್, R⁻ ಅಂತಿದ್ರೆ ಏನು ಮಾಡಬೇಕು, ಫಸ್ಟಿಗೆ ನಮ್ಮ ಆರಿನ ಫ್ರಂಟ್ ಇಲ್ಲಿ ಬ್ಯಾಕಿಂದ, ಸೊ ಈ ಲಾಸ್ಟ್ ಪೊಸಿಷನಿಂದ ಫಸ್ಟಿಗೆ ಒಂದು ಎಪ್ಸಿಲಾನ್, ನೆಕ್ಸ್ಟ್ ಇನ್ನೊಂದು ಹೊಸ ಸ್ಟೇಟ್, ಹೊಸ ಎಂಡ್ ಸ್ಟೇಟ್, ಸ್ಟಾರ್ಟ್ ಸ್ಟೇಟ್ ಮತ್ತು ಎಂಡ್ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ನೆಕ್ಸ್ಟ್ ಈ ಸ್ಟೇಟಿಂದ ಇಲ್ಲಿಗೆ ಇನ್ನೊಂದು ಎಪ್ಸಿಲಾನ್. ಆಯಿತಾ. 0 + 1 ಹೋಲ್ ಸ್ಟಾರ್ ಆಯಿತು. ನೆಕ್ಸ್ಟ್ NFA ಟು ಎಸೆಪ್ಟ್ 0 + 1 ಹೋಲ್ ಸ್ಟಾರ್ ಇಂಟು 1 ಅಂತಿದ್ರೆ ಏನು ಮಾಡಬೇಕು, ಈಗ ನಂದು ಇಲ್ಲಿ 1 ಅಂತಿದೆ. ಆಯಿತಾ. ಇದನ್ನು ನಾನು ಮಲ್ಟಿಪ್ಲೈ ಮಾಡೋದು ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ನೆಕ್ಸ್ಟ್ 0 + 1 ಹೋಲ್ ಸ್ಟಾರ್ ಇಂಟು 1 ಇಂಟು 0 + 1. ಆಯಿತಾ. ಫಸ್ಟಿಗೆ ನಾವಿಲ್ಲಿ 0 + 1 ಅಂದರೆ 0 + 1 ಹೇಗೆ ಮಾಡೋದು, ದಿಸ್ ಈಸ್ ಮೈ 0, ದಿಸ್ ಈಸ್ 1 ಆ್ಯಂಡ್ 0 + 1 ಅಂತಂದರೆ ವಿ ನೀಡ್ ಟು ಎಪ್ಸಿಲಾನ್ 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 ಎಪ್ಸಿಲಾನ್. ಈ ಟರ್ಮನ್ನು ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲೈ ಹೇಗೆ ಮಾಡೋದು, ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್.
This is the final answer. ನೆಕ್ಸ್ಟ್ ಕ್ವಶನ್ ಸಬ್ ಎಕ್ಸ್ಪ್ರೆಷನ್ ಯಾವುದೆಲ್ಲ ಬಿ ಇದೆ, ನೆಕ್ಸ್ಟ್ ಎ ಇದೆ, ಬಿ ಇಂಟು ಎ ಇದೆ, ನೆಕ್ಸ್ಟ್ ಓಕೆ ಎ ಸ್ಟಾರ್ ಬೇಕು, ಅದಾದಮೇಲೆ ಬಿ ಎ ಬೇಕು, ನೆಕ್ಸ್ಟ್ ಬಿ ಎ ಹೋಲ್ ಸ್ಟಾರ್ ಬೇಕು, ನೆಕ್ಸ್ಟ್ ಬಿ ಪ್ಲಸ್ ಬಿ ಎ ಹೋಲ್ ಸ್ಟಾರ್ ಬೇಕು. ನೆಕ್ಸ್ಟ್ ರೆಗ್ಯುಲರ್ ಎನ್ ಎಫ್ ಎ ಟು ಎಸೆಪ್ಟ್ ಬಿ ಮಾಡ್ತೇನೆ ಫಸ್ಟಿಗೆ, ನೆಕ್ಸ್ಟ್ ಟು ಎಸೆಪ್ಟ್ ಎ ಆಯಿತಾ. ನೆಕ್ಸ್ಟ್ ಎನ್ ಎಫ್ ಎ ಟು ಎಸೆಪ್ಟ್ ಎ ಸ್ಟಾರ್ ಅಂದರೆ ಆರ್ ಸ್ಟಾರ್. ನೆಕ್ಸ್ಟ್ ಏನು ಮಾಡಬೇಕು, ಇನ್ನೊಂದು ಹೊಸ ಸ್ಟಾರ್ಟ್ ಸ್ಟೇಟ್, ಹೊಸ ಎಂಡ್ ಸ್ಟೇಟ್, ಇಲ್ಲಿಂದ ಒಂದು ಎಪ್ಸಿಲಾನು, ಇಲ್ಲಿಂದ ಒಂದು ಎಪ್ಸಿಲಾನು, ಈ ಸ್ಟಾರ್ಟ್ ಮತ್ತು ಎ ಸ್ಟಾರ್ ಆಯಿತು. ನೆಕ್ಸ್ಟ್ ಬಿ ಇಂಟು ಎ ಸ್ಟಾರ್, ಇದು ಮಾಡಲಿಕ್ಕಿಲ್ಲ, ಬಿ ಇಂಟು ಎ ಸ್ಟಾರ್, here is B and here is my A star, epsilon A ಇದನ್ನು ನಾನೀಗ ಮಲ್ಟಿಪ್ಲೈ ಮಾಡೋದು with the help of one epsilon. How we combine with the help of one epsilon. Okay. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಿ ಪ್ಲಸ್ ಬಿ ಎ ಸ್ಟಾರ್ ಅಂದರೆ ಈಗ ಇದು ನಂದು ಬಿ ಎ ಸ್ಟಾರ್, ಈಗ ನಾನು ಅದಕ್ಕೆ ಬಿಯನ್ನು ಆ್ಯಡ್ ಮಾಡಬೇಕು. ವೇರ್ ಇಸ್ ಬಿ, ಹಿಯರ್ ಇಸ್ ಬಿ. ಓಕೆ, ದಿಸ್ ಈಸ್ ಅಸೆಪ್ಟಿಂಗ್ ಟು ಬಿ. ಈಗ ನಾನು ಕಂಬೈನ್ ಹೇಗೆ ಮಾಡೋದು, ಒಂದು ಆ್ಯಡ್ ಹೇಗೆ ಮಾಡೋದು, ಒಂದು ಹೊಸ ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಒಂದು ಹೊಸ ಎಂಡ್ ಸ್ಟೇಟ್ with the help of 4 epsilon and e epsilon illige, e epsilon illige. This is my final answer. Make it little bit neat, okay? Perfect. Epsilon. Next question. ಸೊ ನಾನು ಫಸ್ಟ್ ಸಬ್ ಎಕ್ಸ್ಪ್ರೆಷನನ್ನು ಬರ್ಕೊಳ್ತೇನೆ. ಎ ಸ್ಟಾರ್ ಫಸ್ಟ್ ಮಾಡ್ತೇನೆ, ನೆಕ್ಸ್ಟ್ ಬಿ ಸ್ಟಾರ್ ಮಾಡ್ತೇನೆ, ನೆಕ್ಸ್ಟ್ ಸಿ ಸ್ಟಾರ್, ನೆಕ್ಸ್ಟ್ ಅದು ಮೂರನ್ನು ಕಂಬೈನ್ ಮಾಡ್ತೇನೆ. ಎ ಸ್ಟಾರ್ ಬಿ ಸ್ಟಾರ್ ಪ್ಲಸ್ ಸಿ ಸ್ಟಾರ್. ಫಸ್ಟ್ ಸ್ಟೆಪ್ ಏನು, ದಿಸ್ ಈಸ್ ಮೈ ಎ ಹೋಲ್ ಸ್ಟಾರ್ ಅಂದರೆ ಫಸ್ಟಿಗೆ ಲಾಸ್ಟ್ ಸ್ಟೇಟಿಂದ ಫಸ್ಟ್ ಸ್ಟೇಟಿಗೆ, ಅದಾದಮೇಲೆ ಹೊಸ ನ್ಯೂ ಸ್ಟೇಟ್, ಹೊಸ ಫೈನಲ್ ಸ್ಟೇಟ್, ಒಂದು ಎಪ್ಸಿಲಾನ್, ಇನ್ನೊಂದು ಎಪ್ಸಿಲಾನ್, ನೆಕ್ಸ್ಟ್ ಫೈನಲ್ ಎಪ್ಸಿಲಾನ್. ನೆಕ್ಸ್ಟ್ ಇದೇ ಥರ ಬಿ ಸ್ಟಾರ್ ಸಿ ಸ್ಟಾರ್ ಮಾಡಬೇಕು. ದಿಸ್ ಈಸ್ ಬಿ ಸ್ಟಾರ್ ಆ್ಯಂಡ್ ಒನ್ ಮೋರ್ ಈಸ್ ಸಿ ಸ್ಟಾರ್. This is C epsilon. ಓಕೆ, ಈಗ ನಾನು ಇದರ ನಡುವೆ ಪ್ಲಸ್ ಅಡಿಷನನ್ನು ಮಾಡಬೇಕು. ಅಡಿಷನ್ ಮಾಡಬೇಕಂತಂದರೆ ಆರ್ ಪ್ಲಸ್ ಬಿ ಮಾಡಬೇಕಂತಂದರೆ ನಾನೊಂದು ಹೊಸ ಫೈನಲ್ ಸ್ಟೇಟ್ ಆ್ಯಂಡ್ ಹೊಸ ಸ್ಟಾರ್ಟ್ ಸ್ಟೇಟನ್ನು ಕ್ರಿಯೇಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಅದನ್ನು ನಾನೇನು ಮಾಡಬೇಕು, ಎಪ್ಸಿಲಾನ್ ಮೂಲಕ ಕಂಬೈನ್ ಮಾಡಬೇಕು. ಆಯಿತಾ. ನೆಕ್ಸ್ಟ್ ಇದು ಈಗ ಇಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ಲಸ್ ಸಿ ಸ್ಟಾರ್ ಅಂತ ಇದೆ. ಸೊ ಸಪ್ರೇಟ್ ಈಗ ಹೊಸ ಸ್ಟಾರ್ಟ್ ಸ್ಟೇಟ್ ಮತ್ತು ಫೈನಲ್ ಸ್ಟೇಟ್ ಕ್ರಿಯೇಟ್ ಮಾಡೋದಕ್ಕಿಂತ ವಾಟ್ ವಿ ಡೂ, ವಿ ಆ್ಯಡ್ ಟು ದಿಸ್. ಓಕೆ, ಇನ್ನೊಂದು ಹೊಸ ಎಪ್ಸಿಲಾನಲ್ಲಿ ಬೇಕು ಅಂತಿಲ್ಲ. ಫೈನ್, ದಿಸ್ ಗೋಸ್ ದಿಸ್ ಸ್ಟೇಟ್ and here also comes here. This is the final epsilon NFA. ಸೊ ಇದರದ್ದು ಸಬ್ ಎಕ್ಸ್ಪ್ರೆಷನ್ ಫಸ್ಟಿಗೆ ನಾವೇನು ಮಾಡುವ, 0 + 1 ಮಾಡುವ, ಆಮೇಲೆ 0 + 1 + 2, ನೆಕ್ಸ್ಟ್ 0 + 1 + 2 ಹೋಲ್ ಸ್ಟಾರ್ ಇಂಟು 0, ನೆಕ್ಸ್ಟ್ 0 + 1 + 2 ಹೋಲ್ ಸ್ಟಾರ್ 0, 0 + 1. ಆಯಿತಾ.
ಫಸ್ಟಿಗೆ ಸ್ಟೆಪ್ 1ನಲ್ಲಿ ನಾನು 0 and here is 1 and I need to combine. How we add this? With the help of epsilon. Okay, ಇದು ಮುಗೀತು. ನೆಕ್ಸ್ಟ್ 0 plus 1 plus 2 means ಇಲ್ಲಿಂದ 0 and here is 1 and here is 2. ಸೊ ಪ್ರೀವಿಯಸ್ ಇದು ಮಾಡಿದಾಗೇ ಹೊಸ ಸ್ಟೇಟನ್ನು ನಾನು 3ಕ್ಕೆ ಸಹ ಕಂಬೈನ್ ಮಾಡ್ತೇನೆ, ಹೊಸ ಸ್ಟಾರ್ಟ್ ಸ್ಟೇಟ್. ಸೊ 3 ಟರ್ಮ್ ಕೂಡ ಆ್ಯಡ್ ಆಗುತ್ತೆ. ಫೈನ್, ಇಷ್ಟಾಯಿತು. ನೆಕ್ಸ್ಟ್ ಹೋಲ್ 0 plus 1 plus 2 ಹೋಲ್ ಸ್ಟಾರ್ ಮಾಡಬೇಕು. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡುವ. ಹೋಲ್ ಸ್ಟಾರ್ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ಟರ್ಮಿನ ಲಾಸ್ಟ್ ಟರ್ಮ್ ಇದೆ ಮತ್ತು ಫಸ್ಟ್ ಟರ್ಮನ್ನು ಎಪ್ಸಿಲಾನ್ ಮೂಲಕ ರಿವರ್ಸ್ ಜಾಯಿನ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಹೊಸ ಸ್ಟಾರ್ಟ್ ಸ್ಟೇಟ್, ಹೊಸ ಫೈನಲ್ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್ ಐ ಜಾಯಿನ್ಡ್ ಆ್ಯಂಡ್ ಈ ಹೊಸ ಸ್ಟೇಟ್ ಮತ್ತು ಫೈನಲ್ ಸ್ಟೇಟನ್ನು ಎಪ್ಸಿಲಾನ್. ಕ್ಲಿಯರಾ? ನೆಕ್ಸ್ಟ್ ಇಂಟು 0. ಇಲ್ಲಿ ನಾನು 0 ಇದೆ, ಇಲ್ಲಿ 0 ಬರದೆ ಅದನ್ನು ಮಲ್ಟಿಪ್ಲೈ ಹೇಗೆ ಮಾಡೋದು, ಜಾಯಿನ್ ಹೇಗೆ ಮಾಡೋದು? ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಈಗ ಈ ಫೈನಲ್ ಸ್ಟೇಟ್ ಇಲ್ಲ, ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್ ಜಾಯಿನ್ ಆಗಿ ಮಾಡಿದೆ. ನೆಕ್ಸ್ಟ್ ಇಷ್ಟಾಯಿತು. ಸೊ ಅಗೇನ್ ಇಂಟು 0 plus 1. ಸೊ 0 plus 1 ಹೇಗೆ? ದಿಸ್ ಈಸ್ 0 ಆ್ಯಂಡ್ ಹಿಯರ್ ಈಸ್ 1. ಆ್ಯಡ್ ಹೇಗೆ ಮಾಡೋದು? ಹೊಸ ಸ್ಟಾರ್ಟ್ ಸ್ಟೇಟ್, ಹೊಸ ಫೈನಲ್ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಸೊ 0 plus 1 ಆಯಿತು. ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇಷ್ಟು ಟರ್ಮಿಗೆ ಮಲ್ಟಿಪ್ಲೈ ಹೇಗೆ ಮಾಡೋದು? ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಸೊ ದಿಸ್ ಈಸ್ ದ ಫೈನಲ್ ಎಪ್ಸಿಲಾನ್ NFA. ನೆಕ್ಸ್ಟ್ ಕ್ವಶನ್. ಸೊ ನಾನು ಫಸ್ಟಿಗೆ ಸಬ್ ಎಕ್ಸ್ಪ್ರೆಷನ್ ಬರೀತೇನೆ. ಫಸ್ಟ್ ಐ ವಿಲ್ ಡೂ a plus b, ನೆಕ್ಸ್ಟ್ a plus b ಹೋಲ್ ಸ್ಟಾರ್, ನೆಕ್ಸ್ಟ್ a plus b ಹೋಲ್ ಸ್ಟಾರ್ a ಇಂಟು a plus b ಹೋಲ್ ಸ್ಟಾರ್. ಆಯಿತಾ? ಫಸ್ಟ್ NFA ಟು ಎಸೆಪ್ಟ್ a plus b ಮಾಡುವ. ಹೇಗೆ ಮಾಡೋದು? ಇಲ್ಲಿ a ಇದೆ, ಇಲ್ಲಿ b ಇದೆ. ಹೌ ವಿ ಪರ್ಫಾರ್ಮ್ ಯೂನಿಯನ್ ಆಪರೇಷನ್? ವಿತ್ ದ ಹೆಲ್ಪ್ ಆಫ್ ಒಂದು ಹೊಸ ಸ್ಟಾರ್ಟ್ ಸ್ಟೇಟ್, ಒಂದು ಹೊಸ ಫೈನಲ್ ಸ್ಟೇಟ್. ಹೇಗೆ ಕಂಬೈನ್ ಮಾಡ್ತೀರಾ? 4 epsilon. ನೆಕ್ಸ್ಟ್ a plus b ಹೋಲ್ ಸ್ಟಾರ್. ಆಯಿತಾ? ಹೋಲ್ ಸ್ಟಾರ್ ಮಾಡಬೇಕಂದ್ರೆ ಫಸ್ಟಿಗೆ ಆ ಟರ್ಮಿನ ಲಾಸ್ಟ್ ಟರ್ಮ್ ಮತ್ತು ಫಸ್ಟ್ ಟರ್ಮ್ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ನೆಕ್ಸ್ಟ್ ಹೊಸ ಸ್ಟಾರ್ಟ್ ಸ್ಟೇಟ್, ಹೊಸ ಫೈನಲ್ ಸ್ಟೇಟ್ with the help of epsilon and one more epsilon from the start state to final state. ಆಯಿತಾ? ನೆಕ್ಸ್ಟ್ a plus b ಹೋಲ್ ಸ್ಟಾರ್ ಇಂಟು a. ಸೊ ಹಿಯರ್ ಈಸ್ a. ಹೇಗೆ ಕಂಬೈನ್ ಮಾಡ್ತೀರಾ? ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಆಯಿತಾ? ಅದಾದಮೇಲೆ ಇಂಟು ಅಗೈನ್ ಒನ್ ಮೋರ್ a ಹಿಯರ್. ಸೊ ಹಿಯರ್ ಈಸ್ a. ಹೇಗೆ ಕಂಬೈನ್ ಮಾಡ್ತೀರಾ? ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಅಗೇನ್ a plus b ಹೋಲ್ ಸ್ಟಾರ್. ಹಿಯರ್ ಈಸ್ a, b and a plus b. ನೆಕ್ಸ್ಟ್ a plus b ಹೋಲ್ ಸ್ಟಾರ್ ಹೇಗೆ? ಈ ಲಾಸ್ಟ್ ಸ್ಟೇಟ್ ಎಪ್ಸಿಲಾನ್, create a new start state, new final state, combine with epsilon and start state in the final state ಗೆ ಇನ್ನೊಂದು ಎಪ್ಸಿಲಾನ್. ಇದನ್ನು ಈಗ ಈ a ಆದಮೇಲೆ ಎಗೈನ್ ಇಂಟು ಮಾಡಬೇಕು. ಕರೆಕ್ಟಾ? ಸೊ ಈ ಸ್ಟೇಟ್ ಮತ್ತು ಈ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ದಿಸ್ ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಸೊ 0 ನಮ್ಗೆ ಗೊತ್ತಿದೆ ಅಲ್ಲ ಹೇಗೆ ಬರೆಯೋದು ಅಂತ. ಸೊ ಐ ವಿಲ್ ಟೇಕ್ ದಿಸ್ ಫಸ್ಟ್ 0 ಪ್ಲಸ್ 1 ಇಂಟು 1. ನೆಕ್ಸ್ಟ್ ದಿಸ್ ಈಸ್ ದಿ ಸಬ್ ಎಕ್ಸ್ಪ್ರೆಷನ್ 0 ಪ್ಲಸ್ 1 ಹೋಲ್ ಸ್ಟಾರ್ ನೆಕ್ಸ್ಟ್ ಮಾಡುವ ಇಂಟು 1 ಸಹ ಮಾಡುವ. ನೆಕ್ಸ್ಟ್ 0 ಪ್ಲಸ್ 1 ಹೋಲ್ ಸ್ಟಾರ್ ಇಂಟು 1. ಓಕೆ, ಫಸ್ಟ್ ನನಗೆ 1 ಇಂಟು 1 ಫಸ್ಟ್ ಇಲ್ಲಿ 1 ಇಂಟು 1 ಮಾಡ್ತೇನೆ. Here is 1 and 1 into 1, this is 1, ಇಲ್ಲಿ ಇನ್ನೊಂದು 1 ಇದೆ. So how I need to multiply with the help of epsilon. 1 into 1 ಆಯಿತು. ನೆಕ್ಸ್ಟ್ ಅದಕ್ಕೆ ನಾನು 0ವನ್ನು ಆ್ಯಡ್ ಮಾಡಬೇಕು. ಸೊ ಹಿಯರ್ ಈಸ್ 0 ಆಯಿತಾ. ಆ್ಯಡ್ ಮಾಡೋದಂದ್ರೆ ಏನು, ಹೊಸ ಸ್ಟಾರ್ಟ್ ಸ್ಟೇಟ್ ಹೊಸ ಫೈನಲ್ ಸ್ಟೇಟ್ with the help of union 4 epsilon naught. ಇಷ್ಟು ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇಲ್ಲಿ 0 ಪ್ಲಸ್ 1 ಇದನ್ನು ನಾನೇ ಬರೆದೆ, ಅದರದ್ದು ಹೋಲ್ ಸ್ಟಾರ್ ಮಾಡಬೇಕು. ಹೋಲ್ ಸ್ಟಾರ್ ಹೇಗೆ ಮಾಡೋದು, ಈ ಲಾಸ್ಟ್ ಸ್ಟೇಟನ್ನು ಈ ಫೈನಲ್ ಸ್ಟೇಟಿಗೆ ಫಸ್ಟ್ ಕಂಬೈನ್ ಮಾಡಿದ್ರಿ. ನೆಕ್ಸ್ಟ್ ಹೊಸ ಸ್ಟಾರ್ಟ್ ಸ್ಟೇಟ್ ಹೊಸ ಫೈನಲ್ ಸ್ಟೇಟ್ with the help of epsilon we joined and ಈ ಫೈನಲ್ ಸ್ಟೇಟ್ ಇಲ್ಲಿಗೆ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿಗೆ ನಾವು ಇಂಟು 1 ಇದೆ. ಸೊ ಹಿಯರ್ ಈಸ್ 1. ಇದನ್ನು ಹೇಗೆ ನೀವು ಮಲ್ಟಿಪ್ಲೈ ಮಾಡ್ತೀರಾ, ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಇಷ್ಟಾಯ್ತಾ? ನೆಕ್ಸ್ಟ್ 0 ಪ್ಲಸ್ ಇದೆ. ಓಕೆ, ಸೊ ಐ ವಿಲ್ ರೈಟ್ NFA to accept 0 ಹಿಯರ್. ಸೊ ಈ 0ವನ್ನು ಈ ಟರ್ಮಿಗೆ ನಾವು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಬೇಕಾದ್ರೆ ಹೊಸ ಸ್ಟಾರ್ಟ್ ಸ್ಟೇಟ್ ತಗೊಂಡೆ, ಹೊಸ ಫೈನಲ್ ಸ್ಟೇಟ್ ತಗೊಂಡೆ. ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್ ಐ ನೀಡ್ ಟು ಜಾಯಿನ್ ದಿಸ್. ಆ್ಯಂಡ್ ಹಿಯರ್ ಈಸ್ ದ ಫೈನಲ್ ಸ್ಟೇಟ್. ನೆಕ್ಸ್ಟ್ ಟೈಪ್ ಆಫ್ ಟಾಪಿಕ್ ಅಂದರೆ ಕನ್ವರ್ಟ್ DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಬೈ ಸ್ಟೇಟ್ ಎಲಿಮಿನೇಷನ್ ಮೆಥಡ್. ಯಾವ ಮೆಥಡ್? ಸ್ಟೇಟ್ ಎಲಿಮಿನೇಷನ್ ಮೆಥಡ್. ಇದರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಒಂದು DFAದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ನಾವು ಅದನ್ನು ರೆಗ್ಯುಲರ್ ಎಕ್ಸ್ಪ್ರೆಷನಿಗೆ ಕನ್ವರ್ಟ್ ಮಾಡಬೇಕು. ಆಯಿತಾ? ಯೂಸಿಂಗ್ SEM. ಸೊ ನಾವು ಫಸ್ಟ್ 5 ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಸ್ಟೆಪ್ 1ನಲ್ಲಿ ಅನ್ರೀಚಬಲ್ ಸ್ಟೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನಿಮಗೆ ಅನ್ರೀಚಬಲ್ ಸ್ಟೇಟ್ ಸಿಕ್ಕಿದರೆ ಅದನ್ನು ರಿಮೂವ್ ಮಾಡಬೇಕು. ಸ್ಟೆಪ್ 2ಅಲ್ಲಿ ಕ್ರಿಯೇಟ್ ನ್ಯೂ ಸ್ಟಾರ್ಟ್ ಸ್ಟೇಟ್ ಇಫ್ ಎಕ್ಸಿಸ್ಟ್ ಆ್ಯನ್ ಇನ್ಕಮಿಂಗ್ ಎಡ್ಜ್ ಟು ಸ್ಟಾರ್ಟ್ ಸ್ಟೇಟ್. ಸ್ಟೆಪ್ 3ಯಲ್ಲಿ ಕ್ರಿಯೇಟ್ ನ್ಯೂ ಫೈನಲ್ ಸ್ಟೇಟ್, ಒಂದು ಹೊಸ ಫೈನಲ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು. ಇಫ್ 2 ಅಕ್ಸೆಪ್ಟಿಂಗ್ ಸ್ಟೇಟ್ ಪ್ರೆಸೆಂಟ್ ಆರ್ ಇಫ್ 2 ಔಟ್ಗೋಯಿಂಗ್ ಎಡ್ಜ್ ಫ್ರಮ್ ಫೈನಲ್ ಸ್ಟೇಟ್. ಸ್ಟೆಪ್ 4ಅಲ್ಲಿ ಪರ್ಫಾರ್ಮ್ ರೆಸ್ಟ್ ಇನ್ ಪೀಸ್. ರೆಸ್ಟ್ ಇನ್ ಪೀಸ್ ಅಲ್ಲ, ಇದನ್ನು ಏನು ಹೇಳೋದು, ಐ ಡೋಂಟ್ ನೋ ಇದಕ್ಕೆ ಏನು ಹೇಳ್ತಾರೆ ಅಂತ. ಬಟ್ ಈ ಸ್ಟೇಟಲ್ಲಿ ಏನು ಮಾಡಬೇಕಂದ್ರೆ ಒಂದೊಂದು ಸ್ಟೇಟನ್ನು ಎಲಿಮಿನೇಟ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್, ಐ ಫಾರ್ಗೆಟ್ ದ ನೇಮ್, what is the full form of this operation. ನೆಕ್ಸ್ಟ್ ಸ್ಟೆಪ್ 5ಅಲ್ಲಿ ರಿಟರ್ನ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಆಯಿತಾ? ಈ ಸ್ಟೆಪ್ಪಲ್ಲಿ ನಾನು ಇನ್ನೊಮ್ಮೆ ಹೇಳ್ತೇನೆ, ಅನ್ರೀಚಬಲ್ ಸ್ಟೇಟ್ ಅಂದರೆ ಏನು ಅಂತ ನಿಮಗೊಂದು ಡೌಟ್ ಇರ್ಬೋದಲ್ಲ. ಸೊ ಕನ್ಸಿಡರ್, ಈಗ ಒಂದು DFAಯಲ್ಲಿ ನಾನು ಒಂದು 0ನ್ನು ಪಾಸ್ ಮಾಡ್ತಿದ್ದೇನೆ ಅಂತ. ಸೊ ಈ ಸ್ಟೇಟನ್ನು ನಾನು ಫೈನಲ್ ಆಗಿ ಅಕ್ಸೆಪ್ಟ್ ಮಾಡ್ತಿದ್ದೇನೆ. ಸೊ ಇದು ರೀಚೇಬಲ್. ಈ ಸ್ಟೇಟಿಂದ ಈ ಸ್ಟೇಟಿಗೆ ವಿತ್ ದ ಹೆಲ್ಪ್ ಆಫ್ 0 ಇದು ಅಸೆಪ್ಟ್ ಮಾಡ್ತಾಯಿದೆ. ಇದನ್ನು ರೀಚೇಬಲ್ ಸ್ಟೇಟ್ ಅಂತ ಹೇಳ್ತೇವೆ, ಯಾಕಂದರೆ ಅದು 0ನ ಅಸೆಪ್ಟ್ ಮಾಡ್ತಿದೆ. ಸಪೋಸ್ ಈಗ ಇಲ್ಲಿಂದ 0 ಪಾಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ ಕ್ರಿಯೇಟ್ ಮಾಡಿ ನಾನು 1ಅನ್ನು ಎಂಟ್ರಿ ಮಾಡ್ತೇನೆ. ನೆಕ್ಸ್ಟ್ ಅದಾದಮೇಲೆ ಅಗೇನ್ 1 more 0 ಇಲ್ಲಿಂದ ನಾನು ಆ್ಯಡ್ ಮಾಡ್ತಿದ್ದೇನೆ. ಈಗ ಇಲ್ಲಿಂದ 1 ಬಂತು, ನೆಕ್ಸ್ಟ್ ಇಲ್ಲಿಂದ 0 ಪಾಸ್ ಆಗಿದೆ, ನೆಕ್ಸ್ಟ್ 0 ಬಂದಿದೆ. ಸೊ ಆಫ್ಟರ್ ಇಲ್ಲಿಗೆ ಬಂದ ಮೇಲೆ ಇದು ಯಾವುದನ್ನು ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಕರೆಕ್ಟಾ? ಅಂದರೆ ಇದು 1 ಈ ಸ್ಟೇಟಿಗೆ ರೀಚ್ ಆಗ್ತಿಲ್ಲ, ಇಲ್ಲಿಂದ 0 ಕೂಡ ಇಲ್ಲಿಗೆ ರೀಚ್ ಆಗಲಿಲ್ಲ, ಇಲ್ಲಿಂದ 0 ಕೂಡ ಈ ಸ್ಟೇಟಿಗೆ ರೀಚ್ ಆಗಲಿಲ್ಲ. ಈ ಸ್ಟೇಟನ್ನು ನಾವು ಅನ್ರೀಚಬಲ್ ಸ್ಟೇಟ್ ಅಂತ ಕರಿತೇವೆ. ಆಗ ನಾವೇನು ಮಾಡಬೇಕಂತಂದರೆ ಈ ಸ್ಟೇಟನ್ನೇ ರಿಮೂವ್ ಮಾಡಬೇಕು. ಇದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಲ್ಲ, ನನ್ನ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಆ ಸ್ಟೇಟನ್ನೇ ರಿಮೂವ್ ಮಾಡಿಟ್ರೆ ಆಯಿತು.
ಸೊ ಅದರಿಂದ ಯಾವ ಎಡ್ಜೆಲ್ಲ ಬಂದಿದೆ ಅದನ್ನೆಲ್ಲ ಯು ಹ್ಯಾವ್ ಟು ರಿಮೂವ್. ದಿಸ್ ಈಸ್ ಕಾಲ್ಡ್ ಅನ್ರೀಚಬಲ್ ಸ್ಟೇಟ್. ಇಫ್ ಇಟ್ ಯಸ್ ದೆನ್ ರಿಮೂವ್ ಇಟ್. ಆಯಿತಾ, ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರಿಯೇಟ್ ನ್ಯೂ ಸ್ಟೇಟ್ ಇಫ್ ದರ್ ಎಕ್ಸಿಸ್ಟ್ ಅ ಇನ್ಕಮಿಂಗ್ ಎಡ್ಜ್ ಟು ಸ್ಟಾರ್ಟ್ ಸ್ಟೇಟ್. ಆಯಿತಾ, ಇದೀಗ ನಂದು ಸ್ಟಾರ್ಟ್ ಸ್ಟೇಟ್. ಆಯಿತಾ, ಎಲ್ಲೋ ಒಂದು ಎಂಡ್ ಆಗಿದೆ. ಸೊ ಈಗ ಇದು ಸ್ಟಾರ್ಟ್ ಸ್ಟೇಟ್, ಅದು ಬಿಡಿ. ನೆಕ್ಸ್ಟ್ ಇಲ್ಲಿಂದ 0 ಹೋಗಿದೆ, ಅದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಇನ್ಕಮಿಂಗ್ ಎಡ್ಜ್ ಇದೆಯಾ? ಇಲ್ಲ. ಹಾಗಂತಂದರೆ ಇದು ಓಕೆ. ಈಗ ಸ್ಟೆಪ್ 2 ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ಸಪೋಸ್ ಈಗ ನಾನು ಇಲ್ಲಿಂದ ಈ ಸ್ಟೇಟಿಂದ 0 ಇನ್ನೊಂದು ಸ್ಟೇಟಿಂದ 0 ತರ್ತೇನೆ. ಆಗ ಹಿಯರ್ ಈಸ್ ಅ ಇನ್ಕಮಿಂಗ್ ಎಡ್ಜ್ ಟು ದ ಸ್ಟಾರ್ಟ್ ಸ್ಟೇಟ್. ಹೌದಾ, ಇದನ್ನು ನಾವು ಇನ್ಕಮಿಂಗ್ ಎಡ್ಜ್ ಈಸ್ ಕಮ್ಮಿಂಗ್ ಟು ದ ಸ್ಟಾರ್ಟ್ ಸ್ಟೇಟ್. ಈ ಕಂಡೀಷನಲ್ಲಿ ನಾನು ಏನು ಮಾಡಬೇಕಂತಂದರೆ ಕ್ರಿಯೇಟ್ ನ್ಯೂ ಸ್ಟಾರ್ಟ್ ಸ್ಟೇಟ್. ಆಯಿತಾ, ಇಲ್ಲಿ ನಾನೊಂದು ಹೊಸ ಸ್ಟಾರ್ಟ್ ಸ್ಟೇಟನ್ನು ಕ್ರಿಯೇಟ್ ಮಾಡಿ ಆ್ಯಡ್ ಮಾಡಬೇಕು. ಆಯಿತಾ, ದಿಸ್ ಈಸ್ ಸ್ಟೆಪ್ 2. ಇಲ್ಲಿ ಯಾವುದೇ ಎಡ್ಜ್ ಬರೋದಿದ್ರೆ ಅಷ್ಟೇ, ಸ್ಟಾರ್ಟ್ ಸ್ಟೇಟ್ ಕ್ರಿಯೇಟ್ ಮಾಡಲಿಕ್ಕಿಲ್ಲ. ಸಪೋಸ್ ಅಲ್ಲಿ ಇನ್ಕಮಿಂಗ್ ಎಡ್ಜ್ ಇಂಟು ಅಂತಾದರೆ ಆಗ ನೀವು ಹೊಸ ಸ್ಟಾರ್ಟ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು. ಸ್ಟೆಪ್ 3 ಕ್ರಿಯೇಟ್ ನ್ಯೂ ಫೈನಲ್ ಸ್ಟೇಟ್ ಇಫ್ 2 ಅಸೆಪ್ಟಿಂಗ್ ಸ್ಟೇಟ್ ಪ್ರೆಸೆಂಟ್. 2 ಅಸೆಪ್ಟಿಂಗ್ ಸ್ಟೇಟ್ ಅಂದರೆ ಈಗ ಇಲ್ಲೊಂದು ಸ್ಟೇಟ್, ಇಲ್ಲೊಂದು ಅಸೆಪ್ಟ್ ಸ್ಟೇಟ್. DFA ಈ ಥರ ಇದ್ದರೆ ಆಗ ನಾವು ಫೈನಲ್ ಸ್ಟೇಟ್ ಈ 2 ಇದೆ ಅಲ್ಲ, ಸೊ ಒಂದೇ ಮಾಡಿ ಹೊಸ ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು. ಆಯಿತಾ, 2 ಫೈನಲ್ ಸ್ಟೇಟನ್ನು ರಿಮೂವ್ ಮಾಡಬೇಕು. ಒಂದೇ ಫೈನಲ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಇಫ್ ಔಟ್ ಗೋಯಿಂಗ್ ಎಡ್ಜ್ ಫ್ರಮ್ ಫೈನಲ್ ಸ್ಟೇಟ್. ಔಟ್ ಗೋಯಿಂಗ್ ಎಡ್ಜ್ ಅಂದರೆ ಈಗ ದಿಸ್ ಈಸ್ ಅಸೆಪ್ಟಿಂಗ್ ಸ್ಟೇಟ್ ಅವರು ಫೈನಲ್ ಸ್ಟೇಟ್. ಈಗ ಇಲ್ಲಿಂದ ನಾನು ಎಗೈನ್ ಇಲ್ಲಿಗೆ 0 ಪಾಸ್ ಮಾಡ್ತೇನೆ, ಆರ್ ಸೆಲ್ಫ್ ರೂಬಿಂದ 1. ಆಯಿತಾ, ಈ ಫೈನಲ್ ಸ್ಟೇಟಿಂದ ಒಂದು ಔಟ್ ಗೋಯಿಂಗ್ ಆಗ್ತಾಯಿದೆ, ಇನ್ನೊಂದು ಸಹ ಔಟ್ ಗೋಯಿಂಗ್ ಆಗ್ತಾಯಿದೆ. ಈ ಥರ ಕಂಡೀಷನ್ ಬಂದರೆ ನಾನೇನು ಮಾಡಬೇಕು? ಈ ಫೈನಲ್ ಸ್ಟೇಟನ್ನು ರಿಮೂವ್ ಮಾಡಿ ಇನ್ನೊಂದು ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು. ಇದು ಸೆಕೆಂಡ್ ಕಂಡೀಷನ್. ಆಯಿತಾ, ನೆಕ್ಸ್ಟ್ ಪರ್ಫಾರ್ಮ್ ರೆಸ್ಟ್ ಇನ್ ಪೀಸ್ ವಾಟ್ ಎವರ್ ಇಟ್. ಆಯಿತಾ, ಈ ಕಂಡೀಷನ್ ಅಂದರೆ ಒಂದೊಂದು ಸ್ಟೇಟನ್ನು ಡಿಲೀಟ್ ಮಾಡಬೇಕು ಎಕ್ಸೆಪ್ಟ್ ಸ್ಟಾರ್ಟ್ ಆ್ಯಂಡ್ ಫೈನಲ್ ಸ್ಟೇಟ್. ಈಗ ಇಲ್ಲಿ ನನ್ನ ಹತ್ರ ತುಂಬ ಸ್ಟೇಟ್ ಇದೆ. ಆಯಿತಾ, ಇಲ್ಲಿಂದ 0 0 1 0 0 0. ಆಯಿತಾ, ಇದೀಗ ಫೈನಲ್ ಸ್ಟೇಟ್. ಪರ್ಫಾರ್ಮ್ ರೆಸ್ಟ್ ಇನ್ ಪೀಸ್ ಅಂದರೆ ಐ ಡೋಂಟ್ ನೋ ರಿಯಲಿ ವಾಟ್ ಈಸ್ ದಿಸ್. ಆಯಿತಾ, ಇಲ್ಲಿಂದ ನಾನೀಗ ಒಂದೊಂದೇ ಸ್ಟೇಟನ್ನು ಎಲಿಮಿನೇಟ್ ಮಾಡ್ತಾ ಬರಬೇಕು. ಸೊ ಇಲ್ಲೀಗ ನಾನು ಈ ಸ್ಟೇಟನ್ನು ಎಲಿಮಿನೇಟ್ ಮಾಡ್ತಿದ್ದೇನೆ ಅಂತ ಅಂದ್ಕೊಳ್ಳಿ. ಆಯಿತಾ, ಫಸ್ಟ್ ಇದನ್ನು ನಾನು ತೆಗೆದೆ, ಅದಾದಮೇಲೆ ಇದನ್ನು ರಿಮೂವ್ ಮಾಡಿದೆ, ಅದಾದಮೇಲೆ ಸ್ಟಾರ್ಟ್ ಸ್ಟೇಟ್ ಮತ್ತು ಫೈನಲ್ ಸ್ಟೇಟ್ ಇದೆ ಅಷ್ಟೇ. ಆಯಿತಾ, ಇದನ್ನು ನಾವು 4th ಸ್ಟೆಪ್ಪಲ್ಲಿ ಮಾಡುವಂಥದ್ದು. ನೆಕ್ಸ್ಟ್ ರಿಟರ್ನ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಸೊ ಇದು ನಾನು ಬೇಸಿಕ್ ಹೇಳಿದೆ. ಲೆಟ್ಸ್ ಸಿ ಆ್ಯಂಡ್ ಸಾಲ್ವ್ ಸಮ್ ಪ್ರಾಬ್ಲಮ್. ಆಯಿತಾ, ಸೊ ದಿಸ್ ಈಸ್ ದ ಕ್ವಶನ್ ನಂಬರ್ 1. ಕನ್ವರ್ಟ್ ದಿಸ್ DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸಿಂಗ್ ಸ್ಟೇಟ್ ಎಲಿಮಿನೇಷನ್ ಮೆಥಡ್. ಸೊ ನಮ್ಮದು ಫಸ್ಟ್ ಸ್ಟೆಪ್ ಎಂತ, ಅನ್ರೀಚಬಲ್ ಸ್ಟೇಟ್ ಯಾವುದಾದ್ರೂ ಉಂಟಂತ. ಆಯಿತಾ, ಚೆಕ್ ಮಾಡಬೇಕು ನೀವು. ಇಲ್ಲಿ 0 ಹೋಗಿದೆ, ನೆಕ್ಸ್ಟ್ 0 ಆದಮೇಲೆ ಇಲ್ಲಿ 1 ಬಂದರೆ ಅಸೆಪ್ಟ್. ಸಪೋಸ್ 0 ಆದಮೇಲೆ 0 ಬಂದರೆ ಇಲ್ಲಿಗೆ ಬಂತು. ನೆಕ್ಸ್ಟ್ ಇಲ್ಲಿಂದ ಸ್ಟೇಟ್ ಎಲ್ಲಿಗೂ ಕೂಡ ಮೂವೇ ಆಗ್ತಿಲ್ಲ. 0 ಬಂತು, ನೆಕ್ಸ್ಟ್ ವಾಟ್, ಇಲ್ಲಿ 0ದು ಸೆಲ್ಫ್ ಲೂಪ್ ಆಗ್ತಾ ಇದೆ. ಸೊ 0ದ ರಿಕ್ವೆಸ್ಟ್ ಅಸೆಪ್ಟೇ ಮಾಡ್ತಿಲ್ಲ Q3. ನೆಕ್ಸ್ಟ್ ಇಲ್ಲಿಂದ Q1 0 ಬಂದರೆ ಅಸೆಪ್ಟ್. ಸಪೋಸ್ 1 ಬಂದರೆ ಇಲ್ಲಿ ಕೂಡ ಹಾಗೇನೆ, ಇಲ್ಲಿಗೆ ಬಂದಮೇಲೆ Q3 ರಿಸೀವೇ ಮಾಡ್ತಾಯಿಲ್ಲ. ಸೊ ಈ ಕಂಡೀಷನಲ್ಲಿ ಅನ್ರೀಚಬಲ್ ಸ್ಟೇಟ್ ಯಾರು? ಫಸ್ಟಿಗೆ ಅನ್ರೀಚಬಲ್ ಸ್ಟೇಟ್ ಯಾವುದು? Q3. ಅದನ್ನು ನಾನು ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಓಕೆ, ಸೊ ಆ ಸ್ಟೇಟನ್ನು ರಿಮೂವ್ ಮಾಡಿದ ಮೇಲೆ ಇಷ್ಟು ಸಿಕ್ಕಿತು. ನೆಕ್ಸ್ಟ್ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಈ ಡಯಾಗ್ರಾಮ್ಗೆ ಮಾತ್ರ ಬರೀಲಿಕ್ಕೆ. ನೆಕ್ಸ್ಟ್ ದಿಸ್ ಈಸ್ ಸ್ಟೆಪ್ 1. ಸ್ಟೆಪ್ 2, ಕ್ರಿಯೇಟ್ ನ್ಯೂ ಫೈನಲ್ ಸ್ಟೇಟ್ ಇಫ್ ಇಟ್ ಹ್ಯಾಸ್ ಇನ್ಕಮಿಂಗ್ ಎಡ್ಜ್. ಸೊ ಈಗ ನಮ್ಮ ಸ್ಟಾರ್ಟ್ ಸ್ಟೇಟ್ ಯಾವುದು? Q0 ಈಗ ಸ್ಟಾರ್ಟ್ ಸ್ಟೇಟ್, ಅದಕ್ಕೆ ಇನ್ಕಮಿಂಗ್ ಎಡ್ಜ್ ಇದೆಯಾ? ಓಕೆ, ಇಲ್ಲಿಂದ ಔಟ್ ಗೋಯಿಂಗ್ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಇನ್ಕಮಿಂಗ್ ಎಡ್ಜ್ ಕೂಡ ಉಂಟು. ಸೊ ಔಟ್ ಗೋಯಿಂಗ್ ಇದೆ, ಇನ್ಕಮಿಂಗ್ ಎಡ್ಜ್ ಕೂಡ ಉಂಟು. ಈ ಕಂಡೀಷನ್ ಇರಬಾರ್ದು. ಇನ್ಕಮಿಂಗ್ ಎಡ್ಜ್ ಇದ್ದರೆ ನಾವೇನು ಮಾಡಬೇಕು? ಹೊಸ ಸ್ಟಾರ್ಟ್ ಸ್ಟೇಟ್ ಮಾಡಬೇಕು.
ಕ್ರಿಯೇಟ್ ನ್ಯೂ ಸ್ಟಾರ್ಟ್ ಸ್ಟೇಟ್ ಆಯಿತಾ. ಸೊ ನಾನೊಂದು ಹೊಸ ಸ್ಟಾರ್ಟ್ ಸ್ಟೇಟ್ ಅದನ್ನು ನಾನು ಇಂದ ರಿಪ್ರೆಸೆಂಟ್ ಮಾಡ್ತೇನೆ. ಇದು ನಂದೀಗ ಹೊಸ ನ್ಯೂ ಸ್ಟೇಟ್ ಆಯಿತಾ. ಅದನ್ನು ನಾನು ಕ್ಯೂ ನಾಟಿಗೆ ಕನೆಕ್ಟ್ ಮಾಡ್ತೇನೆ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ನೆಕ್ಸ್ಟ್ 0 1 Q1, ನೆಕ್ಸ್ಟ್ 0 1 Q2. ಅರ್ಥ ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಕ್ರಿಯೇಟ್ ನ್ಯೂ ಫೈನಲ್ ಸ್ಟೇಟ್. ಸ್ಟೆಪ್ 3ಯಲ್ಲಿ ಕ್ರಿಯೇಟ್ ನ್ಯೂ ಫೈನಲ್ ಸ್ಟೇಟ್. ಈಗ ನಮ್ಮದು ಈ ಡಯಾಗ್ರಾಮಲ್ಲಿ ಇದು ಮಿಸ್ ಆಗಿದೆ. ಆಗ ಫೈನಲ್ ಸ್ಟೇಟ್ ಯಾರಿದ್ದದ್ದು, Q0. ಇದಕ್ಕೆ ಈಗ ಔಟ್ ಗೋಯಿಂಗ್ ಎಡ್ಜ್ ಯಾವುದಾದ್ರೂ ಉಂಟಾ ನೋಡಬೇಕು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಒಂದು ಔಟ್ ಗೋಯಿಂಗ್ ಎಡ್ಜ್ ಇದೆ, ಇಲ್ಲಿಂದ ಕೂಡ ಔಟ್ ಗೋಯಿಂಗ್ ಎಡ್ಜ್ ಇದೆ. ಈ ಕಂಡೀಷನ್ ಇರಬಾರ್ದು. ಸೊ ನಾನೇನು ಮಾಡಬೇಕು, ನ್ಯೂ ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು. ಹೊಸ ಸ್ಟಾರ್ಟ್ ಸ್ಟೇಟ್ ಆಯಿತು ಎಪ್ಸಿಲಾನ್ Q0. ಅದಾದಮೇಲೆ 0 1 ಇದೆ Q1, 0 1 ಇದೆ Q2. ಹೊಸ ಫೈನಲ್ ಸ್ಟೇಟನ್ನು ಎಲ್ಲಿ ಬರೀಲಿಕ್ಕೆ, Q0ಗೆ, ಯಾಕಂದರೆ ಈ ಸ್ಟೇಟಲ್ಲಿ ಅಲ್ಲ ಫೈನಲ್ ಸ್ಟೇಟ್ ಇರೋದು, ಆ ಸ್ಟೇಟಿಗೆ ನಾನು ಹೊಸ ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಿದೆ, ರಿಪ್ರೆಸೆಂಟ್ ಬೈ ಎಫ್. ಈಗ ನನ್ನ ಹೊಸ ಫೈನಲ್ ಸ್ಟೇಟ್ ಇದು. ಓಕೆ. ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಎಂತ ಮಾಡಲಿಕ್ಕೆ, ಸ್ಟೇಟನ್ನು ಎಲಿಮಿನೇಟ್ ಮಾಡಲಿಕ್ಕೆ. ಸೊ ಸ್ಟಾರ್ಟ್ ಸ್ಟೇಟ್ ಮತ್ತು ಫೈನಲ್ ಸ್ಟೇಟಿಗೆ ಇರುವ ಸ್ಟೇಟ್ ಬಿಟ್ಟು ಬೇರೆ ಯಾವ ಸ್ಟೇಟ್ ಇದೆ ಅದನ್ನು ಫಸ್ಟಿಗೆ ಎಲಿಮಿನೇಟ್ ಮಾಡುವ. ಸೊ Q0 ಇರಲಿ, ಯಾಕಂದರೆ ಅದು ಸ್ಟಾರ್ಟ್ ಸ್ಟೇಟ್ ಫೈನಲ್ಗೆ ಕನೆಕ್ಟ್ ಆಗಿದೆ ಅಲ್ಲ. ನೆಕ್ಸ್ಟ್ Q2 Q1 ಇದೆ. ಫಸ್ಟಿಗೆ ನಾನು ರಿಮೂವಿಂಗ್ Q1 ಆಯಿತಾ. Q1ಅನ್ನು ರಿಮೂವ್ ಮಾಡಬೇಕಾದ್ರೆ ಅದರ ಸ್ಟೇಟನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು. 0 ಮತ್ತು 1 ಇದೆ, ಇದನ್ನು ನಾವು ರಿಮೂವ್ ಮಾಡಲಿಕ್ಕಿಲ್ಲ. Q1ನ ಬದಲು 0 1 ಎಲ್ಲಿಗೆ ರೀಚ್ ಆಗ್ತಿದೆ ಆಯಿತಾ. ಈಗ ನಾನೀಗ Q1ಅನ್ನು ರಿಮೂವ್ ಮಾಡಿದರೆ ಇಲ್ಲಿಂದ 0 1 ಕೂಡ ತೆಗಿತೇನೆ. 0 1 ತಗೊಂಡು ಅದು ಎಲ್ಲಿಗೆ ಹೋಗಿರುತ್ತೆ, ಅದು ಕ್ವಶನ್ ಆಯಿತಾ. ಈಗ ಇದನ್ನು ನಾನೀಗ ಎಲಿಮಿನೇಟ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ 0 ಬಂತು, ನೆಕ್ಸ್ಟ್ 1 ಬಂತು, ಇಲ್ಲಿಂದ 0 ಬಂತು, ಎಗೈನ್ 1 ಬಂತು, ಎಗೈನ್ 0, ಎಗೈನ್ 1, ಎಗೈನ್ 0, ಎಗೈನ್ 1. ಏನಾಗ್ತಿದೆ, 0 1 0 1 ಸೆಲ್ಫ್ ಲೂಪ್ ಆಗ್ತಿದೆ. ಅದನ್ನು ನಾನು Q0ಗೆ ಕೊಡ್ತೇನೆ, 0 ಮತ್ತು 1. ಸೊ ನಾನು Q1 ಸ್ಟೇಟನ್ನು ರಿಮೂವ್ ಮಾಡಿದಾದಮೇಲೆ ಈ 0 1 ಸೆಲ್ಫ್ ಲೂಪ್ ಯಾವುದರ ಜೊತೆ ಆಗ್ತಿದೆ, Q0 ಮೇಲೆ ಆಗ್ತಿದೆ, ಅದನ್ನು ನಾನು ಬರೆದೆ. ನೆಕ್ಸ್ಟ್ ಇನ್ನೊಮ್ಮೆ ನಮಗೆ ಸ್ಟಾರ್ಟ್ ಮತ್ತು ಫೈನಲ್ ಸ್ಟೇಟ್ ಮಾತ್ರ ಇರಬೇಕು, ಅಷ್ಟು ಕಂಡೀಷನ್ ಸಿಗುವ ತನಕ ರಿಮೂವ್ ಮಾಡ್ತಾನೇ ಇರೋದು ಆಯಿತಾ. ನೆಕ್ಸ್ಟ್ ಯಾರನ್ನು ತೆಗೆಯುವ, Q2 ಅಂತ ತೆಗೆಯುವ. ಸೊ ಈಗ Q2 ಅನ್ನು ತೆಗೆದ್ರೆ ಏನಾಗುತ್ತೆ, ಅಸಂಪ್ಷನ್ ಮಾಡಿ. ಈಗ Q2 ಅನ್ನು ತೆಗೆದೆ, ಆಗ ಏನೆಲ್ಲ, ಈಗ 1 ಇಲ್ಲಿಗೆ ಬಂತು, 0 ಬಂತು, 1 ಇಲ್ಲಿಗೆ ಬಂತು, 0 ಬಂತು, 1 ಇಲ್ಲಿಗೆ ಬಂತು, 0. ಅಂದರೆ ಏನು, 1 ಮತ್ತು 0 ಸೆಲ್ಫ್ ಲೂಪ್ ಆಗ್ತಿದೆ. ಸೊ ಈಗ Q2 ಅನ್ನು ಎಲಿಮಿನೇಟ್ ಮಾಡಿದರೆ ಸೆಲ್ಫ್ ಲೂಪ್ ಅಂತ ಹೇಳಿದೆ ಅಲ್ಲ. ಈಗ ನಾನು ಇಲ್ಲಿ ಇನ್ನೊಮ್ಮೆ 0 1 ಆಯಿತಾ, ಈ ಥರ ಯಾರಾದರೂ ರಿಪ್ರೆಸೆಂಟ್ ಮಾಡ್ತಾರಾ, ಇಲ್ಲ. ಯಾಕಂತಂದರೆ ಈ ಎರಡೂ ಸೆಲ್ಫ್ ಲೂಪ್ ಆಗ್ತಾ ಉಂಟಲ್ಲ, ನಾವು ಅದನ್ನು ಏನು ಮಾಡುವ, ಯೂನಿಯನ್ 0 ಮತ್ತು 1 ಮಾಡಿದೆ. ಯೂನಿಯನ್ ಎಕ್ಸ್ಪ್ರೆಸ್ ಮಾಡಿದೆ, 2 ಸಲ ರಿಪ್ರೆಸೆಂಟ್ ಮಾಡೋದು ಬೇಡ, ಅದನ್ನು ಆಲ್ರೆಡಿ ಇರುವ ಸೆಲ್ಫ್ ಲೂಪ್ ಜೊತೆ ಯೂನಿಯನ್ ಮಾಡಿದೆ ಆಯಿತಾ. ನೆಕ್ಸ್ಟ್ ಯಾವ ಸ್ಟೇಟನ್ನು ರಿಮೂವ್ ಮಾಡಬೇಕು, Q0 ಸ್ಟೇಟನ್ನು ರಿಮೂವ್ ಮಾಡಬೇಕು ಆಯಿತಾ. ಒಂದು ನೆನಪಿಟ್ಕೊಳ್ಳಿ, ಸೆಲ್ಫ್ ಲೂಪ್ ಬಂದರೆ ಹೋಲ್ ಸ್ಟಾರ್ ಆಯಿತಾ. ಸೆಲ್ಫ್ ಲೂಪ್ ಬಂದರೆ ನಿಮಗೆ, ಓಕೆ, ಸೆಲ್ಫ್ ಲೂಪ್ ಬಂದರೆ ಈ ಥರ ಸೆಲ್ಫ್ ಲೂಪ್ ಬರ್ತಾ ಇರ್ತದಲ್ಲ, ಅದನ್ನು ನೀವು ಹೋಲ್ ಸ್ಟಾರಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಆಯಿತಾ. ಈಗ ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಇದೆ, ಆಮೇಲೆ ಫೈನಲ್ ಸ್ಟೇಟ್ ಇದೆ ಆಯಿತಾ. ನೆಕ್ಸ್ಟ್ ಈಗ ಹೋಲ್ ಸ್ಟಾರನ್ನು ಹೇಗೆ ಈಗ ಇದನ್ನು ಹೇಗೆ ಬರೆಯುವಂಥದ್ದು, ಸೆಲ್ಫ್ ಲೂಪನ್ನು 0 1 ಯೂನಿಯನ್ 0 1 ಅದರದ್ದು ಹೋಲ್ ಸ್ಟಾರ್ ಇಂಟು ಎಪ್ಸಿಲಾನ್. ನಮ್ಮ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನಾಯಿತು, 0 ಎಪ್ಸಿಲಾನ್ ಬರಿಬೋದು, ಬರೆಯೋದೇನೆ ಇರ್ಬೋದು ಆಯಿತಾ, ಹೋಲ್ ಸ್ಟಾರ್. ಇದು ನಮ್ಮದು ಸೊಲ್ಯೂಷನ್. ಆ್ಯಂಡ್ ಐ ಮೇಡ್ ಅ ಮಿಸ್ಟೇಕ್, ಏನು ಗೊತ್ತಾ,
ಇಲ್ಲಿ 0 ಮತ್ತು 1 ಅದು 0 ಆ್ಯಂಡ್ 1, ಇಲ್ಲಿ ನಾವು ಸೆಮಿಕೋಲನ್ ಯೂಸ್ ಮಾಡೋಕ್ಕಿಲ್ಲ. ಇಲ್ಲಿ ಕೂಡ ಹಾಗೆಯೇ 0 1 0 1. ನೆಕ್ಸ್ಟ್ ಇದು ಕರೆಕ್ಟ್. ಸೆಕೆಂಡು ಕ್ವಶನ್. ಸೊ ನಮ್ಮ ಫಸ್ಟ್ ಕೆಲಸ ಅಂತ ಅನ್ರೀಚಬಲ್ ಸ್ಟೇಟ್ ಇದೆಯಾ ಇಲ್ವಾ ಅಂತ ನೋಡಬೇಕಾಯ್ತಾ. ಸೊ ಇಲ್ಲಿಂದ ಎ ಬಂತು, ಅಸೆಪ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಬಿ, ಎ ಇಲ್ಲಿ ಅಸೆಪ್ಟ್ ಆಯಿತು, ಬಿ ಬಂತು, ಬಿ ಆಯಿತು, ಬಿ ಆಯಿತು, ಅಸೆಪ್ಟ್ ಆಗ್ತಿದೆ. ಸೊ ಅನ್ರೀಚಬಲ್ ಸ್ಟೇಟ್ ಯಾವುದು ಕೂಡ ಇಲ್ಲ, ಎಲ್ಲ ಕೂಡ ಅಸೆಪ್ಟ್ ಮಾಡ್ತುಂಟು. ಸ್ಟೆಪ್ 1ಗೆ ಆಯಿತು. ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ನ್ಯೂ ಸ್ಟೇಟಿಗೆ ಬೇರೆ ಇನ್ಕಮಿಂಗ್ ಉಂಟಾ ಅಂತ. ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಬಿಟ್ಟರೆ 2 ಔಟ್ಗೋಯಿಂಗ್ ಮಾತ್ರ ಇರುವಂಥದ್ದು, ನ್ಯೂ ಸ್ಟಾರ್ಟ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು ಅಂತಿಲ್ಲ. ಸ್ಟೆಪ್ 3ಅಲ್ಲಿ ಫೈನಲ್ 2 ಅಸೆಪ್ಟಿಂಗ್ ಸ್ಟೇಟ್ ಉಂಟಾ, ಇಲ್ಲ. ಸೆಕೆಂಡ್ ಕಂಡೀಷನ್ ಎಂತ, ಔಟ್ಗೋಯಿಂಗ್ ಎಡ್ಜ್ ಫ್ರಮ್ ಫೈನಲ್ ಸ್ಟೇಟ್, ಇಲ್ಲಿಂದ ಔಟ್ಗೋಯಿಂಗ್ ಆಗ್ತಾ ಉಂಟು. ಒಂದು ಔಟ್ಗೋಯಿಂಗ್ ಆಗ್ತಾ ಉಂಟು ಅಂತಾದರೆ ಕ್ರಿಯೇಟ್ ಅ ನ್ಯೂ ಫೈನಲ್ ಸ್ಟೇಟ್. ಸೊ ಈ ಫೈನಲ್ ಸ್ಟೇಟನ್ನು ರಿಮೂವ್ ಮಾಡಿ ಎಪ್ಸಿಲಾನ್ ಹಾಕಿ ಇನ್ನೊಂದು ಫೈನಲ್ ಸ್ಟೇಟನ್ನು ಮಾಡಿದೆ. ನೆಕ್ಸ್ಟ್ ನಮ್ಮದು ಸ್ಟೆಪ್ 4 ಯಾವುದು, ಸ್ಟೇಟನ್ನು ಎಲಿಮಿನೇಟ್ ಮಾಡಲಿಕ್ಕೆ. ಸೊ ಫಸ್ಟಿಗೆ ನಾವು ಯಾರನ್ನು ಎಲಿಮಿನೇಟ್ ಮಾಡುವ, Q3ಯನ್ನು ತೆಗೆಯುವ. ಓಕೆ, Q3ಯನ್ನು ತೆಗೆದ್ರೆ ಏನಾಗುತ್ತೆ ಹೇಳಿ, ಬಿ ಮತ್ತು ಎ, ಬಿ ಮತ್ತು ಎ, ಬಿ ಮತ್ತು ಎ ಸೆಲ್ಫ್ ಲೂಪ್ ಅಲ್ಲ, ಒಂದೇ ಸಲ Q0 ಇಂದ Q1ಗೆ ಹೋಗ್ತಾ ಇದೆ, ಹೌದಾ? ಆಯಿತಾ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಎ ಕೂಡ ಇದೆ. ಸೊ ಹೀಗೆ 2 ಸಲ ರಿಪ್ರೆಸೆಂಟ್ ಮಾಡೋದಕ್ಕಿಂತ ನಾನು ಏನು ಮಾಡ್ತೇನೆ, ಯೂನಿಯನ್ ಆಪ್ರೇಷನ್ ಬರಿತೇನೆ. ಬಿ ಮತ್ತು ಎನ ನಡುವೆ ಯೂನಿಯನ್ ಅಲ್ಲ, ಬಿ ಮತ್ತು ಎ ಪಾಸ್ ಆಯಿತು, ಜಸ್ಟ್ ಬಿ ಇಂಟು ಎ. ಯೂನಿಯನ್ ಯಾರ ಜೊತೆ, ಎ ಜೊತೆ, ಆಯಿತಾ. ಸೊ ಸ್ಟೆಪ್ 4ಅಲ್ಲಿ Q3ಯನ್ನು ಎಲಿಮಿನೇಟ್ ಮಾಡಿದ ಮೇಲೆ ಏನು ಸ್ಟೇಟಸ್ ಸಿಕ್ಕಿತ್ತು ನಮಗೆ, ಎ ಇದೆ ಆಲ್ರೆಡಿ, ಯೂನಿಯನ್ ನಾನು ಬಿ ಎಯನ್ನು ಬರಲಿ. Q1 ಬಿ ಎ, Q2 ಸೆಲ್ಫ್ ಲೂಪ್ ಬಿ, ಇಲ್ಲಿಂದ ಎಪ್ಸಿಲಾನ್ ಫೈನಲ್ ಸ್ಟೇಟ್. ಒಂದು ಸ್ಟೇಟನ್ನು ತೆಗೆದಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಯಾವ ಸ್ಟೇಟು, Q2ವನ್ನು ತೆಗಿತೇನೆ, ಆಯಿತಾ. Q2 ಈಗ ನೋಡಿ, ಇಲ್ಲಿಂದ ನಾನು Q2ವನ್ನು ತಗೊಂಡ್ರೆ ಬಿ ಎ ಸೆಲ್ಫ್ ಲೂಪ್ ಇದ್ದದ್ದೇ, ಅದರ ಜೊತೆ ಬಿ ರೀಚ್ ಆದಮೇಲೆ ಇಲ್ಲಿ ಏನಾಗ್ತುಂಟು, ಬಿ ಸೆಲ್ಫ್ ಲೂಪ್ ಆಗ್ತಿದೆ. ಹಾಗೇನು ಹೇಳಿದೆ, ಸೆಲ್ಫ್ ಲೂಪ್ ಆಗ್ತಾ ಇದ್ದರೆ ನಾನು ಹೋಲ್ ಸ್ಟಾರ್ ಬರಿಬೇಕಿಲ್ಲಿ, ಬಿ ಸ್ಟಾರ್ ಆಗ್ತಾ ಉಂಟು, ಅದರ ಜೊತೆಗೆ ಯಾವುದಾಗ್ತಿದೆ, ಬಿ ಎ ಕೂಡ ಆಗ್ತಾಯಿದೆ, ಆಯಿತಾ. Q1ಗೆ ಆ್ಯಕ್ಚುಲಿ ನಾವು ಯಾವುದು ಬರಿಬೇಕು, ಬಿ ಎ, ಆಯಿತಾ. ಅದರೊಟ್ಟಿಗೆ ಯಾವುದಿದೆ ಸೆಲ್ಫ್ ಲೂಪ್, ಬಿ ಸ್ಟಾರ್. ಓಕೆ, ಸೊ ಆಫ್ಟರ್ ಪರ್ಫಾರ್ಮಿಂಗ್ Q2 ಡಿಲೀಟ್ ಮಾಡಿದ ಮೇಲೆ ಏನಾಯಿತು, ಬಿ ಸ್ಟಾರ್ ಎ ಸೆಲ್ಫ್ ಲೂಪ್ ಸಿಕ್ಕಿತ್ತು. ನೆಕ್ಸ್ಟ್ ಈಗ ಯಾವ ಸ್ಟೇಟ್ ಬಾಕಿಯಾಗಿದೆ ಎಲಿಮಿನೇಟ್ ಮಾಡಲಿಕ್ಕೆ, Q1. ಓಕೆ, Q0 ಇದೆ, ನಮಗೆ ಫೈನಲ್ ಸ್ಟೇಟ್ ರೀಚ್ ಆಗಬೇಕು, ಆಯಿತಾ. ಎ ಯೂನಿಯನ್ ಬಿ ಎ ಇದೆ. ಸೊ ಎಗೈನ್ ಇದ್ರದ್ದು ಸೆಲ್ಫ್ ಲೂಪ್ ಅಂದರೆ ಹೋಲ್ ಸ್ಟಾರ್, ಕರೆಕ್ಟಾ. ಬಿ ಸ್ಟಾರ್ ಎ ಹೋಲ್ ಸ್ಟಾರ್, ಅದನ್ನು ನಾನು ಏನು ಮಾಡಬೇಕು, ಫೈನ್, ದಿಸ್ ಈಸ್ ದ ಫೈನಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಎ ಯೂನಿಯನ್ ಬಿ ಎ, ಬಿ ಸ್ಟಾರ್ ಎ ಹೋಲ್ ಸ್ಟಾರ್. ಕ್ವಶನ್ ನಂಬರ್ 3. ನೆಕ್ಸ್ಟ್ ಈಗ ಯಾವುದಾದ್ರೂ ಅನ್ರೀಚಬಲ್ ಸ್ಟೇಟ್ ಇದೆಯಾ ಅಂತ ನೋಡಿ. ಎ ಅಸೆಪ್ಟ್ ಆಯಿತು, ಬಿ ಬಂತು, ಎ ಆದಮೇಲೆ ಅಗೇನ್ ಬಿ, ಅನ್ರೀಚಬಲ್ ಸ್ಟೇಟ್ ಇಲ್ಲ. ಹಾಗಂತಂದರೆ ಸ್ಟೆಪ್ 1 ಮಾಡಬೇಕು ಅಂತಿಲ್ಲ. ನೆಕ್ಸ್ಟ್ ಸೆಲೆಕ್ಟ್ ನ್ಯೂ ಸ್ಟಾರ್ಟ್ ಸ್ಟೇಟ್. ಸ್ಟೆಪ್ ಈಗ ಇಲ್ಲಿ ಇದು ನಮ್ಮ ಸ್ಟಾರ್ಟ್ ಸ್ಟೇಟ್ 1, ಈ ಸ್ಟೇಟಿಗೆ ಇನ್ಕಮಿಂಗ್ ಬರ್ತಾ ಇದೆಯಾ, 1 ಬರ್ತಾ ಇದೆ. ಸೊ ಹಾಗಂತಂದರೆ ನಾವು ಏನು ಮಾಡಬೇಕು, ಕ್ರಿಯೇಟ್ ನ್ಯೂ ಸ್ಟಾರ್ಟ್ ಸ್ಟೇಟ್. ಸ್ಟೇಟ್ ಒಂದು ಕ್ರಿಯೇಟ್ ಮಾಡಿದೆ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಅದಾದಮೇಲೆ 1 ಈಸ್ ಅ ಫೈನಲ್ ಸ್ಟೇಟ್ ಆಲ್ಸೋ, ಎ ಬಿ 2
ನೆಕ್ಸ್ಟ್ 3b ಸೆಲ್ಫ್ ಲೂಪ್ ಆಫ್ ಎ ಸ್ಟೆಪ್ 2 ಆಯಿತು. ಸ್ಟೆಪ್ ನಂಬರ್ 3ಯಲ್ಲಿ ಏನು ಮಾಡಲಿಕ್ಕೆ, ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು. ಯಾವಾಗ? ಇಫ್ 2 ಅಸೆಪ್ಟಿಂಗ್ ಸ್ಟೇಟ್. ನಿಮಗೆ ಇಲ್ಲಿ 2 ಅಸೆಪ್ಟಿಂಗ್ ಸ್ಟೇಟ್ ಕಾಣ್ತುಂಟಾ? ಹಾಂ, ಹಾಗಂತಂದರೆ ನಾವು ಹೊಸ ಫೈನಲ್ ಸ್ಟೇಟನ್ನು ಕ್ರಿಯೇಟ್ ಮಾಡಬೇಕು. ಸ್ಟೆಪ್ 3ಯಲ್ಲಿ ಇದು ಸ್ಟಾರ್ಟ್ ಸ್ಟೇಟ್ ಎಪ್ಸಿಲಾನ್ ದಿಸ್ ಈಸ್ 1, ನೆಕ್ಸ್ಟ್ ಎ, ಈ ಫೈನಲ್ ಸ್ಟೇಟ್ ಹೋಯಿತು. ಫೈನಲ್ ಸ್ಟೇಟನ್ನು ಎಲ್ಲಿಗೆ ಹಾಕುವಂಥದ್ದು? ಪ್ರೀವಿಯಸ್ ಫೈನಲ್ ಸ್ಟೇಟಿಗೆ ಹಾಕಿರಬೇಕು, ಆಯಿತಾ? ಇದು ಫೈನಲ್ ಸ್ಟೇಟ್, ಇದಕ್ಕೆ ಸಹ ಎಗೇನ್ ಇದಕ್ಕೆ ಸಹ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ಆ್ಯಂಡ್ ಇಲ್ಲಿ 3 ಹಾಗೇನಿದೆ, 3 ಇಲ್ಲಿ ಎ ಬಿ ಸೆಲ್ಫ್ ಲೂಪ್ ಆಫ್ ಎ. ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಏನು ಮಾಡ್ತಾ ಹೋಗಬೇಕು? ಸ್ಟೇಟನ್ನು ರಿಮೂವ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನಾವು 3ಅನ್ನು ರಿಮೂವ್ ಮಾಡುವ ಫಸ್ಟಿಗೆ. ಸೊ ಇಲ್ಲಿ 3ಅನ್ನು ರಿಮೂವ್ ಮಾಡಿದರೆ ಇನ್ಪುಟ್ ಏನೆಲ್ಲ ಆಗುತ್ತೆ? ಇಲ್ಲಿ ಎ ಬಿ ಹಾಗೇನೆ ಇದೆ. ಇಲ್ಲಿ 3ಅನ್ನು ನಾನು ರಿಮೂವ್ ಮಾಡಿದೆ ಅಂತಾದರೆ ಎ ಬರ್ತಾ ಇದೆ, ಅದಾದಮೇಲೆ ಸೆಲ್ಫ್ ಲೂಪ್ ಆಫ್ ಎ ಅಂದರೆ ಎ ಸ್ಟಾರ್, ನೆಕ್ಸ್ಟ್ ಎಗೇನ್ ಬಿ, ಆಯಿತಾ? ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಎಪ್ಸಿಲಾನ್ ಆಯಿತು, 1 ಆಯಿತು, ಎ ಬಿ ಆಗ್ತಾ ಇದೆ, ನೆಕ್ಸ್ಟ್ 2, ನೆಕ್ಸ್ಟ್ 2 ಇಂದ 1ಗೆ ಈ ಸ್ಟೇಟನ್ನು ರಿಮೂವ್ ಮಾಡಿದರೆ ಏನಾಗ್ತಿದೆ? ಎ ಸ್ಟಾರ್, ಎದು ಸೆಲ್ಫ್ ಲೂಪ್ ಅಂದರೆ ಎ ಸ್ಟಾರ್ ಬಿ, ಎ ಸ್ಟಾರ್ ಬಿ ಆ್ಯಂಡ್ ಎಪ್ಸಿಲಾನ್ ಫೈನಲ್ ಸ್ಟೇಟ್, ಎಪ್ಸಿಲಾನ್ ಫೈನಲ್ ಸ್ಟೇಟ್. ಸೊ ಇಲ್ಲಿ ನಾನೇನು ಮಾಡಿದೆ? ಸ್ಟೇಟ್ 3ಅನ್ನು ತೆಗೆದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಟೇಟ್ 2ಅನ್ನು ತೆಗಿತೇನೆ, ಆಯಿತಾ? ಈ ಸ್ಟೇಟಲ್ಲಿ ಸ್ವಲ್ಪ ಕ್ಲಿಯರಾಗಿ ನೋಡಿ. ಈ ಸ್ಟೇಟನ್ನು ರಿಮೂವ್ ಮಾಡಿದರೆ ಫಸ್ಟಿಗೆ ಒಂದು ಸೆಲ್ಫ್ ಲೂಪ್ ಯಾವುದಿದೆ? 1ಗೆ 1 ಸೆಲ್ಫ್ ಲೂಪ್ ಯಾವುದಿದೆ? ಎ ಬಿ ಎ ಬಿ ಎ ಬಿ, ಆಯಿತಾ? ನೆಕ್ಸ್ಟ್ ಇನ್ನೊಂದು ಸೆಲ್ಫ್ ಲೂಪ್ ಸಹ ಇದೆ, 2 ಇನ್ಕಮಿಂಗ್ ಅಲ್ಲ. ಇನ್ನೊಂದು ಸೆಲ್ಫ್ ಲೂಪ್ ಯಾವುದು ಹೇಳಿ? ಎ ಸ್ಟಾರ್ ಬಿ, ಎ ಸ್ಟಾರ್ ಬಿ, ಗೊತ್ತಾಯ್ತಾ? ನೆಕ್ಸ್ಟ್ ಈ 2ಅನ್ನು ತೆಗೆದರೆ ಈ ಸ್ಟೇಟಿಂದ ಎ ಮತ್ತು ಎಫ್ಗೆ ಕೂಡ ಕನೆಕ್ಟ್ ಇದೆ. ಸೊ 1 ಆದಮೇಲೆ ಎಗೇನ್ ಇಲ್ಲಿ ಎಫ್ ಇದೆ, ಇಲ್ಲಿ ಖಾಲಿ ಇ ಮಾತ್ರ ಅಲ್ಲ, ಎ ಇ ಇದೆ, ಜಾಯಿಂಟ್ ಇದೆ ಅಲ್ಲ, ಎ ಇ. ಈ 3 ಕೇಸನ್ನು ನಾವು ಒಟ್ಟಿಗೆ ಬರೆಯುವ ಈಗ. ಸೊ ಈ 2 ಸೆಲ್ಫ್ ಲೂಪನ್ನು ಹೇಗೆ ಒಟ್ಟಿಗೆ ಬರೆಯುವಂಥದ್ದು? ಎ ಬಿ, ಓಕೆ, ಇಲ್ಲಿ ಎ ಸ್ಟಾರ್ ಬಿ, ಎ ಸ್ಟಾರ್ ಬಿ, ಇದನ್ನು ನಾವು ಕಂಬೈನ್ ಮಾಡಿ ಬರೆಯುವ, ಆಯಿತಾ? ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಎಪ್ಸಿಲಾನ್ 1 ಸೆಲ್ಫ್ ಲೂಪ್ ಆಫ್ ಎ ಬಿ ಯೂನಿಯನ್ ಎ ಸ್ಟಾರ್ ಬಿ, ನೆಕ್ಸ್ಟ್ 1ಇಂದ ಎಪ್ಸಿಲಾನ್ ಫೈನಲ್ ಸ್ಟೇಟ್, ಎಗೇನ್ ಇಲ್ಲಿ ಎ ಇಂಟು ಎಪ್ಸಿಲಾನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಟೇಟ್ 1ಅನ್ನು ತೆಗಿಬೇಕು. ಸೊ 1ಅನ್ನು ತೆಗೆದ್ರೆ ಏನಾಗುತ್ತೆ? ಎಸ್ ಇದೆ, ಇಲ್ಲಿ ಎಫ್ ಇದೆ, ಫೈನಲ್ ಸ್ಟೇಟ್ ಇದೆ. ಸೊ ಇದರ ಸೆಲ್ಫ್ ಲೂಪ್ ಅಂದರೆ ಏನದು? ಹೋಲ್ ಸ್ಟಾರ್, ಕರೆಕ್ಟಾ? ಎ ಬಿ ಯೂನಿಯನ್ ಎ ಸ್ಟಾರ್ ಬಿ ಹೋಲ್ ಸ್ಟಾರ್. ನೆಕ್ಸ್ಟ್ ಎ ಮತ್ತು ಇ ಇದೆ, ಇಟ್ ಈಸ್ ಎ ಟು ಎಪ್ಸಿಲಾನ್. ಓಕೆ, ದಿಸ್ ಈಸ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ನೋ, ಏನು ಗೊತ್ತಾ? ಈ ಥರ ಕೊಮಾ ಇದ್ರೆ ಏನು ಮಾಡಬೇಕು ಗೊತ್ತುಂಟ? ಅದು 0 ಯೂನಿಯನ್ 1, ಆಯಿತಾ? ಯು ನೀಡ್ ಟು ಅಪ್ಲೈ ಯೂನಿಯನ್, ಓಕೆ? ನೆಕ್ಸ್ಟ್ ನಮ್ಮ ಫಸ್ಟ್ ಸ್ಟೆಪ್ ಅಂತ ಅನ್ರೀಚಬಲ್ ಸ್ಟೇಟ್ ಯಾವುದಾದ್ರೂ ಉಂಟಾ ಅಂತ. ಸೊ 0 1, ನೆಕ್ಸ್ಟ್ 0 ಪಾಸ್ ಆಯಿತು, ನೆಕ್ಸ್ಟ್ 0 0 ಇಲ್ಲಿ ಅಕ್ಸೆಪ್ಟ್ ಆಗ್ತಾ ಇದೆ, ನೋ ಅನ್ರೀಚಬಲ್ ಸ್ಟೇಟ್. ಸ್ಟಾರ್ಟ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕಾ? ಇಲ್ಲಿ ಸ್ಟಾರ್ಟ್ ಸ್ಟೇಟಿಗೆ ಇನ್ಕಮಿಂಗ್ ಬರ್ತಾ ಇದೆ. ಸೊ ಸ್ಟೆಪ್ 2ಅಲ್ಲಿ ನಾನು ಸ್ಟಾರ್ಟ್ ಸ್ಟೇಟನ್ನು ಕ್ರಿಯೇಟ್ ಮಾಡಿದೆ ವಿತ್ ದ ಹೆಲ್ಪ್ ಆಫ್ ಎಪ್ಸಿಲಾನ್. ನೆಕ್ಸ್ಟ್ Q0 0 1 Q1 0 Q2
ನೆಕ್ಸ್ಟ್ 0 Q3 0 ಮತ್ತು 1 Q3. ಓಕೆ, ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ನೀವು ಫೈನಲ್ ಸ್ಟೇಟ್ ಬೇಕಾ ಬೇಡವಾ ಅಂತ. ಸೊ ನಮ್ಮ ಫೈನಲ್ ಸ್ಟೇಟಿಂದ ಔಟ್ ಗೋಯಿಂಗ್ ಉಂಟಂತ. ಸೊ ಇಲ್ಲಿ ಔಟ್ ಗೋಯಿಂಗ್ ಆಗ್ತಾ ಉಂಟು. ಸೊ ಕ್ರಿಯೇಟ್ ಅ ನ್ಯೂ ಫೈನಲ್ ಸ್ಟೇಟ್. ಇದು ಎಸ್ ಎಪ್ಸಿಲಾನ್ ಕ್ಯೂ ನಾಟ್ ನೆಕ್ಸ್ಟ್ 0 ನ್ಯೂ ಫೈನಲ್ ಸ್ಟೇಟನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇಲ್ಲಿ 0, 1. ನೆಕ್ಸ್ಟ್ ಏನು ಮಾಡಬೇಕು, ಸ್ಟೆಪ್ 4ಅಲ್ಲಿ ಸ್ಟೇಟನ್ನು ಎಲಿಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಫಸ್ಟಿಗೆ ಇಲ್ಲಿ Q1 ರಿಮೂವ್ ಮಾಡ್ತೇನೆ, ಆಯಿತಾ. ಸೊ Q1 ರಿಮೂವ್ ಮಾಡಿದರೆ ಎಷ್ಟು ಕೇಸ್ ಪಾಸಿಬಲ್ ಇದೆ ಅಂತ ನೋಡಿ. ಫಸ್ಟ್ ಈಗ ನನಗೆ Q0 Q1 ಹೋಗಬೇಕು ವಿದೌಟ್ Q1 ಅಲ್ಲ. ಇಲ್ಲಿ ಒಂದು ಕೇಸ್ ಏನಾಗ್ತಾಯಿದೆ, 0 ಮತ್ತು 0 ಪಾಸ್ ಆಗ್ತಾ ಇದೆ. ಅಂದರೆ Q0 0 ಮತ್ತು 0 ಪಾಸಾಗಿ Q2 ರೀಚ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕೇಸು ಕೂಡ ಉಂಟು, ಎಂತ 0 1 ಸೆಲ್ಫ್ ಲೂಪ್ ಆಗ್ತಿದೆ. ಸೆಲ್ಫ್ ಲೂಪಾಗಿ ಎಲ್ಲಿಗೆ ರೀಚ್ ಆಗ್ತಾಯಿದೆ, Q0 ರೀಚ್ ಆಗ್ತಿದೆ. ಅಂದರೆ Q0 ಸೆಲ್ಫ್ ಲೂಪ್ ಆಫ್ 0 1 ಎರಡು ಕಂಡೀಷನ್. ಇದನ್ನು ನಾವೀಗ ಒಟ್ಟಿಗೆ ಬರುವ. ಸೊ ಸ್ಟಾರ್ಟ್ ಸ್ಟೇಟ್ ಎಪ್ಸಿಲಾನ್ Q0 ಸೆಲ್ಫ್ ಲೂಪ್ ಯಾವುದೆಲ್ಲ 0 ಮತ್ತು 1. ನೆಕ್ಸ್ಟ್ Q2 ಹೇಗೆ ರೀಚ್ ಆದೆ ನಾನು, 0 0 ಎರಡು ಕೇಸು ಸಹ ಬರೆದಾಯಿತು. ನೆಕ್ಸ್ಟ್ 0 Q3 0 1 ನೆಕ್ಸ್ಟ್ ಫೈನಲ್. ನೆಕ್ಸ್ಟ್ ಯಾರನ್ನು ತೆಗೆಯುವ ನಾವು, ಈಗ ಈ ಸ್ಟೇಟನ್ನು ತೆಗೆಯುವ, Q2 ತೆಗೆಯುವ. ಓಕೆ, ಆ್ಯಂಡ್ ಇಲ್ಲಿ ಕ್ವಶನಲ್ಲಿ ಒಂದು ಸ್ಟೇಟೇ ಬಾಕಿ ಆಗಿದೆ. Q2 Q0 ಅಗೇನ್ 1 ಇದೆ, ಆಯಿತಾ. ಸೊ ಇಲ್ಲಿ Q2 ಸ್ಟಾರ್ಟ್ ಸ್ಟೇಟಿಗೆ 1, ಇಲ್ಲಿ ಕೂಡ Q0 1 ಇದೆ, Q2 ಇಲ್ಲಿಗೆ ಕೂಡ 1 ಇದೆ. ಈಗ ನಾನು Q2 ರಿಮೂವ್ ಮಾಡಿದರೆ ಏನಾಗುತ್ತೆ, ಸೊ ಇಲ್ಲಿ 0 0 ನೆಕ್ಸ್ಟ್ Q3 ಪಾಸ್ ಆಗ್ತೇನೆ 0, ಆಯಿತಾ. ಆಮೇಲೆ ಇಲ್ಲಿ 0 0 1 ಸೆಲ್ಫ್ ಲೂಪ್. ಏನು ಹೇಳಿದೆ ನಾನು, ಇಲ್ಲಿ Q0 Q3 ನಾನು ಹೇಗೆ ರೀಚ್ ಆಗಬೇಕು, 0 0 0 ಮೂಲಕ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಿದೆ, Q2 Q0 ಸೆಲ್ಫ್ ಲೂಪ್ ಇದೆ. ಯಾರ್ದದು, 0 0 1 ಸೆಲ್ಫ್ ಲೂಪ್ ಇದೆ. ಬಟ್ ನಮ್ಮ ಹತ್ರ ಆಲ್ರೆಡಿ ಇನ್ನೊಬ್ಬರು ಕೂಡ ಸೆಲ್ಫ್ ಲೂಪ್ ಇದೆ, ಯಾವುದದು 0 1. ಸೊ ನಾನು ಇದಿಷ್ಟರ ನಡುವೆ ಯೂನಿಯನ್ ಮಾಡಿ ಬರಿಬೇಕು. ಅದಾದಮೇಲೆ ಇಷ್ಟು ಬರ್ದನ. ನೆಕ್ಸ್ಟ್ ಈಗ ಇಲ್ಲಿ ಯೂನಿಯನ್ ಬರೆದೆ. ನೆಕ್ಸ್ಟ್ 0 0 Q3 ರೀಚ್ ಆಯಿತು. ನೆಕ್ಸ್ಟ್ Q3 ರಿಮೂವ್ ಮಾಡ್ತೇನೆ. ಸೊ ಆಫ್ಟರ್ ದ್ಯಾಟ್ ಈಸ್ Q3 ರಿಮೂವ್ ಮಾಡಿದರೆ ಏನಾಯಿತು, 0 0 0 ಇಂಟು 0 1 ಸೆಲ್ಫ್ ಲೂಪ್. ನಾನು ಏನು ಹೇಳಿದೆ, ಕೊಮ್ಮ ಬಂದರೆ 0 ಯೂನಿಯನ್ 1 ಹೋಲ್ ಸ್ಟಾರ್ ಬರಿಬೇಕು, ಆಯಿತಾ. ನೆಕ್ಸ್ಟ್ Q3 ಆಯಿತು. ಇಲ್ಲಿ ನಾನು 0 ಯೂನಿಯನ್ 1 ಹೋಲ್ ಸ್ಟಾರ್ ಬರೆದೆ. ನೆಕ್ಸ್ಟ್ ನಾನು ಯಾರನ್ನು ತೆಗಿಬೇಕು, Q0. ಸೊ ಇದನ್ನು ತೆಗೆದ್ರೆ ಏನಾಗುತ್ತೆ, ನಮ್ಮ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸೆಲ್ಫ್ ಲೂಪ್ ಅಂದರೆ ಹೋಲ್ ಸ್ಟಾರ್, ರೈಟ್. 0 1 ಯೂನಿಯನ್ 0 0 1 ಹೋಲ್ ಸ್ಟಾರ್ ಇಂಟು 0 0 0 ನೆಕ್ಸ್ಟ್ 0 ಯೂನಿಯನ್ 1 ಹೋಲ್ ಸ್ಟಾರ್. ಆ್ಯಂಡ್ ದರ್ ಈಸ್ 2 more questions. ಸೊ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಐ ವಿಲ್ ಸೇ, ಓಕೆ. ಇದನ್ನು ಇದೀಗ ಫಸ್ಟ್ ಸ್ಟೆಪ್ ಏನು, ನಿಮ್ಮ ಅನ್ರೀಚಬಲ್ ಸ್ಟೇಟ್ ಉಂಟಾ ಇಲ್ವಾ ನೋಡಬೇಕು. ಸೊ ಇಲ್ಲಿ 0 0 ಬಂದ ಮೇಲೆ ಇಲ್ಲಿ ನೋಡಿ 0 1 ಇಲ್ಲಿ ಬಂತು. ನೆಕ್ಸ್ಟ್ ಇಲ್ಲಿಂದ ಕೂಡ 0 ಅಲ್ಲಿಂದ ಕೂಡ 0, ಬಟ್ ಅದು ಅಕ್ಸೆಪ್ಟೇ ಮಾಡ್ತಿಲ್ಲ. ಸೊ ಸ್ಟೆಪ್ 1 ಅನ್ರೀಚಬಲ್ ಸ್ಟೇಟ್ ಯಾರು, Q1, ಅದನ್ನು ಡಿಲೀಟ್ ಮಾಡಿ. ನೆಕ್ಸ್ಟ್ ಹೊಸ ಸ್ಟಾರ್ಟ್ ಸ್ಟೇಟ್ ಬೇಕಾ, ಇನ್ಕಮಿಂಗ್ ಎಡ್ಜ್ ಇಲ್ಲ, ಸೊ ಹೊಸ ಸ್ಟಾರ್ಟ್ ಸ್ಟೇಟ್ ಬೇಡ. ನೆಕ್ಸ್ಟ್ ಫೈನಲ್ ಸ್ಟೇಟಿಗೆ Q3 ಔಟ್ ಗೋಯಿಂಗ್ ಆಗ್ತಾ ಇದೆಯಾ, ಸೊ ಇಲ್ಲಿ ಔಟ್ ಗೋಯಿಂಗ್ ಆಗ್ತಾ ಇದೆ. ಸೊ ಹೊಸ ಫೈನಲ್ ಸ್ಟೇಟ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನು ಸಿಗುತ್ತೆ ಗೊತ್ತಾ, ಇಲ್ಲಿಂದ 0 ನೆಕ್ಸ್ಟ್ 1 ಸೆಲ್ಫ್ ಲೂಪ್. ನೆಕ್ಸ್ಟ್ ಎಗೈನ್ ಇಟ್ ಗೋಸ್ ಟು 0, ಅದಾದಮೇಲೆ 1 ಸ್ಟಾರ್.
ಆಯಿತಾ. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಟ್ರೈ ಮಾಡಿ. ನೆಕ್ಸ್ಟ್ ಡಿ ಎಫ್ ಎ ಟು ಎಗೈನ್ ಇಲ್ಲಿ ಅನ್ರೀಚಬಲ್ ಸ್ಟೇಟ್ ಇದೆಯಾ, ಇಲ್ಲಿ 1 ಬಂದಿದೆ, ನೆಕ್ಸ್ಟ್ 0 1 ಅನ್ರೀಚಬಲ್ ಸ್ಟೇಟ್ ಇಲ್ಲ. ಅದಾದಮೇಲೆ ಸ್ಟಾರ್ಟ್ ಇಲ್ಲಿ ಇನ್ಕಮಿಂಗ್ ಎಡ್ಜ್ಗೂ ಸ್ಟಾರ್ಟ್ ಸ್ಟೇಟಿಗೆ ಇದೆ. ಸೊ ಅನ್ರೀಚಬಲ್ ಸ್ಟೇಟ್ ಇಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ನಮಗೆ ಹೊಸ ಸ್ಟಾರ್ಟ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಫೈನಲಿಂದ ಔಟ್ ಗೋಯಿಂಗ್ ಆಗ್ತಾ ಇದೆ. ಸೊ ಹೊಸ ಫೈನಲ್ ಸ್ಟೆಪ್ ಕೂಡ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಫೈನಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಲ್ಲಿ 0ದು ಸೆಲ್ಫ್ ಲೂಪ್ ಆಗ್ತಾಯಿದೆ. ಸೊ 0 ಸ್ಟಾರ್, ಅದಾದಮೇಲೆ Q1 ರಿಮೂವ್ ಮಾಡಿದರೆ 1 1 ಅದಾದಮೇಲೆ ಎಗೇನು 1 1 ಸೆಲ್ಫ್ ಲೂಪ್ ಆಗ್ತಾಯಿದೆ. ಕರೆಕ್ಟಾ? ಸೊ ಇಲ್ಲಿ 2 ಕಂಡೀಷನ್ ಯಾವುದೆಲ್ಲ ಹೇಳಿ, ಒಂದು 1ಇಂದ 1ಗೆ ನಾನು ಬರೆದೆ, ಇನ್ನೊಂದು 1 1 ಸೆಲ್ಫ್ ಲೂಪ್. Q1 ನೀವು ತೆಗೆದ್ರೆ Q2ಗೆ ಇಲ್ಲಿ 1 1 ಬಂತು. ನೆಕ್ಸ್ಟ್ 1 1 ಮತ್ತು 0ದು ಸೆಲ್ಫ್ ಲೂಪ್, ಅದನ್ನು ನೀವು ಯೂನಿಯನ್ ರೆಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ 0 ಯೂನಿಯನ್ 1 1 ಹೋಲ್ ಸ್ಟಾರ್. ದಿಸ್ ಈಸ್ ದ ಫೈನಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಟಾಪಿಕ್ ಈಸ್ ಮಿನಿಮೈಸೇಷನ್ ಆಫ್ DFA ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಮೆಥಡ್. ಇದರಲ್ಲಿ ಏನಂದರೆ ಒಂದು ದೊಡ್ಡ DFA ಡಯಾಗ್ರಾಮ್ ಆರ್ DFA ಟ್ರಾನ್ಸಿಷನ್ ಟೇಬಲನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಮಿನಿಮೈಸ್ ಮಾಡಿ ಸಣ್ಣ DFA ಟೇಬಲ್ ಮಾಡಬೇಕು. ಸೊ ಅದನ್ನು ಮಾಡೋಕ್ಕೆ 5 ಸ್ಟೆಪ್. ಬೇಸಿಕಲಿ ಇದು ಸ್ಟೆಪ್ ಅಂತಲ್ಲ, ಜನರಲ್ ಆಗಿ ಕೊಟ್ಟೆ. ಫಸ್ಟ್ ಒಂದು ದೊಡ್ಡ DFA ಕೊಟ್ಟಿರ್ತಾರೆ, ಅದರದ್ದು ಟ್ರಾನ್ಸಿಷನ್ ಟೇಬಲ್ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಟೇಬಲ್ ಫಾರ್ ಮಾರ್ಕಿಂಗ್ ಅಂತ ಇದೆ, ಒಂದು ಹೊಸ ಟೇಬಲ್ ಕ್ರಿಯೇಟ್ ಮಾಡಬೇಕು. ಆ ಟೇಬಲ್ಗೆ ಅದರದ್ದೇ ಆದ ಆಲ್ಗರಿದಮ್ ಕೂಡ ಇದೆ, ಅದನ್ನು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೇನೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಐಡೆಂಟಿಫೈ ಇಂಡಿಸ್ಟಿಂಗ್ವಿಷಬಲ್ ಆ್ಯಂಡ್ ಡಿಸ್ಟಿಂಗ್ವಿಷಬಲ್ ಪ್ಯಾರ್. ಇಂಡಿಸ್ಟಿಂಗ್ವಿಷಬಲ್ ಅಂದರೆ ಏನು, ಡಿಸ್ಟಿಂಗ್ವಿಷಬಲ್ ಅಂದರೆ ಏನು ಅಂತ ಮತ್ತೆ ಹೇಳ್ತೇನೆ. ನೆಕ್ಸ್ಟ್ ಕಂಪ್ಯೂಟ್ DFA ಟೇಬಲ್. ನೆಕ್ಸ್ಟ್ DFA ಟೇಬಲ್ ಸಿಕ್ಕಾದ್ಮೇಲೆ ಎಗೇನ್ ಮಿನಿಮೈಸ್ಡ್ DFA ಬರಿಬೇಕು. ಲೆಟ್ಸ್ ಸಿ ಸಮ್ ಪ್ರಾಬ್ಲಮ್, ಆಯಿತಾ. ಆ್ಯಂಡ್ ಇನ್ ದ ಫಸ್ಟ್ ಸ್ಟೆಪ್ ವಾಟ್ ಯು ಈಗ ಕ್ವಶನ್ ಇದೆ, ಮಿನಿಮೈಸ್ ದ DFA ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಮೆಥಡ್. ಈಗ ನಾವು ಈ ದೊಡ್ಡ DFAನ ಮಿನಿಮೈಸ್ ಮಾಡಿ ಸಣ್ಣದು ಮಾಡಬೇಕು. ಸೊ ಅದಕ್ಕೆ ಕೆಲವು ಸ್ಟೆಪ್ ಎಲ್ಲ ಯೂಸ್ ಮಾಡಬೇಕಾಯ್ತಾ. ಫಸ್ಟಿಗೆ ಏನು ಮಾಡೋಣ, DFA ಟ್ರಾನ್ಸಿಷನ್ ಟೇಬಲನ್ನು ಮಾಡುವ. ಸೊ ನಾನು ಇದನ್ನು ಕಾರ್ನರಲ್ಲಿ ಮಾಡ್ತಿದ್ದೇನೆ. ದಿಸ್ ಇಸ್ ದ ಸ್ಟೆಪ್ ನಂಬರ್ 1. ಇದು ಮಾಡ್ಯೂಲ್ 1ನಲ್ಲಿದ್ದದ್ದೇ ಟ್ರಾನ್ಸಿಷನ್ ಟೇಬಲ್ ಆಫ್ DFA. ಇನ್ಪುಟ್ ಯಾವುದೆಲ್ಲ ಇದೆ, A B C D E F G H. ಇದು ಸ್ಟೇಟ್ ಇದೆ. ಇನ್ಪುಟ್ ಯಾವುದೆಲ್ಲ ಇದೆ, 0 ಮತ್ತು 1 ಇದೆ, ಆಯಿತಾ. ಸ್ಟೇಟ್ A ಇಂದ 0 ಎಲ್ಲಿಗೆ ಹೋಗಿದೆ, Bಗೆ. ಸ್ಟೇಟ್ A ಇಂದ 1 ಎಲ್ಲಿಗೆ ಬಂದಿದೆ, Fಗೆ. ಆ್ಯಂಡ್ ಹಿಯರ್ A ಈಸ್ ಅ ಸ್ಟಾರ್ಟ್ ಸ್ಟೇಟ್, ಫೈನಲ್ ಸ್ಟೇಟ್ ಯಾವುದು, C. ನೆಕ್ಸ್ಟ್ B ಇಂದ 0 ಎಲ್ಲಿಗೆ ಹೋಗಿದೆ, Gಗೆ. 1 ಎಲ್ಲಿಗೆ ಹೋಗಿದೆ, Cಗೆ. ನೆಕ್ಸ್ಟ್ C ಇಂದ 0 ಈಸ್ ಗೋಯಿಂಗ್ ಟು A ಆ್ಯಂಡ್ 1 ಈಸ್ ಗೋಯಿಂಗ್ ವೇರ್, 1 ಸೆಲ್ಫ್ ಲೂಪ್. ಇದೇ ಥರ ಟೇಬಲ್ ಫಿಲ್ ಮಾಡಿ. ಸೊ ಟೇಬಲ್ ಫಿಲ್ ಮಾಡಿದ ಮೇಲೆ ಈ ಡಯಾಗ್ರಾಮ್ ಯೂಸ್ ಇಲ್ಲ, ಸೊ ನಾನು ಅದನ್ನು ಇರೇಸ್ ಮಾಡ್ತೇನೆ. ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ನನಗೊಂದು ಮಾರ್ಕಿಂಗ್ ಟೇಬಲ್ ಮಾಡಬೇಕು. ಅಂದರೆ ಇದೀಗ ಸ್ಟೆಪ್ 2, ಆಯಿತಾ. ಇಲ್ಲಿ ರೋ ಅಲ್ಲಿ ಬರೆಯುವಾಗ ಇಷ್ಟು ಸ್ಟಾರ್ಟ್ ಫ್ರಮ್ ಸ್ಟಾರ್ಟಿಂಗ್ ಸ್ಟೇಟ್. ಕಾಲಮಲ್ಲಿ ಬರೆಯುವಾಗ ನಾವು ಸ್ಟಾರ್ಟಿಂಗ್ ಸ್ಟೇಟನ್ನು ಬರೀಲಿಕ್ಕಿಲ್ಲ, ಈ ಸ್ಟೇಟನ್ನು ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಯಾವುದಿದೆ ಅಲ್ಲಿ, ಸೊ ನಾನು ಇಲ್ಲಿಂದ ಬರೀತೇನೆ. ಯಾವುದೆಲ್ಲ ಸ್ಟೇಟ್ ಇದೆ, B C D E F G H. ರೋ ಇಂದ ಬರೆಯುವಾಗ ಸ್ಟಾರ್ಟ್ ಸ್ಟೇಟ್ ಇದೆ, ಫೈನಲ್ ಸ್ಟೇಟ್ ಇಲ್ಲ. A ಇದೆ, B C D E F G H ಇಲ್ಲ, ಆಯಿತಾ. ಇದು ರೋ ಮತ್ತು ಕಾಲಮನ್ನು ಫಿಲ್ ಮಾಡಿದ್ರಿ. ನೆಕ್ಸ್ಟ್ ನಮ್ಮದರಲ್ಲಿ ಫೈನಲ್ ಸ್ಟೇಟಲ್ಲಿ C ಅಲ್ಲ, Cಯನ್ನು ಮಾರ್ಕಿಂಗ್ ಮಾಡಿ ಇಟ್ಕೊಳ್ಬೇಕು, ಇಲ್ಲಿ ಆಯಿತಾ. ಆಮೇಲೆ ಟೇಬಲ್ ಹೇಗೆ ಕಂಪ್ಲೀಟ್ ಮಾಡೋದು, ಇಲ್ಲಿ B ಇಂದ
ಈ ಥರ ಟೇಬಲ್ ಮಾಡಬೇಕಾಯ್ತಾ. ನೆಕ್ಸ್ಟ್ ಫೈನಲ್ ಸ್ಟೇಟಲ್ಲಿ ಮಾರ್ಕಿಂಗ್ ಮಾಡಬೇಕು ಆಯಿತಾ. ಇಲ್ಲಿ ಸಿ ಫೈನಲ್ ಸ್ಟೇಟ್ ಅಲ್ಲ, ಅದರದ್ದು ರೋ ಮತ್ತು ಅದರದ್ದು ಕಾಲಮ್ ಮಾರ್ಕಿಂಗ್ ಮಾಡಬೇಕು. ಬಟ್ ಈಗ ನಾನು ಇಲ್ಲಿ ರೋ ಅಲ್ಲಿ ಮಾರ್ಕ್ ಮಾಡುವ ಮುಂಚೆ ಇದು ಕೂಡ ಫೈನಲ್ ಸ್ಟೇಟ್ ಆಗಿರಬಾರ್ದು, ಇದೀಗ ನಾನ್ ಫೈನಲ್ ಸ್ಟೇಟ್ ಅಲ್ಲ, ಸೊ ಇಲ್ಲಿ ಮಾರ್ಕ್ ಮಾಡ್ಬೋದು. ನೆಕ್ಸ್ಟ್ ಅಗೈನ್ ಅದರ ಇನ್ನೊಂದು ರೋ ಅಲ್ಲಿ ಇದನ್ನು ಸಹ ನೋಡಬೇಕು ನೀವು, ಇದು ಈಗ ಫೈನಲ್ ಸ್ಟೇಟಾ ಅಲ್ಲ ತಾನೇ. ಸೊ ನಮಗೆ ಸಿ ಇದು ರೋವನ್ನು ಇಲ್ಲಿ ಲಾಕ್ ಮಾಡಿದೆ. ನೆಕ್ಸ್ಟ್ ಕಾಲಮಲ್ಲಿ ಸಹ ಹಾಗೇನೆ, ಇಲ್ಲಿ ಯಾವುದು ಕೂಡ ಫೈನಲ್ ಸ್ಟೇಟ್ ಇಲ್ಲ, ಸೊ ನಾನು ಇದರದ್ದು ಕಂಪ್ಲೀಟ್ ಕಾಲಮನ್ನು ಮಾರ್ಕ್ ಮಾಡಬೇಕು. ಒಂದೊಂದೇ ಸ್ಟೇಟ್ ಇದ್ದರೆ ತೊಂದರೆ ಇಲ್ಲ, ಬಟ್ ಯಾವಾಗ ನಮಗೆ ಮಲ್ಟಿಪಲ್ ಫೈನಲ್ ಸ್ಟೇಟ್ ಬರ್ತದೆ ಆಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಸೊ 2 ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ ನಂಬರ್ 3ಯಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ಯಾವುದೆಲ್ಲ ಕಾಲಮ್ ಬಾಕಿ ಆಗಿದೆ ಅದರನ್ನೆಲ್ಲ ಬರೀರಿ ಫಸ್ಟಿಗೆ. ಸೊ ಅಂದರೆ ಈಗ ಎ ಸಿ ಬರೀಲಿಕ್ಕಿಲ್ಲ, ಅದು ಬ್ಲಾಕ್ ಆಗಿ ಆಯಿತು. ನೆಕ್ಸ್ಟ್ ಎ ಡಿ, ಎ ಇ, ಎ ಎಫ್, ಎ ಜಿ, ಎ ಎಚ್, ನೆಕ್ಸ್ಟ್ ಬಿ ಡಿ, ಬಿ ಎಫ್, ಬಿ ಇ, ಬಿ ಎಫ್, ಬಿ ಜಿ, ಬಿ ಎಚ್, ನೆಕ್ಸ್ಟ್ ಅದೇ ಥರ ಎಲ್ಲವನ್ನು ಬರೀರಿ. ಓಕೆ, ಸೊ ನಾನು ಎಲ್ಲವನ್ನು ಕೂಡ ಬರೆದೆ ಆಯಿತಾ, ಯಾವುದೆಲ್ಲ ಬ್ಲ್ಯಾಂಕ್ ಇದೆ ಎಲ್ಲ ಬರೆದೆ. ನೆಕ್ಸ್ಟ್ ಅಪಾನ್ 0 ಮತ್ತು 1ಗೆ ಎ ಆ್ಯಂಡ್ ಬಿ ಎಲ್ಲಿಗೆ ಹೋಗ್ತದೆ ಅಂತ ನೋಡಬೇಕು ಆಯಿತಾ. ಎ ಆ್ಯಂಡ್ ಬಿ ಆನ್ 0 ಎಲ್ಲಿಗೆ ಹೋಗುತ್ತೆ, ಬಿ ಮತ್ತು ಜಿಗೆ. ಆನ್ 1ಗೆ ಎಫ್ ಆ್ಯಂಡ್ ಸಿಗೆ. ಇಲ್ಲಿ ಓಕೆ, ದಿಸ್ ಇಸ್ ಬಿ ಮತ್ತು ಜಿಗೆ, ಇಲ್ಲಿ ಎಫ್ ಮತ್ತು ಸಿಗೆ. ಎ ಮತ್ತು ಡಿಯನ್ನು ನೋಡಿ, ಆನ್ 0 ಇಟ್ ಗೋಸ್ ಟು ಬಿ ಸಿ ಆ್ಯಂಡ್ 1 ಇಟ್ ಗೋಸ್ ಟು ಎ ಮತ್ತು ಡಿ ನೋಡಿದರೆ ಎಫ್ ಮತ್ತು ಜಿ ಆಯಿತಾ. ನೆಕ್ಸ್ಟ್ ಅದೇ ಥರ ನೋಡ್ಕೊಂಡು ಬರೀರಿ ಹಿಯರ್. ನೆಕ್ಸ್ಟ್ ಇ ಇದ್ದರೆ ಹೆಚ್ ಸಿ ಜಿ ಜಿ, ನೆಕ್ಸ್ಟ್ ಇ ಅಂತಂದರೆ ಎಫ್ ಜಿ ಇ ಸಿ ನೋಡ್ಕೊಂಡು ಬರೀರಿ ಆಯಿತಾ. ನೆಕ್ಸ್ಟ್ ಬಿ ಮತ್ತು ಡಿ ಇದೆ, ಬಿ ಮತ್ತು ಡಿ ಆನ್ 0 ಜಿ ಸಿ, ಆನ್ 1 ಇಟ್ ಗೋಸ್ ಟು ಸಿ ಜಿ, ಇಟ್ ಈಸ್ ಜಿ ಸಿ, ಆನ್ 1 ಇಟ್ ಗೋಸ್ ಟು ಸಿ ಜಿ. ನೆಕ್ಸ್ಟ್ ಬಿ ಮತ್ತು ಇ ನೋಡಿ, ಜಿ ಮತ್ತು ಹೆಚ್, ಸಿ ಮತ್ತು ಎಫ್, ಜಿ ಮತ್ತು ಹೆಚ್, ಸಿ ಮತ್ತು ಎಫ್, ಅದೇ ರೀತಿ ಬರೀರಿ. ಆದಮೇಲೆ ಸಿ ಜಿ ಜಿ, ಎಫ್ ಆದಮೇಲೆ ಜಿ ಇ ಸಿ. ಈ ಥರ ಬರ್ತಾರೆ, ಸ್ವಲ್ಪ ಟೈಮ್ ಫಾಸ್ಟ್ ಮಾಡ್ಬೋದು ಅಂತ ಅಷ್ಟೇ, ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ಡಿ ಮತ್ತು ಇ, ಡಿ ಮತ್ತು ಇ, ಸಿ ಹೆಚ್ ಮತ್ತು ಜಿ ಎಫ್, ಸಿ ಹೆಚ್ ಮತ್ತು ಜಿ ಎಫ್, ನೆಕ್ಸ್ಟ್ ಸಿ ಆದಮೇಲೆ ಸಿ ಜಿ ಜಿ, ನೆಕ್ಸ್ಟ್ ಇಲ್ಲಿ ಎಫ್ ಆದಮೇಲೆ ಜಿ ಇ ಸಿ. ನೆಕ್ಸ್ಟ್ ಇ ಮತ್ತು ಎಫ್, ಹೆಚ್ ಸಿ ಎಫ್ ಜಿ, ಹೆಚ್ ಸಿ ಎಫ್ ಜಿ. ನೆಕ್ಸ್ಟ್ ಇ ಮತ್ತು ಜಿ, ಹೆಚ್ ಜಿ ಎಫ್ ಇ. ನೆಕ್ಸ್ಟ್ ಇ ಮತ್ತು ಹೆಚ್, ಹೆಚ್ ಜಿ, ನೆಕ್ಸ್ಟ್ ಎಫ್ ಸಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ಈಗ 0 ಮತ್ತು 1ಇಂದ ಇನ್ಪುಟ್ ಬಂದಿದೆ ಅಲ್ಲ, ಅದು ಈಗ ಮಾರ್ಕ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ಈಗ ಇಲ್ಲಿ ಬಿ ಜಿ ಇದೆ, ಬಿ ಮತ್ತು ಜಿ ಇದೆ, ನೆಕ್ಸ್ಟ್ ಇಲ್ಲಿ ಬಿ ಜಿ ಇಲ್ಲ, ಅದು ಮಾರ್ಕ್ ಆಗಿದೆಯಾ, ಇಲ್ಲಿ ಮಾರ್ಕ್ ಆಗಿಲ್ಲ, ಹಾಗಂತಂದರೆ ಏನೂ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಎಫ್ ಸಿ ನೋಡಿ, ಎಫ್ ಮತ್ತು ಸಿ. ಸೊ ಎಫ್ ಎಲ್ಲಿದೆ, ಎಫ್ ಇಲ್ಲಿದೆ, ಸಿ ಎಲ್ಲಿದೆ, ಇಲ್ಲಿದೆ. ಎಫ್ ಮತ್ತು ಸಿ ಓ ಇಲ್ಲಿ ಮಾರ್ಕ್ ಆಗಿದೆ, ಕರೆಕ್ಟಾ. ಇದು ಮಾರ್ಕ್ ಈಗ 0 ಮತ್ತು 1 ಎರಡು ಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ಸ್ಟೇಟ್. ಈಗ ಇಲ್ಲಿ ಎಫ್ ಸಿ ಮಾರ್ಕ್ ಆಗಿದೆ ಅಲ್ಲ, ಸೊ ನಾನು ಎ ಬಿಯನ್ನು ಕೂಡ ಮಾರ್ಕ್ ಮಾಡಬೇಕು ಆಯಿತಾ. ಎ ಬಿ ಎಲ್ಲಿದೆ, ಎ ಮತ್ತು ಬಿಯನ್ನು ನಾನೀಗ ಮಾರ್ಕ್ ಮಾಡಬೇಕು. ಇದೇ ಥರ ಎಲ್ಲ ಟೇಬಲನ್ನು ನೋಡ್ಕೊಂಡು ಹೋಗಬೇಕು ಆಯಿತಾ. ನೆಕ್ಸ್ಟ್ ಇಲ್ಲಿ ಬಿ ಸಿ ಉಂಟಂತ ನೋಡಿ, ಬಿ ಮತ್ತು ಸಿ ಮಾರ್ಕ್ ಆಗಿದೆ, ಸೊ ಬಿ ಸಿ ಮಾರ್ಕ್ ಆಗಿದೆ, ಇದನ್ನು ಮಾರ್ಕ್ ಮಾಡಬೇಕು. ಅದಾದಮೇಲೆ ಒಂದು ಸಿಕ್ಕಿದರೆ ಸಾಕಲ್ಲ. ನೆಕ್ಸ್ಟ್ ಬಿ ಹೆಚ್ ಇದೆ, ಬಿ ಮತ್ತು
ಹೆಚ್ ಮಾರ್ಕ್ ಆಗಿಲ್ಲ, ಎಫ್ ಎಫ್ ಮಾರ್ಕ್ ಆಗಿದೆ, ಎಫ್ ಎಫ್ ಮಾರ್ಕ್ ಆಗಿಲ್ಲ. ಬಿ ಸೊ ಅದಾದಮೇಲೆ ಬಿ ಹೆಚ್ ಮತ್ತು ಎಫ್ ಎಫ್ ಉಂಟ ನೋಡಿ, ಬಿ ಮತ್ತು ಹೆಚ್ ಇಲ್ಲ, ಎಫ್ ಎಫ್ ಕೂಡ ಇಲ್ಲ. ನೆಕ್ಸ್ಟ್ ಬಿ ಸಿ, ಬಿ ಮತ್ತು ಸಿ ಮಾರ್ಕ್ ಆಗಿದೆ, ಅಂದರೆ ಎ ಎಫ್ ಅನ್ನು ನಾನು ಮಾರ್ಕ್ ಮಾಡಬೇಕು. ಸೊ ಇಲ್ಲಿ ಎಫ್ ಇದೆ. ನೆಕ್ಸ್ಟ್ ಬಿ ಜಿ ಎಫ್ ಇಲ್ಲ ನೋಡಿ. ನೆಕ್ಸ್ಟ್ ಬಿ ಜಿ ಎಫ್ ಸಿ, ಎಫ್ ಮತ್ತು ಸಿ ಇಲ್ಲಿ ಮಾರ್ಕ್ ಆಗಿದೆ. ಸೊ ನಾನು ಎ ಹೆಚನ್ನು ಕೂಡ ಮಾರ್ಕ್ ಮಾಡಬೇಕು, ಎ ಮತ್ತು ಹೆಚನ್ನು ಮಾರ್ಕ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗಿ. ಇಲ್ಲಿ ಸಿ ಜಿ ಇದೆ. ಸೊ ನಾನು ಬಿ ಡಿಯನ್ನು ಮಾರ್ಕ್ ಮಾಡಬೇಕು. ಸಿ ಎಫ್ ಇದೆ. ನೆಕ್ಸ್ಟ್ ಜಿ ಸಿ ಉಂಟು. ಸೊ ಜಿ ಆ್ಯಂಡ್ ಸಿ, ಜಿ ಮತ್ತು ಸಿ ಇದೆ. ನೆಕ್ಸ್ಟ್ ಇಲ್ಲಿ ಸಿ ಇ ಇದೆಯಾ, ಸಿ ಇ ಕೂಡ ಇದೆ. ಸೊ ನನಗೆ ಹೊಸ 4 ಸ್ಟೇಟ್ ಸಿಕ್ಕಿತ್ತು, ಅದನ್ನು ನಾನು ಮಾರ್ಕ್ ಮಾಡಬೇಕು. ಯಾವುದೆಲ್ಲ? ಬಿ ಡಿಯನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಬಿ ಇ, ಬಿ ಎಫ್, ನೆಕ್ಸ್ಟ್ ಬಿ ಮತ್ತು ಜಿ. ನೆಕ್ಸ್ಟ್ ಇಲ್ಲಿ ಸಿ ಇಲ್ಲ, ಜಿ ಇಲ್ಲ. ನೆಕ್ಸ್ಟ್ ಸಿ ಹೆಚ್ ಇದೆಯಾ, ಸಿ ಹೆಚ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ಸಿ ಇಲ್ಲ, ಜಿ ಇಲ್ಲ, ಸಿ ಜಿ ಉಂಟು, ಸಿ ಜಿ ಇದೆ. ಆರ್ಡರ್ ಸಿ ಜಿ ಎಲ್ಲ ಸೇಮ್ ಆಯಿತಾ? ನೆಕ್ಸ್ಟ್ ಸಿ ಜಿ ಇದೆ. ಸೊ ಡಿಯಲ್ಲಿ 3 ಸ್ಟೇಟ್ ಸಿಕ್ಕಿತ್ತು. ಡಿ ಇ, ಡಿ ಎಫ್ ಇಲ್ಲ, ಡಿ ಜಿ, ಡಿ ಹೆಚ್. ನೆಕ್ಸ್ಟ್ ಅದಾದಮೇಲೆ ಹೆಚ್ ಸಿ ಉಂಟು, ಹೆಚ್ ಸಿ ಮಾರ್ಕ್ ಆಗಿದೆ. ಅದಾದಮೇಲೆ ಎಚ್ ಜಿ, ಇಲ್ಲಿ ಎಫ್ ಸಿ ಉಂಟು, ಎಫ್ ಸಿ ಇದು ಮಾರ್ಕ್ ಆಗಿದೆ. ಸೊ ನಾನು ಇ ಎಫ್ ಇ ಎಚನ್ನು ಮಾರ್ಕ್ ಮಾಡಬೇಕು. ಅದಾದಮೇಲೆ ಇದೆ ಸಿ ಜಿ ಇದು ಮಾರ್ಕ್ ಆಗಿದೆ, ಸಿ ಜಿ ಮಾರ್ಕ್ ಆಗಿದೆ. ನೆಕ್ಸ್ಟ್ ಇ ಸಿ ಮಾರ್ಕ್ ಆಗಿದೆಯಾ, ಇ ಆ್ಯಂಡ್ ಸಿ ಇಲ್ಲ, ಸಿ ಮತ್ತು ಇ ಕೂಡ ಸಿಗಲ್ಲ. ಓಕೆ, ಇಲ್ಲಿ ಇ ಮತ್ತು ಸಿ ಮಾರ್ಕ್ ಆಗಿದೆ. ಸೊ ನೆಕ್ಸ್ಟ್ ನಾನು ಅದನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಇ ಎಫ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ಇ ಜಿ ಇಲ್ಲ, ಇ ಹೆಚ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ಎಫ್ ಅಲ್ಲಿ 2 ಕೂಡ ಮಾರ್ಕ್ ಆಗಿದೆ. ನೆಕ್ಸ್ಟ್ ಜಿ ಹೆಚ್ ಮಾರ್ಕ್ ಆಗಿದೆ. ಆ್ಯಂಡ್ ಇಲ್ಲಿ ಎ ಡಿ ಅನ್ನು ನಾನು ಮಾರ್ಕ್ ಮಾಡಲಿಲ್ಲ. ಎ ಡಿ ರಿಮೈನಿಂಗ್ ಯಾವುದು? ಎ ಇ ಮತ್ತು ಎ ಜಿ ರಿಮೈನಿಂಗ್. ಬಿಯಲ್ಲಿ ಬಿ ಮತ್ತು ಹೆಚ್ ರಿಮೈನಿಂಗ್. ನೆಕ್ಸ್ಟ್ ಡಿಯಲ್ಲಿ ಡಿ ಎಫ್ ರಿಮೈನಿಂಗ್. ಇಯಲ್ಲಿ ಇ ಜಿ ರಿಮೈನಿಂಗ್. ಇಷ್ಟು ಕ್ರಿಯೇಟ್ ಮಾಡಿ ಆಯಿತು. ಇಷ್ಟು ಈಗ ಸ್ಟೆಪ್ 3ಯಲ್ಲಿ ಆಯಿತು. ಈಗ ಇದೇ ಸ್ಟೆಪ್ಪಲ್ಲಿ ಏನು ಗೊತ್ತಾ, ರಿಮೈನಿಂಗ್ ನಮಗೆ ಎಷ್ಟು ಸಲ ಮಿನಿಮೈಸೇಷನ್ ಮಾಡಲಿಕ್ಕಾಗ್ತದೆ ಅಷ್ಟು ಸಲ ಮಿನಿಮೈಸ್ ಮಾಡಬೇಕು. ಸೊ ಈಗ ನನ್ನ ಹತ್ರ ಯಾವುದೆಲ್ಲ ರಿಮೈನಿಂಗ್ ಇದೆ, ಇಲ್ಲಿ ಇದೊಂದು ರಿಮೈನಿಂಗ್ ಎ ಇ, ಆಮೇಲೆ ಇಲ್ಲಿ ಬಿ ಹೆಚ್, ಆಮೇಲೆ ಇಲ್ಲಿ ಇದು ರಿಮೈನಿಂಗ್, ಆಮೇಲೆ ಇಲ್ಲಿ ಇದು ರಿಮೈನಿಂಗ್, ಆಮೇಲೆ ಇಲ್ಲಿ ಎ ಜಿ ರಿಮೈನಿಂಗ್. ಈ ರಿಮೈನಿಂಗ್ ಉಂಟಲ್ಲ, ಇದನ್ನು ನಾವು ಪುನಃ ಬರೆದು ಪುನಃ ಮಿನಿಮೈಸ್ ಆಗ್ತದೆ ಅಂತ ನೋಡಬೇಕು. ಸೊ ನಾನಿಲ್ಲಿ ಸ್ಪೇಸ್ ಇಲ್ಲದ ಕಾರಣ ಈ ಟೇಬಲನ್ನು ರಿಮೂವ್ ಮಾಡಿ ಇನ್ನೊಂದು ಟೇಬಲ್ ಹಾಕ್ತೇನೆ, ಆಯಿತಾ? ಸೊ ನಾನೇನು ಮಾಡಿದೆ, ಆಗ ಬಾಕಿ ಆದ 5 ಸ್ಟೆಪ್ಪನ್ನು ಪುನಃ ಬರೆದೆ. ನೆಕ್ಸ್ಟ್ ಈಗ ಮತ್ತೆ ಅದೇ ಕೆಲಸ. ಈ ಬಿ ಹೆಚ್ ಉಂಟಾ, ಬಿ ಹೆಚ್ ಮಾರ್ಕ್ ಆಗಿದೆಯಾ ಅಂತ ನೋಡಿ. ಬಿ ಮತ್ತು ಹೆಚ್ ಇಲ್ಲಿ ಸ್ಟೇಟ್, ಬಿ ಹೆಚ್ ಮಾರ್ಕ್ ಆಗಿಲ್ಲ, ಬಿ ಡಿ. ನೆಕ್ಸ್ಟ್ ಎಫ್ ಎಫ್ ಇಲ್ಲ. ನೆಕ್ಸ್ಟ್ ಬಿ ಮತ್ತು ಜಿ, ಬಿ ಜಿ ಮಾರ್ಕ್ ಆಗಿದೆಯಾ? ಹಾಗಂತಂದರೆ ನಾನು ಈ ಸ್ಟೇಟನ್ನು ತೆಗಿಬೇಕು. ಜಿ ಇಲ್ಲ, ಸಿ ಇಲ್ಲ. ನೆಕ್ಸ್ಟ್ ಜಿ ಕೂಡ ಇಲ್ಲ. ನೆಕ್ಸ್ಟ್ ಇಲ್ಲಿ ಹೆಚ್ ಜಿ ಇದೆ, ಜಿ ಇದೆ, ಮಾರ್ಕ್ ಆಗಿದೆ. ಈ ಸ್ಟೇಟನ್ನು ಕೂಡ ಮಾರ್ಕ್ ಮಾಡಬೇಕು, ಆಯಿತಾ? ಮಾರ್ಕ್ ಮಾಡುವ. ಎ ಮತ್ತು ಜಿ ಇಲ್ಲಿ, ಅದಾದಮೇಲೆ ಇ ಮತ್ತು ಜಿ ಇಲ್ಲಿ. ಈಗ ಮತ್ತೆ 3 ಸ್ಟೇಟ್ ಬ್ಲ್ಯಾಂಕ್ ಇದೆ. ಸೊ ನಮ್ಮ ಕೆಲಸ ಏನು, ಮತ್ತೆ ಬಾಕಿ ಆದವರನ್ನು ಶಾಲ್ ಐ ಡೂ ಹಿಯರ್ ಓನ್ಲಿ. ಯಾರೆಲ್ಲ ಬಾಕಿದ್ದಾರೆ? ಎ ಇ ಇದೆ, ಬಿ ಎ ಇ ಇದೆ, ಬಿ ಹೆಚ್ ಇದೆ, ಡಿ ಎಫ್ ಇದೆ, ಬಿ ಹೆಚ್ ಎಫ್. ನೆಕ್ಸ್ಟ್ ಬಿ ಹೆಚ್ ಅಂದರೆ ಜಿ ಸಿ, ಡಿ ಎಫ್ ಅಂದರೆ ಸಿ ಜಿ.
ಮತ್ತೆ ಏನು ಕೆಲಸ, ಮತ್ತೆ ಅದೇ ಕೆಲಸ. ಬಿ ಹೆಚ್ ಉಂಟ ನೋಡಿ, ಬಿ ಹೆಚ್ ಮಾರ್ಕ್ ಇಲ್ಲ, ಎಫ್ ಎಫ್ ಹೇಗೂ ಇಲ್ಲ, ಜಿ ಜಿ ಇಲ್ಲ, ಸಿ ಸಿ ಯಾವುದೂ ಇಲ್ಲ. ಇಲ್ಲಿಗೆ ನಮ್ಮ ಮಿನಿಮೈಸೇಷನ್ ಪ್ರಕ್ರಿಯೆ ಮುಗೀತು ಆಯಿತಾ. ಎಷ್ಟು ಸ್ಪೇಸ್ ಬಾಕಿಯಾಗಿದೆ, 3 ಸ್ಟೇಟ್ ಬಾಕಿಯಾಗಿದೆ. ಈ ಸ್ಟೆಪ್ಪಲ್ಲಿ ಸ್ಟೆಪ್ 3ಯಲ್ಲಿ ನಾನು ಎಷ್ಟು ಸಲ ಮಿನಿಮೈಸ್ ಆಗ್ತದೆ ಅಷ್ಟು ಸಲ ಮಾಡ್ತಾ ಹೋಗಿ ಟೇಬಲನ್ನು ಫುಲ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸ್ಟೆಪ್ 4ರಲ್ಲಿ ಮತ್ತೆ ಏನು ಕೆಲಸ ಮಾಡಬೇಕು, ಇದರಲ್ಲಿ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದು, ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದು ಅಂತ ಬರೀಬೇಕು ಆಯಿತಾ. ಹಂಗಂತಂದರೆ ಎಂತ, ಸೊ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಅಂದರೆ ಇಲ್ಲಿರುವಂಥದ್ದು, ದಟ್ ಈಸ್ ಎ ಕೊಮಾ ಇ, ಅದಾದಮೇಲೆ ಬಿ ಮತ್ತು ಹೆಚ್, ಅದಾದಮೇಲೆ ಡಿ ಮತ್ತು ಎಫ್. ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದು ಗೊತ್ತಾ, ಯಾವುದು ರೋ ಮತ್ತು ಕಾಲಮ್ ಎರಡು ಕೂಡ ಫುಲ್ ಆಗಿರಬೇಕು. ಇಲ್ಲಿ ಸಿದು ರೋ ಮತ್ತು ಕಾಲಮ್ ಫುಲ್ ಆಗಿದೆ, ಮತ್ತೆ ಯಾರಿದ ಆ ರೀತಿಯಾಗಿದೆ, ಇಲ್ಲಿ ಜಿದು ರೋ ಮತ್ತು ಕಾಲಮ್ ಫುಲ್ ಆಗಿದೆ. ಸೊ ಇದೆರಡು ಡಿಸ್ಟಿಂಗ್ವಿಷಬಲ್ ಆಯಿತಾ. ಇದೀಗ ಸ್ಟೆಪ್ 4 ಆಯಿತು. ನೆಕ್ಸ್ಟ್ ಸ್ಟೆಪ್ ಎಂತ, ಎಗೇನು ಟೇಬಲ್ ಮಾಡೋದು. ಸೊ ಇಲ್ಲಿ ಯಾವುದೆಲ್ಲ ಸ್ಟೇಟ್ ಇದೆ, ಎ ಇ ಬಿ ಎಚ್ ಡಿ ಎಫ್, ಮತ್ತು ಇದು ಡಿಸ್ಟಿಂಗ್ವಿಷಬಲಲ್ಲಿ ಸಿ ಮತ್ತು ಜಿ ಇದೆಲ್ಲ, ಅದನ್ನೇ ಆ ಟೇಬಲಲ್ಲಿ ಟ್ರಾನ್ಸಿಷನ್ ಟೇಬಲಲ್ಲಿ ಬರೀರಿ. ಯಾವುದೆಲ್ಲ ಎ ಇ ಇದೆ, ಅದಾದಮೇಲೆ ಬಿ ಹೆಚ್, ಅದಾದಮೇಲೆ ಡಿ ಎಫ್, ಅದಾದಮೇಲೆ ಸಿ ಮತ್ತು ಜಿ ಆಯಿತಾ. ಇಲ್ಲಿ ನಮಗೆ ಎ ಇ ಬಿ ಹೆಚ್ ಡಿ ಎಫ್ ಅಂತಂದರೆ ಆಗ ಪ್ರೀವಿಯಸ್ ಟೇಬಲ್ ಇತ್ತಲ್ಲ ಅದನ್ನೇ ನೋಡಿ ಬರೀರಿ. ದಟ್ ಈಸ್ ಬಿ ಹೆಚ್ ಇತ್ತು, ಎಫ್ ಎಫ್ ಇತ್ತು, ನೆಕ್ಸ್ಟ್ ಬಿ ಹೆಚ್ಗೆ ಇಲ್ಲಿ ಜಿ ಜಿ ಇತ್ತು, ಅದಾದಮೇಲೆ ಸಿ ಸಿ ಇತ್ತು, ಡಿ ಎಫಿಗೆ ಸಿ ಸಿ, ನೆಕ್ಸ್ಟ್ ಜಿ ಜಿ ಇತ್ತು, ಆಮೇಲೆ ಸಿಗೆ ಆನ್ 0 ಇಟ್ ಗೋಸ್ ಟು ಎ, ಸಿಗೆ ಆನ್ 1 ಇಟ್ ಗೋಸ್ ಟು ಸಿ, ಆಮೇಲೆ ಜಿಗೆ ಆನ್ 0 ಜಿ, ನೆಕ್ಸ್ಟ್ ಹಿಯರ್ ಇಟ್ ಇ ಆಯಿತಾ. ನೆಕ್ಸ್ಟ್ ಹಿಯರ್ ಎ ಸ್ಟಾರ್ಟಿಂಗ್ ಸ್ಟೇಟಲ್ಲಿತ್ತು, ಸಿ ಎಂಡಲ್ಲಿತ್ತು. ಆಮೇಲೆ ಒಂದು ಮಿಸ್ಟೇಕ್ ಏನಾಯಿತು ಗೊತ್ತಾ, ಮೊನ್ನೆ ಇಂಟರ್ನಲಲ್ಲಿ ಇಲ್ಲಿ ಎಫ್ ಎಫ್ ಡಿ ಎಫ್ ಟೇಬಲ್ ಮಾಡುವಾಗ ಟ್ರಾನ್ಸಿಷನ್ನೇ ಇಲ್ಲ ಆಯಿತಾ. ಇಲ್ಲಿ ಡಿ ಎಫ್ ಅನ್ನು ಬರೆದ್ರೆ, ಈಗ ಇದಕ್ಕೆ ನೀವು ಡಿ ಎಫ್ ಎ ಡಯಾಗ್ರಾಮ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಡಿ ಎಫ್ ಎ ಸ್ಟೇಟೇ ಸಿಗೋದಿಲ್ಲ ಆಯಿತಾ. ಯಾಕಂತಂದರೆ ಇಲ್ಲೊಂದು ಸ್ಟೆಪ್ ಪ್ರೊಸೆಸ್ ಇತ್ತು, ಅದನ್ನು ಮರ್ತೇ ಹೋಗಿತ್ತು. ಎಂತಾಯ್ತಂದರೆ ಈಗ ಬಿ ಹೆಚ್ಚು ಇಲ್ಲಿ ಬರೋ ಎಲ್ಲ ಔಟ್ಪುಟ್ ಈ 5 ಎಲಿಮೆಂಟ್ನಲ್ಲೇ ಇರಬೇಕು. ಈಗ ಬಿ ಹೆಚ್ ಇಲ್ಲಿದೆ, ಓಕೆ. ನೆಕ್ಸ್ಟ್ ಇಲ್ಲಿ ಎಫ್ ಎಫ್ ಇದೆ ಅಲ್ಲ, ಅದನ್ನು ನಾನು ಡಿ ಎಫ್ ಮಾಡಬೇಕಿತ್ತು. ಯಾಕಂತಂದರೆ ಇಲ್ಲಿ ಎಫ್ ಅಂತ ಯಾವುದಾದ್ರೂ ಸ್ಟೇಟ್ ಉಂಟಾ, ಇಲ್ಲ. ಈ 5 ಇದನ್ನು ನೋಡಿ, ಇಲ್ಲಿ ಎಫ್ ಅಂತ ಯಾವುದಾದ್ರೂ ಇದೆಯಾ, ಇಲ್ಲ. ಎಫಿನ ಜೊತೆ ಏನಿದೆ, ಡಿ ಇದೆ. ಸೊ ಇದು ಡಿ ಅನ್ನು ಬರೀಲಿಕ್ಕೆ ಮಿಸ್ ಆದ್ದು. ನೆಕ್ಸ್ಟ್ ಇಲ್ಲಿ ಜಿ ಅಂತ ಯಾವುದಾದ್ರೂ ಸ್ಟೇಟ್ ಇದೆಯಾ, ಇಲ್ಲ. ಜಿ ಅಂತ ಇದೆಯಾ, ಇಲ್ಲ. ನೆಕ್ಸ್ಟ್ ಸಿ, ಅದನ್ನು ಸಿ ಅಂತಲೇ ಇಡಬೇಕು, ಇಲ್ಲಿ ಸಿ ಜಿ. ನೆಕ್ಸ್ಟ್ ಖಾಲಿ ಎ ಸ್ಟೇಟ್ ಉಂಟಾ, ಇಲ್ಲ. ಎ ಇ, ನೆಕ್ಸ್ಟ್ ಸಿ ಉಂಟಲ್ಲ, ನೆಕ್ಸ್ಟ್ ಖಾಲಿ ಸಿ, ನೆಕ್ಸ್ಟ್ ಜಿ ಜಿ, ನೆಕ್ಸ್ಟ್ ಈ ಜೊತೆ ಎ ಅನ್ನು ಕೂಡ ಬರಿಬೇಕು ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಯಾಗ್ರಾಮ್ ಮಾಡಿದರೆ ಆಯಿತು. ಈಗ ನಾನು ಸ್ಟಾರ್ಟ್ ಸ್ಟೇಜಲ್ಲಿ ಎ ಅನ್ನು ತೆಕ್ಕೊಂಡೆ. ಎ ಇ ಆದಮೇಲೆ ಯಾವುದೆಲ್ಲ ಸ್ಟೇಟ್ ಇದೆ ನನ್ನ ಹತ್ರ, ಓಕೆ. ಎ ಇ ಆನ್ 0 ಬಿ ಹೆಚ್ಗೆ, ಆ್ಯಂಡ್ ಅಪಾನ್ 1 ಇಟ್ ಗೋಸ್ ಟು ಡಿ ಎಫ್. ನೆಕ್ಸ್ಟ್ ಬಿ ಹೆಚ್ ಆನ್ 0 ಇಟ್ ಗೋಸ್ ಟು, ಇಲ್ಲಿ ಬರೆಯುವ 0 ಇಟ್ ಗೋಸ್ ಟು ಜಿ, ಆ್ಯಂಡ್ ಆನ್ 1 ಬಿ ಹೆಚ್ ಗೋಸ್ ಟು ಸಿ. ನೆಕ್ಸ್ಟ್ ಸಿ ಈಸ್ ಅ ಫೈನಲ್ ಸ್ಟೇಟ್. ಡಿ ಎಫ್ ಆನ್ 0 ಗೋಸ್ ಟು ಸಿ, ಆನ್ 1 it goes to G. Next C on 0 goes to AE, C on 1 goes to C itself. Next G on 0 goes to G,
on 1 it goes to A. This is the final minimized DFA. This is the second question ಆಯಿತಾ. ಮಿನಿಮೈಸ್ ದ DFA ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಮೆಥಡು. ಸೊ ಇಲ್ಲಿ ಅವರು DFA ಕೊಡಲಿಲ್ಲ, ಡೈರೆಕ್ಟ್ ಟ್ರಾನ್ಸಿಷನ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಇನ್ನೊಂದು ಟೈಪ್ ಯಾಕೆ ಮಾಡ್ತೀನಿ, ಇದು ಲೆಂದಿ ಪ್ರಾಬ್ಲಮ್, ಸೊ ತುಂಬ ಟೈಮ್ ಕನ್ಸ್ಯೂಮಿಂಗ್. ಬಟ್ ಏನು ಇಲ್ಲಿ ಚೇಂಜ್ ಅಂದರೆ, ಆಗ ಒಂದು ಫೈನಲ್ ಸ್ಟೇಟ್ ಇತ್ತು. ಕ್ವಶನ್ ಯಾವುದೇ ಇರಲಿ, ಒಂದು ಫೈನಲ್ ಸ್ಟೇಟ್ ಇದ್ದರೆ ನೀವು ಆರಾಮದಲ್ಲಿ ಮಾಡ್ಬೋದು ಸ್ವಲ್ಪ ಟೈಮ್ ತಗೊಂಡು. ಬಟ್ ಈ ಥರ 3 ಫೈನಲ್ ಸ್ಟೇಟ್ ಇದ್ದರೆ ನಾವು ಪುನಃ ಮಾರ್ಕ್ ಮಾಡುವಾಗ ಪುನಃ ನೋಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ನಾನು ಈ ಪ್ರಾಬ್ಲಮನ್ನು ಇನ್ನೊಂದು ತಗೊಂಡಾಯ್ತಾ. ಫಸ್ಟ್ ನಾವು ಟೇಬಲ್ ಮಾಡುವ. ಸೊ ನನ್ನ ಟೇಬಲ್ ಆಯಿತು. ಸೊ ಈ ಸೈಡ್ ಎ ಇಲ್ಲ, ಎಯನ್ನು ಬಿಟ್ಟು ಐ ತನಕ. ನೆಕ್ಸ್ಟ್ ಇಲ್ಲಿ ಎ ಇಂದ ಹೆಚ್ಚು ತನಕ ಲಾಸ್ಟನ್ನು ಬರೀಲಿಕ್ಕಿಲ್ಲ. ಅದಾದಮೇಲೆ ನಮ್ಮದು ಫೈನಲ್ ಸ್ಟೇಟ್ ಯಾವುದೆಲ್ಲ ಸಿ ಎಫ್ ಐ. ಸಿ ಎಫ್ ಐ ಇಲ್ಲ, ಇಲ್ಲಿ ಸಿ ಎಫ್ ಐ. ಮತ್ತೇನು ಮಾಡಬೇಕು, ಮಾರ್ಕ್ ಮಾಡಬೇಕು, ಕರೆಕ್ಟಾ. ಈಗ ನಾನಿಲ್ಲಿ ಸಿ ಇನ್ನು ಮಾರ್ಕ್ ಮಾಡಿ, ಇಲ್ಲಿ ಎ ಫೈನಲ್ ಸ್ಟೇಟ್ ಇಲ್ಲ, ಇದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸಿ ಇದ್ದರೂ ಇಲ್ಲಿ ಬಿ ಫೈನಲ್ ಸ್ಟೇಟ್ ಅಲ್ಲ, ಸೊ ಇದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಸಿ ಕಾಲಮಲ್ಲಿ ಇಲ್ಲಿ ನೋಡಿ, ಸಿಯಲ್ಲಿ ಓಕೆ ಇಲ್ಲಿಂದ ಬರುವ ಡಿಯನ್ನು ನಾನು ಮಾಡ್ತೇನೆ, ಇಯನ್ನು ಮಾಡ್ತೇನೆ, ಬಟ್ ಇದು ಕೂಡ ಫೈನಲ್ ಸ್ಟೇಟ್, ಅದನ್ನು ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇಲ್ಲಿ ಮಾತ್ರ ಮಾಡಲಿಕ್ಕಿಲ್ಲ. ವೈ ಇದೆರಡು ಕೂಡ ಫೈನಲ್ ಸ್ಟೇಟ್, ಹಂಗಂತಂದರೆ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಎಫಲ್ಲಿ ಎಫ್ ಇಲ್ಲಿ ಆಯಿತು, ಇಲ್ಲಿ ಆಯಿತು, ಮತ್ತು ಇಲ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಆಯಿತು, ಇಲ್ಲಿ ಆಯಿತು, ಇಲ್ಲಿ ಮಾಡಲಿಕ್ಕಿಲ್ಲ. ಗೊತ್ತಾಯ್ತಾ. ನೆಕ್ಸ್ಟ್ ಈಗ ಇನ್ನೊಂದು ಟೇಬಲ್ ಹಾಕಬೇಕು. ಯಾರೆಲ್ಲ ಬಾಕಿ ಆಗಿದ್ದಾರೆ ಅದನ್ನೆಲ್ಲ ಬರೆಯೋ. ಓಕೆ, ನಾನಿಲ್ಲಿ ಐಯನ್ನು ಬಿಟ್ಟಿದ್ದೇನೆ. ಇಲ್ಲಿ ಹೋಯ್ತು ಮಾರ್ಕರ್. ಇಲ್ಲಿ ಐಯಲ್ಲಿ ಕೂಡ ಮಾಡಬೇಕಲ್ಲ. ಇಲ್ಲಿ ಆಯಿತು, ಇಲ್ಲಿಲ್ಲ, ಇಲ್ಲಿ ಆಯಿತು, ಇಲ್ಲಿ ಆಯಿತು, ಇಲ್ಲಿ ಆಯಿತು. ನೆಕ್ಸ್ಟ್ ಈಗ ಟೇಬಲ್ ನೋಡುವ. ನೆಕ್ಸ್ಟ್ ಏನು ಮಾಡಿದೆ, ಈಗ ಯಾವುದೆಲ್ಲ ಬ್ಲಾಕ್ ಖಾಲಿದೆ ಅದನ್ನು ಬರಿಬೇಕು. ಎ ಬಿ ರಿಮೈನಿಂಗ್, ಎ ಡಿ, ಎ ಇ, ಎ ಜಿ, ಎ ಎಚ್. ಅದಾದಮೇಲೆ ಬಿಯಲ್ಲಿ ಬಿ ಡಿ, ಬಿ ಇ, ಬಿ ಜಿ, ಬಿ ಎಚ್. ಸಿಯಲ್ಲಿ ಸಿ ಎಫ್, ಸಿ ಐ. ಮತ್ತು ಬಿಯಲ್ಲಿ ಡಿ ಇ, ಡಿ ಜಿ, ಡಿ ಹೆಚ್. ಇಯಲ್ಲಿ ಇ ಜಿ, ಇ ಎಚ್. ಎಫಲ್ಲಿ ಎಫ್ ಐ. ಆಮೇಲೆ ಜಿಯಲ್ಲಿ ಜಿ ಹೆಚ್. ಅದಷ್ಟನ್ನು ಬರೆದೆ. ನೆಕ್ಸ್ಟ್ ಏನು ಮಾಡಬೇಕು, 0 ಮತ್ತು 1 ಎಲ್ಲಿಗೆ ಹೋಗಿದೆ ಅಂತ. ಎ ಮತ್ತು ಬಿಯಲ್ಲಿ 0 ಎಲ್ಲಿಗೆ ಹೋಗಿದೆ, ಬಿ ಮತ್ತು ಸಿಗೆ. 1 ಎಲ್ಲಿ ಇ ಮತ್ತು ಎಫ್. ನೆಕ್ಸ್ಟ್ ಎ ಮತ್ತು ಬಿ ಸಿ ಇ ಎಫ್. ಎ ಮತ್ತು ಡಿ. ನೆಕ್ಸ್ಟ್ ಬಿ ಇ ಬಿ ಹೆಚ್, ಬಿ ಇ ಬಿ ಹೆಚ್. ನೆಕ್ಸ್ಟ್ ಎ ಡಿಯಲ್ಲಿ ಇ ಮತ್ತು ಹೆಚ್. ಎಂಡಿಂಗ್ ವಿತ್ ಇ, ಎಫ್ ಎಂಡಿಂಗ್ ವಿತ್ ಜಿ ಎಚ್, ಎಂಡಿಂಗ್ ವಿತ್ ಹೆಚ್ ಐ. ನೆಕ್ಸ್ಟ್ ಎಂಡಿಂಗ್ ವಿತ್ ಇ ಐ, ಎಂಡಿಂಗ್ ವಿತ್ ಜಿ ಬಿ, ಎಂಡಿಂಗ್ ವಿತ್ ಹೆಚ್ ಸಿ. ಇದೇ ರೀತಿ ಟೇಬಲನ್ನು ಫಿಲ್ ಮಾಡ್ತಾ ಹೋಗಿ. ಸೊ ಟೇಬಲ್ ಫಿಲ್ ಆದಮೇಲೆ ನೆಕ್ಸ್ಟ್ ಎಂಥ ಕೆಲಸ ಇದೆ ಅಂತ ನೋಡಬೇಕಿಲ್ಲಿ. ಬಿ ಮತ್ತು ಸಿ, ಬಿ ಮತ್ತು ಸಿ, ಬಿ ಮತ್ತು ಸಿ ಇದೆ. ನೆಕ್ಸ್ಟ್ ಬಿ ಮತ್ತು ಇ ಮಾರ್ಕ್ ಆಗಲಿಲ್ಲ, ಇ ಮತ್ತು ಹೆಚ್, ಇ ಮತ್ತು ಹೆಚ್ ಇಲ್ಲ. ನೆಕ್ಸ್ಟ್ ಬಿ ಮತ್ತು ಎಫ್, ಬಿ ಮತ್ತು ಎಫ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ಇ ಮತ್ತು ಐ, ಇ ಮತ್ತು ಐ ಓಕೆ ಒಂದು ಸ್ಟೇಟ್ ಆಯ್ತಲ್ಲ. ನೆಕ್ಸ್ಟ್ ಬಿ ಮತ್ತು ಹೆಚ್, ಬಿ ಮತ್ತು ಹೆಚ್ ಮಾರ್ಕ್ ಆಗಿಲ್ಲ. ನೆಕ್ಸ್ಟ್ ಇ ಮತ್ತು ಬಿ, ಇ ಮತ್ತು ಬಿ ಮಾರ್ಕ್ ಆಗಿಲ್ಲ ಬಿಟ್ಟು. ನೆಕ್ಸ್ಟ್ ಬಿ ಮತ್ತು ಐ, ಬಿ ಮತ್ತು ಐ ಮಾರ್ಕ್ ಆಗಿದೆ. ಸೊ ಈಗ ನಾನಲ್ಲಿ ಯಾವುದನ್ನೆಲ್ಲ ಮಾರ್ಕ್ ಮಾಡಬೇಕು, ಎ ಬಿ, ಎ ಇ, ಎ ಜಿ, ಎ ಬಿ, ಎ ಇ, ಎ ಜಿ ಆಯಿತಾ. ನೆಕ್ಸ್ಟ್ ಅದೇ ರೀತಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಟೇಬಲಲ್ಲಿ ಮಾರ್ಕ್ ಮಾಡುವ. ಸೊ ಅದಾದಮೇಲೆ ನಾನಿಲ್ಲಿ ಟೇಬಲ್ ಫಿಲ್ ಮಾಡಿದೆ. ಸೊ ಈಗ ಯಾವ ಸ್ಟೇಟ್ ಎಲ್ಲ ಬಾಕಿ ಆಗಿದೆ ಅಂತ ನೋಡಬೇಕು. ಈಗ ನಮ್ಮ ಕೆಲಸ
ಇಲ್ಲಿ ಒಂದಿದೆ, ಇಲ್ಲಿ ಅದಾದಮೇಲೆ ಇಲ್ಲಿ 3 ಆಯಿತು, 4 5 6 7 9. ಈಗ ಈ 9 ಸ್ಟೇಟನ್ನು ಇನ್ನೊಂದು ಟೇಬಲ್ ಹಾಕಿ ಇನ್ನೊಮ್ಮೆ ಬರಿಬೇಕಾಯ್ತಾ. ಸೊ ಈಗ ಆ ಟೇಬಲ್ ಬರೆದಾದ್ಮೇಲೆ ಮತ್ತೆ ಮಿನಿಮೈಸ್ ಆಗ್ತದೆ ಚೆಕ್ ಮಾಡಬೇಕು. BH ಮಾರ್ಕ್ ಆಗಿದೆಯಾ, BH ಮಾರ್ಕ್ ಆಗಿಲ್ಲ. ನೆಕ್ಸ್ಟ್ ಇ ಮತ್ತು BE ಇಲ್ಲ. ಅದೇ ರೀತಿ ನೋಡ್ತಾ ಹೋಗಿ. ಸೊ ಎಲ್ಲಿಗೂ ಕೂಡ ಮ್ಯಾಚ್ ಮಾರ್ಕ್ ಆಗಿರುವಂಥದ್ದು ಸಿಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನು, ಅಲ್ಲಿಗೆ ಆ ಸ್ಟೆಪ್ಪು ಮುಗೀತು. ನೆಕ್ಸ್ಟ್ ನಾವು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದು, ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಅಂತ. ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟಲ್ಲಿ ಇದನ್ನು ನೋಡಿ ಬರೀರಿ ಅಂತ ಹೇಳಿದ್ದೆ. ಬಟ್ ಈಗ ತುಂಬ ಇನ್ಪುಟ್ ಇದೆ ಅಲ್ಲ, ಅದನ್ನು ಮತ್ತೆ ಮಿನಿಮೈಸ್ ಆಗಿ ಬರೀಲಿಕ್ಕೆ ಆಗ್ತದ ನೋಡಬೇಕು. ಈಗ AG ಇದೆ, ಆಮೇಲೆ AD ಇದೆ, ಆಮೇಲೆ GDDJ ಉಂಟು, DG ಕೂಡ ಉಂಟು. ಸೊ ಇದನ್ನು ನಾನು ಟುಗೆದರ್ ಅಲ್ಲ, ಈಗ ಅದು ಯಾವುದೋ ಒಂದು ಥಿಯರಮ್ ಇತ್ತಲ್ಲ, ಒನ್ ಟ್ರಾನ್ಸಿಷನ್ ಫ್ರಮ್ ಟು ಅದರ್ ಆ್ಯಂಡ್ ಅದರ್ ಟು ಅದರ್, ದೆನ್ ಅದು ಇನ್ನೊಂದು ಕೂಡ ರೀಚೇಬಲ್ ಅಂತ. ವಾಟ್ ವಾಸ್ ದಟ್, ಐ ಫಾರ್ಗೆಟ್ ದ ನೇಮ್. ಸೊ ಅದೇ ಥರ ಈಗ ನಾವು ಇದನ್ನು ಸಿಂಗಲ್ ಆಗಿ ಬರೆಯೋದು ಅಂತಂದರೆ ADG ಅಂತ ಬರೆಯುವ. ಸೊ ನಮ್ಮ ಸ್ಟೇಟ್ ಯಾವುದು, ADG. ಈಗ ಇದು ಒಂದು ಪ್ಯಾರ್ ADG. ನೆಕ್ಸ್ಟ್ ಅದೇ ಥರ ಇದನ್ನು ನಾನು ಮಿನಿಮೈಸ್ ಮಾಡಿ ಬರೆದೆ. ನೆಕ್ಸ್ಟ್ BH ಇದೆ, EH ಕೂಡ ಇದೆ. ಸೊ BEH ಒಂದು ಪ್ಯಾರ್ ಮಾಡ್ತೇನೆ. ನೆಕ್ಸ್ಟ್ CF CI FI ಇದೆ, CFI. ನೆಕ್ಸ್ಟ್ ಡಿಸ್ಟಿಂಗ್ವಿಷಬಲ್ ಪ್ಯಾರನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದು, ರೋ ಮತ್ತು ಕಾಲಮ್ ಎರಡು ಕೂಡ ಫುಲ್ ಆಗಿರಬೇಕು. ಇಲ್ಲಿ ನಾವು ನೋಡಿದರೆ ಇಲ್ಲಿ ಎದ್ದು ಕಾಲಮ್ ಬಾಕಿ, ಬಿದ್ದು ಕಾಲಮ್ ಬಾಕಿ, ಸಿದ್ದು ಸಹ ಬಾಕಿ, D ಬಾಕಿ, E ಬಾಕಿ, F ಬಾಕಿ. ನೆಕ್ಸ್ಟ್ ಜಿದ್ದು ಈ ಕಾಲಮ್ ವೈಸ್ ಫಿಲ್ ಆಗಿದೆ, ರೋ ವೈಸ್ ಬಾಕಿ ಇದೆ. ಹೆಚ್ಚಿದ್ದು ಇಲ್ಲಿ ಫುಲ್ ಆಗಿದೆ, ರೋ ಬಾಕಿ ಇದೆ. ಸೊ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದು ಕೂಡ ಇಲ್ಲ, ಆಯಿತಾ. ನೆಕ್ಸ್ಟ್ ಈ 3 ಸ್ಟೇಟಿಗೆ ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು. ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮ್ ಮಾಡಿದೆ, ಆಗದು ರಿಮೈನಿಂಗ್ ಸ್ಟೇಟ್. ಮತ್ತು ಇದು ಸಿಂಪಲ್, ಇಲ್ಲೇನು ಚೇಂಜಸ್ ಇಲ್ಲ. ಮಿನಿಮೈಸ್ಡ್ DFA ಮಾಡಿದರೆ ಆಯಿತು. ಸೊ ದಿಸ್ ಇಸ್ ದ ಸೊಲ್ಯೂಷನ್.